ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವಾಚನ ಎಲ್ ಭೈರಪ್ಪ. ಕಳೆದ ಬಾರಿ ಹೊನ್ನತಿ ಕಾಂತಿಯ ಕಾರಣ ತಗೊಂಡು ಅಲ್ಲಿ ಹೊನ್ನತಿಗೆಂದೇ ಅನೂಪನಿಂದ ನಿರ್ಮಿಸಲ್ಪಟ್ಟ ಆ ಒಂದು ಕೋಣೆಯಲ್ಲಿ ಅವನು ಅಭ್ಯಾಸ ಮಾಡ್ತಾ ಮುಂದಿನ ಭಾಗವನ್ನು ಮುಂಬೈಗೆ ಹೊರಡಬೇಕು. ಅದರ ಹಿಂದಿನ ದಿನ ರವೀಂದ್ರ ಬಂದ. ಮಧ್ಯಾಹ್ನ 3 ಗಂಟೆಗೆ ತಲುಪಿದ. ಅವನಿಗೆ ಊಟ ತುಸು ವಿಶ್ರಾಂತಿ ಮಾಡಿಸಿದ ಮೇಲೆ ಅಣ್ಣಯ್ಯನೇ ಸಂಗೀತ ಶಾಲೆಗೆ ಕರೆತಂದರು. ಅವನನ್ನು ನೋಡಿದ ಇವನಿಗೆ ಉಕ್ಕಿ ಬರುವಷ್ಟು ಖುಷಿಯಾಯಿತು. ಅನುಕೂಲವಾಗಿದೆಯೋ ಅಭ್ಯಾಸಕ್ಕೆ ಎಂದು ಕೇಳಿದ. ನೋಡಿ ಬಾರಿಸ್ಕೊತಿದ್ದೀನಿ ಎನ್ನುತ್ತಾ ಇವನು ಸಿತಾರನ್ನು ಬದಿಗಿಟ್ಟು ಜಗುಲಿಯಿಂದ ಕೆಳಗಿಳಿದು ನಿಂತ. ಅಣ್ಣಯ್ಯ ಈ ಕಟ್ಟಡದ ವೈಶಿಷ್ಟ್ಯ, ಮೊದಲಿದ್ದ ಜಾಗದಲ್ಲಿದ್ದ ಅನಾನುಕೂಲ ಅಂಶಗಳು, ಅನೂಪ ಯೋಚಿಸಿದ ಮಾರ್ಪಾಡುಗಳು ಮೊದಲಾಗಿ ಈ ಕಟ್ಟಡದ ವಿವರಗಳನ್ನೆಲ್ಲ ರವೀಂದ್ರನಿಗೆ ಹೇಳಿದರು. ಮಗನ ವಿಷಯದಲ್ಲಿ ರವೀಂದ್ರನ ಮುಖದಲ್ಲಿ ಹೆಮ್ಮೆ ತೃಪ್ತಿಗಳು ಮೂಡಿದ್ದುದು ಹೊನ್ನತಿಗೆ ಕಾಣುತ್ತಿತ್ತು. ಅನೂಪ ಯಾವಾಗಲಾದರೂ ಒಮ್ಮೆ ಇಲ್ಲಿಗೆ ಬಂದು ಕೂತು ಸಿತಾರ್ ಕೇಳುತ್ತಾ ಕೂರುವುದನ್ನು ಹೇಳಿದ. ನಿಮ್ಮನ್ನು ಕಾಣುವ ಅದೃಷ್ಟವಿತ್ತು ನೋಡಿ. ಇವತ್ತಿನ ಬದಲು ನೀವು ನಾಳೆ ಈ ಹೊತ್ತಿಗೆ ಬಂದಿದ್ದರೆ ನಾನು ಬಿದರಳ್ಳಿ ಗೇಟಿನಲ್ಲಿ ತಿಪಟೂರು ಬಸ್ಸಿಗೆ ಕಾಯ್ತಿದ್ದೆ. 1 ತಿಂಗಳು ಮುಂಬೈ. ನಿಮ್ಮ ಸಿತಾರ್ ನನಗೆ ಬಂದು ಮುಟ್ಟಿದೆ. ನಾನು ಇಲ್ಲಿಗೆ ತರಲಿಲ್ಲ. ಕಾರಣ ಆಮೇಲೆ ಹೇಳ್ತೀನಿ ಎಂದ ನಂತರ ರವೀಂದ್ರ ಅಣ್ಣಯ್ಯನ ಕಡೆಗೆ ತಿರುಗಿ ಈ ಕಟ್ಟಡದ ಇತರ ವೈಶಿಷ್ಟ್ಯಗಳನ್ನು ಕೇಳತೊಡಗಿದ. ಆ ರಾತ್ರಿ ಊಟವಾದ ಮೇಲೆ ರವೀಂದ್ರ ಹೊನ್ನತಿಯ ಕೋಣೆಯಲ್ಲಿ ಮಲಗಿದ. ರಾತ್ರಿಯ ವೇಳೆ ಹೊನ್ನತಿ ಸಿತಾರನ್ನು ಹಿಡಿದುಕೊಂಡು ಅತಿಥಿ ಕೋಣೆಗೆ ಬಂದು ಬಿಡುತ್ತಿದ್ದ. ರಾತ್ರಿ ಸಂಗೀತ ಶಾಲೆಯಲ್ಲಿ ಒಬ್ಬನೇ ಇರುವುದು ಬೇಡ ಎಂದು ಎಲ್ಲರೂ ಕೂಡಿ ತೀರ್ಮಾನಿಸಿದ್ದರು. ಮಲಗಿದ ಮೇಲೆ ರವೀಂದ್ರ ಅಂದ, ವಾಸ್ತವವಾಗಿ ನನಗೆ ಸಂಗೀತದ ಸಾಧನೆಯ ವಿಷಯ ಹೆಚ್ಚು ಗೊತ್ತಿಲ್ಲ. ಆದರೂ ಅನ್ನಿಸುತ್ತೆ ನೀವು ಹೀಗೆ ಒಂಟಿಯಾಗಿ ಆಲಾಪದ ಸಾಧನೆ ಮಾಡ್ಕೋಬಹುದು. ಜೊತೆಗೊಬ್ಬ ತಬಲದವನು ಇಲ್ಲದೆ ಗತ್ಗಳನ್ನು ಹೇಗೆ ಅಭ್ಯಾಸ ಮಾಡ್ತೀರಿ? ಮಾಡಿದರೆ ಹೇಗೆ ಸರಿಯಾಗಿ ಕೂರುತ್ತೆಯೇ? ತಬಲದ ಜೊತೆ ಮಾಡ್ತಾ ಮಾಡ್ತಾ ಹೊಸ ಹೊಸ ಸ್ವರ ಗುಂಪನಗಳು ರೂಪುಗೊಳ್ತವೆ ಅಂತೆ. 4-5 ಆವರ್ತನೆಗಳ ಗುಂಪನಗಳು ಬೆಳೆಯುತ್ತವಂತೆ. ಬೊಂಬಾಯಿಯಲ್ಲಿ 1 ತಿಂಗಳ ದಿನಕ್ಕೆ 2-3 ಗಂಟೆ ತಬಲ ಸಾತಿ ಇಟ್ಕೋತೀರಿ ನಿಜ. ಆದ್ರೆ ಮುಂದಿನ ಅಭ್ಯಾಸ? ಇದನ್ನ ನನಗೆ ಯಾರು ಹೇಳಿದ್ರು ಗೊತ್ತಾ? ಊಹಿಸಿ. ಉನ್ನತಿ ನೆನೆಸಿಕೊಂಡ. ಯೋಚಿಸಿದ, ಊಹಿಸಿದ, ಹೊಳೆಯಲಿಲ್ಲ. ಮೀರಜ್ನಲ್ಲಿ ಸಿತಾರ್ ಆರ್ಡರ್ ಕೊಟ್ಟಾಗ ಕರೀಂ ಖಾನ್ರ ಕೈಯಲ್ಲಿ ನಿಮ್ಮ ಅಭ್ಯಾಸದ ಕ್ರಮ ಹೇಳಿದರಂತೆ. ಜೊತೆಯಲ್ಲಿ ಧಾರವಾಡದ ಸಾಲಿ ಅನ್ನೋರು ಇದ್ರಂತೆ. ಅವರ ಎದುರಿಗೆ ಒಂದು ಹಳೆ ಸಿತಾರ್ನಲ್ಲಿ ಬಾರಿಸಿ ತೋರಿಸಿದ್ರಂತೆ. ನಿಜವೇ? ಹೌದು ಹೌದು, ನನಗೆ ಹೊಳೆಯಲೇ ಇಲ್ವಲ್ಲ ಎಂಬಂತೆ ಹೊನ್ನತಿ ತಕ್ಷಣ ಒಪ್ಪಿಕೊಂಡ. ಹೀಗೆ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ರಚನೆಯಲ್ಲಿ ತುಸು ಶಿಥಿಲತೆ ಇದೆ ಅಂದ್ರು. ಒಪ್ಪಬೇಕಾದ ಅಭಿಪ್ರಾಯ ಇದು ಅಂತ ನನಗನ್ನಿಸ್ತು. ಏನಂತೀರಿ? ಹೊನ್ನತಿ ಯೋಚಿಸಿದ. ಅವರ ಮಾತಿನಲ್ಲಿ ತಪ್ಪಿದೆ ಅನ್ನಿಸೋಲ್ಲ. ಎಷ್ಟೋ ಸಲ ನನಗೆ ಈ ವಿಚಾರ ಬಂದಿದೆ. ನಿಮ್ಮ ಹೊಸ ಸಿತಾರ್ ನಾನು ಇಲ್ಲಿಗೆ ತರಲಿಲ್ಲ ಅನ್ನಲ್ಲ. ಕಾರಣ ಹೇಳ್ತೀನಿ ಕೇಳಿ. ಬೆಂಗಳೂರಿನಲ್ಲಿ ನಾನೊಬ್ಬನೇ ಇದ್ದೀನಿ. ನನ್ನ ಹೆಂಡತಿ ದಿಲ್ಲಿಯಲ್ಲೊಂದು ಫ್ಯಾಕ್ಟರಿ ತೆಗೆದಿದ್ದಾಳೆ. ನೀವು ಇಲ್ಲಿರುವ ಬದಲು ಬಂದು ನನ್ನ ಜೊತೆ ಇರಿ. 24 ಗಂಟೆ ಸಾಧನೆ ಮಾಡಿದರೂ ಯಾವ ಅಡಚಣೆನೂ ಇರೋಲ್ಲ. ನಮ್ಮ ಮನೆ ಹತ್ತಿರವೇ ಒಬ್ಬ ತಬಲಾ ವಾದಕ ಇದ್ದಾರೆ, ಕಮಲಾಪುರ್ ಅಂತ. ಧಾರವಾಡದ ಆಕಾಶವಾಣಿಲಿ ತಬಲಾ ಕಲಾವಿದರಾಗಿ ರಿಟೈರ್ ಆದವರು. ಸಂಗೀತ ಜ್ಞಾನವೂ ತುಂಬಾ ಚೆನ್ನಾಗಿದೆ. ಬೆರಳುಗಳ ಚುರುಕು ಸ್ವಲ್ಪವೂ ಕುಗ್ಗಿಲ್ಲ. ಮಗ ಬೆಂಗಳೂರಿನಲ್ಲಿ ಕೆಲಸದಲ್ಲಿದ್ದಾರೆ ಅಂತ ಅವರು ಇಲ್ಲಿಗೆ ಬಂದು ಮಗನ ಜೊತೆಗಿದ್ದಾರೆ. ನಾನು ಅವ್ರ ಕೈಲಿ ಮಾತಾಡಿದ್ದೀನಿ. ತಿಂಗಳಿಗೆ ₹150 ಅದನ್ನ ನಾನ್ ಕೊಡ್ತೀನಿ. ಮಧ್ಯಾಹ್ನ 3 ಗಂಟೆಗೆ ಅವರೇ ನಮ್ಮ ಮನೆಗೆ ಬರ್ತಾರೆ. ದಿನ 4 ತಾಸು ಅಭ್ಯಾಸ ಮಾಡಿ. ಬೆಳಿಗ್ಗೆ ಉಳಿದ ಭಾಗವನ್ನು ಅಭ್ಯಾಸ ಮಾಡಿ ಅಥವಾ ಮನನ ಮಾಡಬೇಕಾದ್ದನ್ನು ಮಾಡಿ. ಇಡೀ ರಾತ್ರಿ ನೀವು ಸಾಧನೆ ಮಾಡಿದರೂ ಒಳ್ಳೇದು. ನಾನು ಸಂಗೀತ ಕೇಳ್ತಾ ಕೇಳ್ತಾ ಚೆನ್ನಾಗಿ ನಿದ್ರೆ ಮಾಡ್ತೀನಿ. ಇದನ್ನೆಲ್ಲ ನಾನೇ ನಿಶ್ಚಯಿಸ್ಬಿಟ್ಟಿದ್ದೀನಿ. ನಿಮಗೆ ಹ್ಞೂ 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 ಅನ್ನುವ ಸ್ವಾತಂತ್ರ್ಯವಿಲ್ಲ. ನಾಳೆ ಬೊಂಬಾಯಿಗೆ ಹೋಗಿ ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬನ್ನಿ. ತನಗೇನು ಬೇಕೆಂಬುದನ್ನು ತನಗಿಂತ ಮೊದಲು ತಿಳಿದು ಪರಿಹಾರ ಮಾರ್ಗವನ್ನು ನಿಶ್ಚಯಿಸಿರುವ ಇವರ ಬಗೆಗೆ ಅವನಲ್ಲಿ ಕೃತಜ್ಞತೆ ತುಂಬಿ ಬಂತು. ನೀವು ಹೇಳೋದು ಖರೆ. ಆದ್ರೆ ನೋಡಿ, ನೀವು ನನಗೆ ಪುಕ್ಕಟ ಜಾಗ ಕೊಟ್ಟು ಊಟ ಹಾಕಿದ ಮೇಲೆ ಬೇರೇನು ಖರ್ಚಿದೆ? ಡೆಪಾಸಿಟ್ನಿಂದ ಬರೋ ಬಡ್ಡಿಲಿ ತಬಲಾದವರಿಗೆ ನಾನೇ ಕೊಡ್ತೀನಿ. ಅದನ್ನ ದಯವಿಟ್ಟು ಒಪ್ಪಿಕೊಂಡು ಬಿಡಿ ಎಂದ ಅಸಂಬದ್ಧ ಧ್ವನಿಯಲ್ಲಿ. ಇರಲಿ, ಸದ್ಯಕ್ಕೆ ನಾನು ಕೊಟ್ಟಿರ್ತೀನಿ ಹೇಳಿದ್ನಲ್ಲ. ನೀವು ಕಚೇರಿ ಮಾಡಿ ಲಕ್ಷ ಲಕ್ಷ ಗಳಿಸುವಾಗ ಬಡ್ಡಿ ಸಮೇತ ಎಲ್ಲಾನು ಕೊಡೋರಂತೆ ಅಂತ. ನಿಮ್ಮ ಠೇವಣಿ ಹಣವೆಷ್ಟು, ಅದರ ಬಡ್ಡಿ ಎಷ್ಟು ಅಂತ ನನಗೆ ಗೊತ್ತಿದೆ. ನೀವೇ ಹೇಳಿದ್ದೀರಿ. ನಡುವೆ ಮುಂಬೈಗೆ ಹೋಗಿ ಬರೋಕೆ, ಹೋದಾಗ ಗುರುಗಳಿಗೆ ಕೊಡೋಕೆ ಅಂತ ಬಳಸಿ. ನಿಮ್ಮದೇ ಒಂದು ಡಗ್ಗ, ಒಂದು ತಬಲಾ ಇಟ್ಕೊಳ್ಳೋದು ಒಳ್ಳೇದು. ಕಮಲಾಪುರ್ಗೆ ಹೇಳಿದ್ರೆ ಮಾಡಿಸಿ ತಂದ್ಕೊಡ್ತಾರೆ. ಉನ್ನತಿಗೆ ಉನ್ನತಿ ಮತ್ತೆ ಮಾತಾಡಲಿಲ್ಲ. ಅವನ ಮನಸ್ಸಿನಲ್ಲಿ ಕೃತಜ್ಞತೆ ತುಂಬಿ ಬಂತು. ತುಸು ಹೊತ್ತಿಗೆ ರವೀಂದ್ರನಿಗೆ ನಿದ್ರೆ ಬಂದು ಲಘುವಾಗಿ ಗೊರಕೆ ಹೊಡೆಯತೊಡಗಿದ. ಉನ್ನತಿಗೆ ಬರಲೇ ಇಲ್ಲ. ರವೀಂದ್ರರು ವಿದ್ಯಾವಂತರು, ಓದುವ ಹವ್ಯಾಸವುಳ್ಳವರು, ಪತ್ರಕರ್ತರಾಗಿ ಸಂಪಾದಕರಾಗಿ ವಿಶಾಲ ಜೀವನವನ್ನು ನೋಡಿರುವವರು, ದೇಶ ವಿದೇಶಗಳಲ್ಲೆಲ್ಲ ವಿಸ್ತಾರವಾಗಿ ಸಂಚರಿಸಿರುವವರು. ನನ್ನಂತಹ ಸಾಧಕನಿಗೆ ಸಹಾಯ ಮಾಡುವುದು ತಮ್ಮ ಸಾಂಸ್ಕೃತಿಕ ಧರ್ಮವೆಂಬ ಭಾವನೆ ಇಟ್ಟುಕೊಂಡಿದ್ದಾರೆ. ತಿಳುವಳಿಕೆಯಿಂದ ಬಂದ ಸಂಸ್ಕೃತಿ ಇದು.
ಆದರೆ ಇನ್ನೂ ಹರೆಯದ ಕೇವಲ ಉತ್ಸಾಹದಿಂದ ಅನೂಪ ಸಂಗೀತ ಶಾಲೆಯಂತ ಕಟ್ಟಡವನ್ನೇ ಕಟ್ಟಿಬಿಟ್ಟ. ಅವನ ವಯಸ್ಸಿಗೆ ಅದೇನು ಕಡಿಮೆ ಔದಾರ್ಯವಲ್ಲ. ಅವನಲ್ಲಿರುವ ಬುದ್ಧಿ, ಕಾರ್ಯಕ್ಷಮತೆ ಮತ್ತು ಶ್ರಮಗಳನ್ನೆಲ್ಲ ದಾನ ಮಾಡದೆ ಈ ಕಟ್ಟಡವಾಗುತ್ತಿರಲಿಲ್ಲ. ಈ ತಂದೆ ಮಕ್ಕಳಿಬ್ಬರೂ ನನಗೆ ಎಷ್ಟು ಔದಾರ್ಯವನ್ನೆರೆದಿದ್ದಾರೆ ಎಂಬ ಅಂಶ ಸೇರಿ ಮನಸ್ಸು ಅಣ್ಣಯ್ಯನವರು ಹೇಳಿದ ರವೀಂದ್ರರ ಅಜ್ಜ ಅಜ್ಜಿಯರ ಚಿತ್ರವನ್ನು ನೆನೆಸಿಕೊಂಡಿತು. ಆ ರಕ್ತ ಹರಿಯದೆ ಈ ಗುಣ ಸಾಧ್ಯವಿಲ್ಲ ಎಂಬ ವಿವರಣೆ ಕಾಣಿಸಿದ ಮೇಲೆ ಬುದ್ಧಿಯು ಶಮನವಾಗಿ ಮನಸ್ಸು ತಾನಿನ್ನೂ ನೋಡದ ಕಮಲಾಪುರ್ ಸಾತಿಯಲ್ಲಿ ಅಭ್ಯಾಸ ಮಾಡುವ ಸಂಭ್ರಮದಲ್ಲಿ ತೊಡಗಿತು. ಅಧ್ಯಾಯ 6. ತನ್ನಲ್ಲಿ ಇಷ್ಟು ಕ್ರಿಯಾಶಕ್ತಿ ಇದೆ ಎಂಬುದೇ ಅವಳಿಗೆ ತಿಳಿದಿರಲಿಲ್ಲ. ಸಹಾಯಕ್ಕೆ ಪಾರ್ಟ್ನರ್ ಶೀತಲ್ ಇದ್ದಳು. ಮುಖ್ಯ ಹಂತಗಳಲ್ಲಿ ಮಾರ್ಗದರ್ಶನ ಮಾಡಲು ಅವಳ ತಂದೆಯ ಅನುಭವವಿತ್ತು. ಅವರು ಅಗತ್ಯವಿದ್ದಾಗ ಡೆಹ್ರಾಡೂನ್ನಿಂದ ಬಂದು ಇವಳ ಕೆಲಸಗಳಿಗೆ ಸಲಹೆ ಸೂಚನೆ ಕೊಟ್ಟು ಹೋಗುತ್ತಿದ್ದರು. ಜೊತೆಗೆ ತಾಂತ್ರಿಕ ಅಂಶಗಳಲ್ಲಿ ಮೇಲ್ವಿಚಾರಣೆ ನಡೆಸಲು ಟ್ರೆಂಟ್ ಕಂಪನಿಯ ಭಾರತದ ಪ್ರತಿನಿಧಿ ಆಗಾಗ್ಗೆ ಬಂದು ಮಾರ್ಗದರ್ಶನ ಮಾಡುತ್ತಿದ್ದರು. ಹೌಸ್ ಖಾಸಿಗೆ ಹತ್ತಿರದಲ್ಲಿ ಕೂಲಿಯವರು ಬಲವಂತವಾಗಿ ಸೇರಿ ನೆಲೆಸಿ ಕೊಳಚೆ ಪ್ರದೇಶವನ್ನಾಗಿ ಮಾಡಿದ್ದ ಜಾಗಕ್ಕೆ ಹೊಂದಿಕೊಂಡು ಅವಳ ತಂದೆಯ ಒಂದು ನಿವೇಶನವಿತ್ತು. ಅದನ್ನು ಖಾಲಿ ಬಿಡುವುದು ಸರಿಯಲ್ಲ, ಬಿಟ್ಟರೆ ಕೊಳಚೆ ನಿವಾಸಿಗಳು ಆಕ್ರಮಿಸಿ ನಾಳೆ ಜಾಗವೇ ಕೈತಪ್ಪು ಹೋಗಬಹುದು ಎಂದು ಅವರು ಯೋಚಿಸುತ್ತಿದ್ದರು. ಅಲ್ಲಿ ಉತ್ತಮವಾದ ಮನೆ ಕಟ್ಟಿದರೆ ಕೊಳಚೆಯವರು ಆಜುಬಾಜು ಎಂದು ಸರಿಯಾಗಿ ಬಾಡಿಗೆ ಕೊಡುವ ಯಾವ ಸ್ಥಿತಿವಂತರೂ ವಾಸಿಸಲು ಬರುತ್ತಿರಲಿಲ್ಲ. ಈಗ ಈ ಸಂದರ್ಭವನ್ನು ಗಮನಿಸಿದ ಅವರು ನಿವೇಶನವನ್ನು ಮಗಳಿಗೆ ಖರೀದಿಗೆ ಬರೆದರು ಮತ್ತು 50 ಹೊಲಿಗೆಯ ಯಂತ್ರ ಮಡಿಸುವ ಜೊತೆ ಜೋಡಿಸಿ ಪ್ಯಾಕ್ ಮಾಡುವ ವಿಭಾಗಗಳಿಗೆ ಸ್ಥಳ ಒದಗುವಂತೆ ಒಂದು ಫ್ಯಾಕ್ಟರಿ ಕಟ್ಟಿಸಿಕೊಟ್ಟರು. ಕಾಂತಿಗೆ ತಾವು ಕೊಟ್ಟಿದ್ದ 5 ಲಕ್ಷ ಮೊತ್ತದ ಆಧಾರದ ಮೇಲೆ ಬ್ಯಾಂಕ್ ಸಾಲ ಕೊಟ್ಟಿತ್ತು. ಟ್ರೆಂಟ್ ಕಂಪನಿಯೇ ಉಳಿದುದನ್ನು ಅಡ್ವಾನ್ಸ್ ಕೊಟ್ಟಿತ್ತು. ಒಟ್ಟಿನಲ್ಲಿ ಇವರ ಕಂಪನಿಗೆ ಇವಳು ಫ್ಯಾಕ್ಟರಿಯ ಕಟ್ಟಡವನ್ನು ಬಾಡಿಗೆಗೆ ಕೊಟ್ಟಳು. ಇಷ್ಟು ಕೆಲಸ ಮೂರ್ತಿಯವರ ಚುರುಕಿನಿಂದ 2 ತಿಂಗಳಿನಲ್ಲಿ ಆಗಿ 3ನೇ ತಿಂಗಳಲ್ಲಿ ಯಂತ್ರಗಳ ಸ್ಥಾಪನೆಯಾಗಿ ಕೆಲಸಗಾರರನ್ನು ನೇಮಿಸಿ ದೈನಿಕ ಉತ್ಪಾದನಾ ಶಕ್ತಿಯ ಅರ್ಧ ಭಾಗದಷ್ಟು ಕೆಲಸ ಆರಂಭವಾಯಿತು. ಇಷ್ಟೆಲ್ಲ ಸಹಾಯ ದೊರೆತರೂ ಎಲ್ಲವನ್ನೂ ನಿಭಾಯಿಸುತ್ತಿರುವವಳು ತಾನು ಎಂಬ ಅರಿವಿನಿಂದ ಅವಳ ಆತ್ಮವಿಶ್ವಾಸ ದೃಢವಾಯಿತು. ಶೀತಲ್ ಬೆಳಿಗ್ಗೆ ಅರ್ಧ ಗಂಟೆ, ಸಂಜೆ 1 ಗಂಟೆ ಫ್ಯಾಕ್ಟರಿಗೆ ಬರುತ್ತಿದ್ದಳಾದರೂ ಅವಳ ಕೆಲಸವೇನಿದ್ದರೂ ಸರ್ಕಾರದ ಮಟ್ಟದಲ್ಲಿ ಆಗಬೇಕಿದ್ದ ಲೈಸೆನ್ಸ್, ಅನುಮತಿ, ಕ್ಲಿಯರೆನ್ಸ್, ವಿನಿಮಯ ಮೊದಲಾದ ತರಲೆ ತಾಪತ್ರಯಗಳನ್ನು ದಾಟಿಸುವುದು. ಇದೇನು ಕಡಿಮೆ ಮಹತ್ವದ ಕೆಲಸವಾಗಿರಲಿಲ್ಲ. ಅಮೆರಿಕದ ಟ್ರೆಂಟ್ ಕಂಪನಿಯ ವಿನ್ಯಾಸ, ಬಟ್ಟೆಯ ಆಯ್ಕೆ, ಇವರ ಹೊಲಿಕೆ, ಮಡಿಕೆ ಮತ್ತು ಅಂದವಾದ ಪ್ಯಾಕ್ ಇಷ್ಟು ಸುಲಭದ್ದಾದರೂ ಸರ್ಕಾರದ ಕಚೇರಿಗಳಲ್ಲಿ ಒಡ್ಡುವ 101 ಕಾನೂನು, 1001 ಅಡ್ಡಗಲ್ಲುಗಳನ್ನು ದಾಟಿಸದೆ ಈ ಸರಳ ವ್ಯವಹಾರ ನಡೆಯಲು ಸಾಧ್ಯವಿಲ್ಲ ಎಂಬುದು ಅವಳಿಗೆ ಬೇಗ ಅರ್ಥವಾಯಿತು. ಬರೀ ಶೀತಲಳ ಸಂಪರ್ಕ ಪ್ರಭಾವಗಳಿಂದ ಕೆಲಸವಾಗುತ್ತಿರಲಿಲ್ಲ. ಕೊಡುವುದು ಕೊಡಲೇಬೇಕು. ಆದರೆ ಕೊಟ್ಟರೂ ಬೇಗ ಮಾಡಿಸಲು ಸರ್ಕಾರದ 10 ಬೇರೆ ಬೇರೆ ಕಚೇರಿ ವಲಯದಲ್ಲಿ ಸುತ್ತುತ್ತಾ, ನೂಕುತ್ತಾ, ಬಿಸಿ ಮಾಡುತ್ತಾ, ರುಜು ಮಾಡಿಸುತ್ತಾ, ಮುದ್ರೆಯನ್ನು ಒತ್ತಿಸುತ್ತಾ, ಒಳಗೆ ಕಳಿಸುತ್ತಾ, ಹೊರಗೆ ಬರಿಸುತ್ತಾ ಇರಲು ಒಬ್ಬ ಸರ್ಕಾರಿ ಸಂಪರ್ಕದ ಮನುಷ್ಯನನ್ನು ನೇಮಿಸದೆ ಹೇಗೂ ಸಾಧ್ಯವಾಗುತ್ತಿರಲಿಲ್ಲ. ಅದು ಶೀತಲಳ ಹೊಣೆಯಾಗಿತ್ತು. ಕಾಂತಿಯು ಉತ್ಪಾದನೆಯನ್ನು ಎಷ್ಟು ದಕ್ಷತೆಯಿಂದ ನೋಡಿಕೊಳ್ಳುತ್ತಿದ್ದಳು, ಶೀತಲಳು ತನ್ನ ಭಾಗದ ಕೆಲಸವನ್ನು ಅಷ್ಟೇ ಚುರುಕಾಗಿ ಮಾಡುತ್ತಿದ್ದಳು. ಇವರ ಫ್ಯಾಕ್ಟರಿಗೊಂದು ಫೋನ್ ಬೇಕೇ ಬೇಕಾಗಿತ್ತು. ಇಲಾಖೆಗೆ ಬರೆದು ಕೇಳಿ ವಿಚಾರಿಸಿದರೆ ದೇಶದಲ್ಲಿ ಫೋನಿನ ಸಂಖ್ಯೆ ಕಡಿಮೆ ಇರುವುದು, ಇವರಿಗೆ ಕೊಡಲು 8 ವರ್ಷವಾದರೂ ಆಗಬಹುದು ಎಂದು ತಿಳಿದು ಬಂತು. ಆದರೆ ಶೀತಲ್ ಅದನ್ನು 8 ದಿವಸದಲ್ಲಿ ಬರುವಂತೆ ಮಾಡಿದಳು. ಹಣ ಖರ್ಚಾಯಿತು. ಆದರೆ ಬೇರೆ ವ್ಯಾಪಾರ ಅಥವಾ ಉದ್ಯಮಿಗಳು ಹಣ ಖರ್ಚು ಮಾಡಿದ್ದರೂ ಇಷ್ಟು ಬೇಗ ಆಗುವ ಸಾಧ್ಯವಿರಲಿಲ್ಲ. ಹೀಗಾಗಿ ಅವಳ ಮಹತ್ವ ಎಂದಿಗೂ ಕಡಿಮೆ ಎನ್ನುವಂತಿರಲಿಲ್ಲ. ಇವಳು ಫ್ಯಾಕ್ಟರಿಯಲ್ಲಿ ಕೂತು ನಿಂತು ತಿರುಗಿ ಉತ್ಪಾದನೆಯ ಕೆಲಸ ಮಾಡುತ್ತಿದ್ದರೆ ಅವಳು ತನ್ನ ಆಫೀಸಿನ ಹವಾನಿಯಂತ್ರಕ ಕೋಣೆಯಲ್ಲಿ ಕೂತೆ ಅಥವಾ ಇತರ ಕಚೇರಿಗಳಿಗೆ ತನ್ನ ಕಚೇರಿಯ ಕೆಲಸದ ಮುಸುಕು ಹಾಕಿ ತಿರುಗುತ್ತಲೇ ಅದೇ ಫ್ಯಾಕ್ಟರಿಯ ಕೆಲಸ ಮಾಡುತ್ತಿದ್ದಳು. ಒಟ್ಟಿನಲ್ಲಿ 2 ತಿಂಗಳಲ್ಲಿ ಉತ್ಪಾದನೆಯು ಇವರು ಮಾಡಿಕೊಟ್ಟಿದ್ದ ಕರಾರಿನ ಗರಿಷ್ಠ ಮಟ್ಟವನ್ನು ಮುಟ್ಟಿತು. ಕೆಲಸಗಾರರೊಡನೆ ವರ್ತಿಸುವಾಗ ಅನುಸರಿಸಬೇಕಾದ ಬಿಗಿ, ನಗು ಮೊದಲಾದ ಸಮಾಯೋಪಾಯಗಳು ಕಾಂತಿಗೆ ಬಹುಬೇಗ ಕರಗತವಾದವು. ತಾನು ದಿಲ್ಲಿಯಲ್ಲಿ ನೆಲೆಸಿದ್ದಂತೂ ಪೂರ್ಣವಾಯಿತು. ಫ್ಯಾಕ್ಟರಿಯ ಕಟ್ಟಡ ತನ್ನದು. ಅದಕ್ಕೆ ಮೊದಲು 2 ವರ್ಷ ಬಾಡಿಗೆಯನ್ನು ತಂದೆಯೇ ನಿಶ್ಚಯಿಸಿಕೊಟ್ಟಿದ್ದಾರೆ. ಬಾಡಿಗೆಯ ಹಣ ಬ್ಯಾಂಕಿಗೆ ಹೋಗಿ ಅಸಲು ಬಡ್ಡಿಗಳನ್ನು ತೀರಿಸುತ್ತದೆ. 8 ವರ್ಷದಲ್ಲಿ ಎರಡೂ ತೀರಿ ಕಟ್ಟಡ ತನ್ನದಾಗಿ ಅನಂತರ ಬಾಡಿಗೆಯೇ 7-8 ಸಾವಿರದ ಆದಾಯವಾಗುತ್ತದೆ. ಕಂಪನಿಯ ಪಾಲುದಾರಿಕೆಯ ಆದಾಯವಂತೂ ಬೆಂಗಳೂರಿನ ಜನಗಳು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲದಷ್ಟು. ಓಡಾಟಕ್ಕೆ ಕಂಪನಿಯ ಹೆಸರಿನಲ್ಲೇ ಕೊಂಡ ಕಾರು ಇದೆ. ಡ್ರೈವಿಂಗ್ ಮೊದಲೇ ಬರುತ್ತಿದ್ದ ಅವಳಿಗೆ ನಡುವೆ ಅಭ್ಯಾಸ ಕಡಿಮೆಯಾಗಿತ್ತು. ಈಗ ದಿಲ್ಲಿಯ ರಸ್ತೆಗಳಲ್ಲಿ ಧೈರ್ಯವಾಗಿ ಓಡಿಸುತ್ತಾಳೆ. ತಾಯಿ ತಂದೆಯರು ಡೆಹ್ರಾಡೂನಿಗೆ ಹೋದ ಮೇಲೆ ತಾನು ಎಲ್ಲಿ ವಾಸವಾಗಿರುವುದು ಎಂದು ಪ್ರಶ್ನೆ ಹುಟ್ಟಿತ್ತು. ತಮ್ಮ ಅವನ ಹೆಂಡತಿಯರೊಡನೆ ಇರುವುದಂತೂ ಸಾಧ್ಯವಿಲ್ಲದ ಮಾತು. ತಾನೇ ಒಂದು ಮನೆಯನ್ನು ಬಾಡಿಗೆಗೆ ಹಿಡಿಯಬೇಕು ಎಂದು ಯೋಚಿಸಿದಳು. ತಾಯಿಯೂ ಅದನ್ನು ಅನುಮೋದಿಸಿದರು. ಆದರೆ ತಮ್ಮ ನಿರಂಜನ ಒಂದು ಸಲಹೆ ಮಾಡಿದ. ಇಷ್ಟು ದೊಡ್ಡ ಮನೆ, ಮೇಲೆ ಬರ್ಸಾತಿ ಇದೆ, ಹೊರಗಿನಿಂದ ಮೆಟ್ಟಲಿದೆ, ಒಬ್ಬಳಿಗೆ ಸಾಕು, ಅಲ್ಲಿದ್ದು ಬಿಡು. ಭಾವನು ಇಲ್ಲಿಗೆ ಬಂದ ಮೇಲೆ ನಿಮಗಾಗುವಂತ ದೊಡ್ಡ ಮನೆಯನ್ನ ಎಲ್ಲಾದರೂ ಬಾಡಿಗೆ ತಗೊಳ್ಳುವಿರಂತೆ, ಅಥವಾ ಕಟ್ಟಿದ ಮನೆಯೇ ಕೊಳ್ಳೋದೋ ಹೊಸದಾಗಿ ಕಟ್ಟಿಸೋದೋ ಮಾಡಬಹುದು. ಹೆಂಡತಿಯೊಡನೆ ಮೊದಲೇ ಚರ್ಚಿಸದೆ ಅವನು ಈ ಪ್ರಸ್ತಾಪ ಮಾಡಿಲ್ಲವೆಂದು
ರತ್ನಮ್ಮ ಕಾಂತಿಯರಿಗೆ ಅರ್ಥವಾಯಿತು. ಹಾಗೆ ಮಾಡು. ಹಗಲೆಲ್ಲ ನೀನು ಫ್ಯಾಕ್ಟರಿನಲ್ಲೇ ಇರ್ತೀಯ. ಪ್ರತ್ಯೇಕ ಮನೆ ಮಾಡಿದ್ರೆ ರಕ್ಷಣೆ ಇರೋಲ್ಲ. ರಾತ್ರಿ ಹೊತ್ತು ಕೂಡ ಒಬ್ಳೇ ಹೆಂಗ್ಸು. ನಿಮ್ಮ ಡ್ಯಾಡಿ ಕಟ್ಟಿದ ಮನೆ ಇದು ಯಾವಳದ್ದೂ ಅಲ್ಲ. ಕಾಂತಿ ಒಪ್ಪಿಕೊಂಡಳು. ಬೆಳಗ್ಗೆ ನೀನು ಫ್ಯಾಕ್ಟರಿಗೆ ಹೊರಡುವ ಮೊದಲೇ ಬಂದು ಮನೆ ಕೆಲಸದ ಜೊತೆಗೆ ಒಂದಿಷ್ಟು ನಾಷ್ಟ ತಯಾರಿಸಿ ಕೊಟ್ಟು ಕೈಲಿ ತಕೊಂಡು ಹೋಗೋಕ್ಕೂ ಏನಾದ್ರೂ ಅಡಿಗೆ ಮಾಡಿ ಕೊಡುವಂತವಳನ್ನ ಗೊತ್ತು ಮಾಡಿಕೊ. ರಾತ್ರಿ ಅವಳೇ ಬಂದು ಅಡಿಗೆನು ಮಾಡಿಟ್ಟು ಹೋಗಲಿ. ನೀನು ಕೈನ ಮಸಿ ಬಿಸಿ ಮಾಡ್ಕೋಬೇಡ. ತಾಯಿ ವಿವರಗಳನ್ನು ಸೂಚಿಸಿದರು. 2 ವರ್ಷಗಳಲ್ಲಿ ತನಗೆ ಬೇಕಾದ ಹಾಗೆ ಒಂದು ಮನೆ ಕಟ್ಟಿಸಬೇಕು. ನಾನೇ ಡಿಸೈನ್ ಮಾಡಿ ಪಕ್ಕ ಆಕೃತಿಗೆ ತಂದ ಮೇಲೆ ನಿರಂಜನ ಗೆರೆ ಎಳೆಯಬೇಕು ಎಂದು ಎಂದುಕೊಂಡಳು. ಆದರೆ ಅಳಿಯ ಇಲ್ಲಿಗೆ ವರ್ಗ ಮಾಡಿಸಿಕೊಂಡುಕೊಂಡು ಬರ್ತಾನೆ ಅನ್ನುವ ನಂಬಿಕೆ ಅಪ್ಪನಿಗೆ ಇನ್ನೂ ಇದೆ ಎಂದು ಅರಿವಾದಾಗ ಒಳಗೆ ಕಸಿವಿಸಿಯಾಗುತ್ತಿತ್ತು. ಈ ವಿಷಯದಲ್ಲಿ ಅಮ್ಮನಿಗೆ ತುಸು ಅನುಮಾನ ಹುಟ್ಟುತ್ತದೆ. ಇಂಥ ಸಂಗತಿಗಳಲ್ಲಿ ಗಂಡಸರಿಗಿಂತ ಹೆಂಗಸರಿಗೆ ಸೂಕ್ಷ್ಮಗಳು ಬೇಗ ಅರ್ಥವಾಗುತ್ತವೆ. ಅಪ್ಪನ 70ರ ಸಮಾರಂಭಕ್ಕೆ ಅಂತ ನಾನು ಇಲ್ಲಿಗೆ ಬಂದು 7 ತಿಂಗಳಾಯ್ತು. ಒಂದು ಸಲವಾದರೂ ಅಳಿಯ ಹೆಂಡತಿನ ನೋಡೋಕೆ ಅಂತ ಬಂದಿಲ್ಲ. ಇನ್ನು 45 ವರ್ಷದ ಪ್ರಾಯ. ಏನಿಲ್ಲ ಅಂದ್ರೆ ಅದಾದ್ರೂ ಆಶೆ ಇರಬೇಡ್ವೆ? ಅಥವಾ ನಾನಾದ್ರೂ ಬೆಂಗಳೂರಿಗೆ ಹೋಗಿ ಬಂದಿಲ್ಲ. ವಿಮಾನದಲ್ಲಿ ಹೋಗಿ 2 ದಿನ ಇದ್ದು ಬರೋದಕ್ಕೆ ದುಡ್ಡಿಗೇನು ತೊಂದರೆ ಇಲ್ಲ ಎನ್ನುವಂತ ಸ್ಪಷ್ಟ ಸಂಗತಿಗಳೇ ಸಾಕು. ಹೆಂಗಸರು ಇವುಗಳನ್ನು ಕುರಿತು ಯೋಚನೆ ಮಾಡಿ ಒಳ ಅರ್ಥ ತಿಳ್ಕೋತಾರೆ. ಗಂಡಸರು ಇನ್ನೊಬ್ರು ಅಂದ್ರೆ ನಾನು ಹೇಳಿದ್ದನ್ನ ನಂಬಿ ಬಿಡ್ತಾರೆ. ಅಪ್ಪ ದಿಲ್ಲಿಗೆ ಬಂದಿದ್ದಾಗ ಒಂದ್ಸಲ ಕೇಳಿದ್ರು. ಅವರು ನ್ಯೂಸ್ ಎಡಿಟರ್, ಅಸಿಸ್ಟೆಂಟ್ ಎಡಿಟರ್ ಇಲ್ಲ. ಅವರ ಕೆಲ್ಸನೂ ಇವರೇ ಮಾಡ್ಬೇಕು. ಒಂದೇ ಒಂದು ದಿನ ಊರ್ ಬಿಟ್ಟು ಬರೋ ಹಾಗಿಲ್ಲ. ಹೇಳಿ ಕೇಳಿ ನ್ಯೂಸ್ ಪೇಪರ್ ಒಂದು ದಿನವೂ ಸಮಯಕ್ಕೆ ಸರಿಯಾಗಿ ಪ್ರಿಂಟ್ ಆಗಿ ಹೊರಬರದ್ದೇ ಇರೋಕ್ಕಾಗಲ್ಲ ಎಂದದಕ್ಕೆ ಸುಮ್ಮನಾಗಿದ್ದರು. ಆದರೆ ಅಮ್ಮ, ನೀನಿಲ್ಲಿ ಕಂಪನಿ ಶುರು ಮಾಡಿದ್ದು ನಿನ್ನ ಗಂಡನಿಗೆ ಇಷ್ಟವಿಲ್ವೇನೆ ಅಂದ್ರು. ಯಾರಿಗೂ ಇಷ್ಟವಾಗಲ್ಲ ಅಂತ ಇಷ್ಟು ಚೆನ್ನಾಗಿ ನಡೀತಿರೋ ಕಂಪನಿನ ಕೈ ಬಿಡಕ್ಕಾಗುತ್ತೇನಮ್ಮ ಎಂದಳು. ಅಮ್ಮನಿಗೆ ಅಸ್ಪಷ್ಟವಾಗಿ ವಿಷಯ ತಿಳಿಲಿ ಅಂತ. ಅವರು ತಕ್ಷಣ ಆ ಮಾತಿನ ಅರ್ಥವನ್ನು ಗ್ರಹಿಸಿದರು. ಆದರೆ ಮುಂದೆ ಮಾತನಾಡಲಿಲ್ಲ. ಆದರೆ ರಾತ್ರಿ ಅವಳಿಗೆ ಊಟ ಬಡಿಸುತ್ತಾ ಕೇಳಿದರು. ಹೇಳೇ, ನನ್ನ ಕೈಯಲ್ಲಿ ಹೇಳೋಕೇನು? ಅವನಿಗೆ ಇಷ್ಟವಾಗದ ಮೇಲೆ ನೀನ್ ಯಾಕೆ ಈ ವ್ಯವಹಾರ ಶುರು ಮಾಡಿದೆ? ನಿನ್ನಪ್ಪ ಕೊಟ್ಟ ದುಡ್ಡನ್ನ ಬ್ಯಾಂಕಿಗೆ ಸರಳ ಬಡ್ಡಿಗೆ ಹಾಕಿದ್ರು ತಿಂಗಳಿಗೆ 4,000 ಬರ್ತಿತ್ತು. ಅವರ ಸಂಬಳದಲ್ಲಿ ಸಂಸಾರ ಕಳೀತಿತ್ತು. ಮೇಲೆ ಇದರಲ್ಲಿ ನಿನಗೆ ಬೇಕಾದ ಹಾಗೆ ಖರ್ಚು ಮಾಡ್ಕೊಂಡು ಇಲ್ಲೇ ಇರಬಹುದಾಗಿತ್ತು, ಗಂಡ ಹೆಂಡತಿ ಒಟ್ಟಿಗೆ ಎಂದರು. ಇನ್ನು ಅಮ್ಮನ ಹತ್ತಿರ ಮುಚ್ಚಿಡಲು ಅವಳಿಗೆ ಸಾಧ್ಯವಾಗಲಿಲ್ಲ. ಯಾಕೆ ಮುಚ್ಚಿಡಬೇಕು? ನಂದೇನಿದೆ ತಪ್ಪು ಮುಚ್ಚಿಡುವಂಥದ್ದು ಎಂದುಕೊಂಡು ಅವಳು ಬೆಂಗಳೂರು ಜೀವನದ ಕಾರ್ಪಣ್ಯವನ್ನು ಹೇಳತೊಡಗಿದಳು. ಅನೂಪನನ್ನು ಹಾಕಿರುವ ಶಾಲೆ, ಅಲ್ಲಿ ಅವನು ಪಡುತ್ತಿರುವ ಭವನೆಗಳನ್ನು ವರ್ಣಿಸಿದಳು. ತಾನು ಇಲ್ಲಿಗೆ 3rd ಕ್ಲಾಸ್ ರೈಲು ಪ್ರಯಾಣ, ವಾಸ್ತವವಾಗಿ ಸಮಾರಂಭಕ್ಕೆ ಗಂಡ ಬರದಿದ್ದ ಕಾರಣ, ಹಣದ ಕಾರಣಗಳನ್ನೆಲ್ಲ ಹೇಳಿ ನನಗೆ ಆ ಬಡತನ ಸಾಕು. ನನ್ನ ಮಗನನ್ನ ಆ ಶಾಲೆಯಿಂದ ಬಿಡಿಸಿ ಸರಿಯಾದ ಶಾಲೆ ಕೊಡೈಕೆನಾಲಿಗೋ ಗ್ವಾಲಿಯರ್ಗೋ ಡೋನ್ಗೋ ಸೇರಿಸಬೇಕು ಅಂತ ನನ್ನ ಆಶೆ. ಅವನ ಸಂಬಳದಲ್ಲಿ ಅದು ಸಾಧ್ಯವಿಲ್ಲದಕ್ಕೆ ಗಾಂಧಿ ತತ್ವ ಹೇಳ್ತಾರೆ. ನನ್ನ ಜೀವನ ಮುಗೀತು. ನನ್ನ ಮಕ್ಕಳ ಜೀವನವಾದ್ರೂ ಸುಖವಾಗಿ ಮಾಡಿಸ್ಬೇಕು ಅಂತ ನಾನು ದುಡಿತಿದ್ದೀನಿ. ಅವನಿಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊ ಅಂತ ಅಂದದ್ದಕ್ಕೆ ನೀನು ಬ್ಯಾಂಗ್ಳೂರ್ನಲ್ಲೇ ಫ್ಯಾಕ್ಟ್ರಿ ತೆಗಿ ಅಂದ. ನೀನೇ ಹೇಳು, ಫ್ಯಾಕ್ಟ್ರಿನ ಅಲ್ಲಿ ತೆಗಿಯಕ್ಕಾಗುತ್ತೀಯೇ? ಅದು ಅಲ್ಲಿದ್ರೆ ಅಪ್ಪ ಡೆಹ್ರಾಡೂನ್ನಲ್ಲಿ ಇದ್ದುಕೊಂಡು ಸಹಾಯ ಮಾಡೋಕ್ಕಾಗುತ್ತೀಯೇ? ಫಾರಿನ ಟ್ರೇಡ್ ಮಿನಿಸ್ಟ್ರಿಗೆ ದಿನ ಬೆಳಗ್ಗಿದ್ರೆ ಹೋಗ್ಬೇಕು. ಶೀತಲ್ ಇಲ್ಲಿರೋದ್ರಿಂದ ಆ ಕೆಲಸವೆಲ್ಲ ಆಗ್ತಿದೆ. ನಾನು ಬೆಂಗಳೂರಿನಲ್ಲಿದ್ರೆ ಅವಳು ಪಾರ್ಟ್ನರ್ ಆಗ್ತಾಳೆ. ಮಗ ಮುಂದುವರಿ ಕೂಡುದು ಅಂತ ಆ ಮೂದೇವಿ ಹಠ ಹಿಡಿದ್ರೆ ನಾನೇನ್ ಮಾಡ್ಲಿ? ಮಗಳ ಕಷ್ಟ ತಾಯಿಗೆ ಅರ್ಥವಾಯ್ತು. ವಾಸ್ತವವಾಗಿ ಈ ಮದುವೆ ನಿಶ್ಚಯವಾಗುವಾಗ ಅವರೇ ಆಕ್ಷೇಪ ಮಾಡಿದ್ದರು. ಹಿರಿಯ ಮಗಳನ್ನು ಇಂಜಿನಿಯರಿಗೆ ಹುಡುಗನಿಗೆ, ಅದರಲ್ಲೂ ತುಂಬಾ ಮೇಲು ಸಂಪಾದನೆ ಇರುವ ಇಂಜಿನಿಯರಿಗೆ ಕೊಟ್ಟಿರುವಾಗ ಹಿರಿಯ ಮಗಳನ್ನು ಯಾವ ಮೇಲು ಸಂಪಾದನೆಯೂ ಇಲ್ಲದ ಪತ್ರಿಕೆಯವನಿಗೆ ಕೊಡುವುದು ನ್ಯಾಯವಲ್ಲ ಎಂದು ತಾವೇ ಯಜಮಾನರಿಗೆ ಹೇಳಿದ್ದರು. ಆದರೆ ಅವರು ಕೇಳಲಿಲ್ಲ. ಈಗ ಪೇಪರ್ನವರಿಗೂ ಸಂಬಳ ಜಾಸ್ತಿ ಆಗಿದೆ, ಸುಮ್ಮನಿರು. ಮುಂದೆ ಅವರಿಗೆ ಇಂಜಿನಿಯರ್ಗಿಂತ ಜಾಸ್ತಿ ಆಗುತ್ತೆ. ಹುಡುಗ ಬುದ್ಧಿವಂತ, ಮುಂದೆ ಎಡಿಟರ್ ಆಗ್ತಾನೆ ಎಂದಿದ್ದರು. ಅವನು ಎಡಿಟರ್ ಏನೋ ಆದ, ಆದ್ರೆ ಏನ್ ಪ್ರಯೋಜನ ಎಂದುಕೊಂಡರು. ಆದ್ರೆ ಗಂಡ ಹೆಂಡತಿ ಬೇರೆ ಬೇರೆ ಇರೋದನ್ನು ಒಪ್ಪಿಕೊಳ್ಳುವುದು ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಹೇಗಾದ್ರೂ ಆಗ್ಲಿ, ನೀನೇ ಹೋಗಿ 4 ದಿನ ಇದ್ದು ಬಾ. ಒಳ್ಳೆ ಮಾತನಾಡಿ ಅವನಿಗೆ ಸಮಾಧಾನ ಹೇಳು. ನಾನ್ ಮಾಡ್ತಿರೋದು ನಿಮ್ಗೋಸ್ಕರವೇ, ನನ್ಗೋಸ್ಕರ ಅಲ್ಲ, ನಿಮ್ಮ ಮಗನಿಗೆ ಅಂತ ಹೇಳು. ಗಂಡ ಹೆಂಡತಿ ವೈಮನಸ್ಸು ಮಾತಾಡದೆ ಬಿಟ್ರೆ ದೂರವೇ ಆಗತ್ತೆ. ಯಾರಾದರೊಬ್ರು ಸೋತು ಹೋಗಿ ಮಾತನಾಡಿದರೆ ಕೂಡಿಕೊಳ್ಳುತ್ತೆ. ಹೆಂಗ್ಸಾದೋಳು ನೀನು ಹೋಗು. ಒಂದ್ಸಲ ಅಲ್ಲದಿದ್ರೆ 2 ಸಲ ಹೋಗು. 3ನೇ ಸತಿ ಅವನೇ ಬರ್ತಾನೆ. ಹೆಂಗ್ಸಾದೋಳು ನೀನು ಎಂಬ ತಾಯಿಯ ಮಾತು ಅವಳನ್ನು ರೇಗಿಸಿತು. ನೀನು ಹೆಂಗ್ಸಲ್ವೇ? ಹೆಂಗ್ಸಾಗಿ ನೀನು ಹೀಗನ್ಬಾರ್ದು. ಹೆಂಗಸೆಂಬ ಆತ್ಮಗೌರವ ನಿನಗಿರಬೇಕು ಎನ್ನುವ ಮನಸ್ಸು ಬಂತು. ಆದರೆ ಸುಮ್ಮನೆ ಮನಸ್ಸು ಕಹಿಯಾಗುತ್ತೆ, ಬೇಡ ಎಂದು ಸುಮ್ಮನಾದಳು. ತಾಯಿಯ ಹೆಣ್ಣುತನದ ಅಭಿಮಾನವನ್ನು ಕೆರಳಿಸುವಂತಹ ಮಾತು ಮನಸ್ಸಿನಲ್ಲಿ ಬಂದರೆ ಅಪ್ಪನ ಬಗೆಗೆ ಇದ್ದ ಪ್ರೀತಿ ಕೃತಜ್ಞತೆಗಳು ಒಳಗೆ ತಡೆದು ಬಿಡುತ್ತಿದ್ದವು. ಅಪ್ಪ ಅಮ್ಮನಿಗೆ ಯಾವುದಕ್ಕೂ ಕಡಿಮೆ ಮಾಡಲಿಲ್ಲ. ಪ್ರಪಂಚದ ಗಂಡಸರೆಲ್ಲ ನಮ್ಮಪ್ಪನಂತೆ ಇದ್ರೆ ಹೆಂಗಸರು ಯಾವುದಕ್ಕೂ ಹೋರಾಡಬೇಕಾಗಿಲ್ಲ ಎಂದುಕೊಂಡಳು. ಅಲ್ಲದೆ ತಾಯಿಗೂ ತನಗೂ ಇರುವ ಪೀಳಿಗೆಯ ಅಂತರ ಮನಸ್ಸಿಗೆ ಬಂತು. ಹೆಣ್ಣಿಗೆ ಸಂಬಂಧಿಸಿದ ಯಾವ ಸಂಗತಿ ಸಮಸ್ಯೆಯಾದರೂ ಮಾತನಾಡಲು ಶೀತಲ್ ತಕ್ಕ ಸಂಗಾತಿ. ಅವಳಿಗೆ ಕಾಣುವ ದೃಷ್ಟಿಕೋನಗಳು ಅಮ್ಮನಿಗೆ ಕಾಣಲು ಸಾಧ್ಯವೇ ಇಲ್ಲ ಎಂದುಕೊಂಡು ಮಾತು ಬೆಳೆಸದೆ ಊಟ ಮಾಡಿದಳು. ಮರುದಿನ ಅಪ್ಪ ಅಮ್ಮ ಇಬ್ಬರು ಡೆಹ್ರಾಡೂನಿಗೆ ಪ್ರಯಾಣ ಮಾಡಿದರು. ಸದ್ಯ ಇನ್ನೊಂದ್ಸಲ ಬಂದಾಗ ಅಮ್ಮ ಈ ಮಾತು ತೆಗೆದಿದ್ದರೆ ಸಾಕು ಎಂದು ಇವಳು
ಮನಸ್ಸಿನಲ್ಲೇ ಪ್ರಾರ್ಥಿಸಿಕೊಂಡಳು. ಕಾರು ನಡೆಸುತ್ತಾ ಫ್ಯಾಕ್ಟರಿಗೆ ಹೋಗುವಾಗ ಶೀತಲ್ ಸದಾ ಹೇಳುವ ಮಾತು ನೆನಪಿಗೆ ಬಂತು. ಸ್ವತಂತ್ರವಾಗಿ ಸಂಪಾದನೆ ಮಾಡುವ ಮೊದಲು, ಮಾಡಲು ಶುರು ಮಾಡಿದ ನಂತರ ಗಂಡನನ್ನು ನೋಡುವ ದೃಷ್ಟಿ ಬೇರೆಯಾಗಿಯೇ ಆಗುತ್ತೆ. ನಿನ್ನ ಕಾಲ ಮೇಲೆ ನೀನು ನಿಲ್ಲುವ ಹಾಗೆ ಸಂಪಾದನೆ ಮಾಡು. ಬೇಕಾದ್ರೆ ನಿನ್ನ ಗಂಡನಿಗೂ 4 ಕಾಸು ಕೊಡಬಲ್ಲೆ ಅನ್ನುವ ಸ್ಥಿತಿಗೆ ಬಾ. ಅವನಿಗೂ ಸಹಾಯನೂ ಮಾಡು. ಆಮೇಲೆ ಅವನ ವಿಷಯದಲ್ಲಿ ಪ್ರೀತಿ ಉಳಿದರೆ ಅದು ನಿಜವಾದ ಪ್ರೀತಿ. ಇಲ್ಲದಿದ್ದರೆ ಬರೀ ಆರ್ಥಿಕ ಅವಲಂಬನೆ. ಅವಳ ಮಾತು ನಿಜವೆನಿಸುತ್ತದೆ. ನನಗೆ ಈಗ ಗಂಡನ ನೆನಪು ಬರದೇ ಇಲ್ಲ. ನೆನಪಾಗಿ ಬರುತ್ತದೆ. ಕೋಪವಾಗಿ, ತಿರಸ್ಕಾರವಾಗಿ ಬರುತ್ತದೆ. ಪ್ರೀತಿಯಾಗಿ ಅಲ್ಲ. ನನ್ನ ಜೊತೆ ಸ್ಪಂದಿಸದ, ಸಂಪಾದನೆ ಮಾಡುವ ಪ್ರತಿಯೊಂದು ಮಾರ್ಗವನ್ನು ಕುಕ್ಕಿ ಮಾತನಾಡುವ, ಹೆಂಡತಿ ಮಗನನ್ನು ದಾರಿದ್ರ್ಯ ಗೋಳಿನಲ್ಲಿಡುವುದರಲ್ಲೇ ಸುಖ ಕಾಣುವವನ ಮೇಲೆ ಎಂಥ ಪ್ರೀತಿ ಬರೋಕೆ ಸಾಧ್ಯ? ಪ್ರೀತಿಯ ಮಾತನ್ನ ತುಂಬಾ ಚಂದಾಗಿ ಆಡುತ್ತಿದ್ದ ಮದುವೆಯ ಹೊಸದರಲ್ಲಿ ಎಷ್ಟಾದರೂ ಪತ್ರಕರ್ತ, ಭಾಷೆಯ ಮೋಡಿಬಲ್ಲವನು ಎನ್ನಿಸಿತು. ಇಂಥೋನು ಇರೋ ಜಾಗಕ್ಕೆ ನಾನೇ ಹೋಗಿ ಸಮಾಧಾನ ಮಾಡಿ, ಯಾವ ತಪ್ಪು ಮಾಡಿರೋದಕ್ಕೆ ನಾನೇ ಹೋಗಿ ಸಮಾಧಾನ ಮಾಡಬೇಕು? ಹೇಗೆ ನಡೆದಿದೆ ಬಿಸಿನೆಸ್? ಕಂಗ್ರಾಚ್ಯುಲೇಷನ್ಸ್ ಅಂತ ಒಂದು ಸಂತೋಷದ ಮಾತನಾಡದ ಹೊಟ್ಟೆ ಕಿಚ್ಚಿನವನಿಗೆ, ಹೆಂಡತಿ ತನ್ನ ಹಾಗೆ ದುಡಿತಾಳೆ, ತನಗಿಂತ ಮುಂದುವರಿತಿದ್ದಾಳೆ ಅಂದ್ರೆ ಕರುಬದೇ ಇರುವ ಗಂಡ ಈ ಪ್ರಪಂಚ ಸೃಷ್ಟಿಯಾದಾಗಿಂದ ಯಾವನಾದರೂ ಇದ್ದಾನೆಯೇ? ಯಾವನಾದರೂ ಇದ್ದಾನೆಯೇ? ಇರ್ತಾನೆಯೇ? ಈತಲು ಹೇಳೋದು ಸತ್ಯವಾದ ಮಾತು ಅನ್ನಿಸಿತು. ಒಂದು ಸಂಜೆ 8 ಗಂಟೆಯ ಹೊತ್ತಿಗೆ ಕಾಂತಿ, ಶೀತಲ್ ಇಬ್ಬರು ಫ್ಯಾಕ್ಟರಿಯ ಒಂದು ಮೂಲೆಯಲ್ಲಿ ಆಫೀಸ್ ಕೋಣೆಯಲ್ಲಿ ಕುಳಿತಿದ್ದರು. ಆ ಕೋಣೆಯ ವೈಶಿಷ್ಟ್ಯವೆಂದರೆ ಅದರ ಗೋಡೆಯೆಲ್ಲ ಗಾಜಿನದು. ಒಳಗೆ ಕುಳಿತು ಹೊರಗೆ ಪ್ರತಿಯೊಬ್ಬ ಕೆಲಸಗಾರರು ಏನು ಮಾಡುತ್ತಿದ್ದಾರೆಂದು ಇವರು ನೋಡಬಹುದು. ಒಳಗಿರುವ ಇವರು ಏನು ಮಾಡುತ್ತಿದ್ದಾರೆಂದು ಕೆಲಸಗಾರರು ನೋಡಬಹುದು. ಆ ರೀತಿ ಆಫೀಸನ್ನು ಯೋಜಿಸಿದ್ದರು. ಆದರೆ ಹೊಲಿಗೆ ಯಂತ್ರಗಳ ಶಬ್ದ ಆಫೀಸಿನೊಳಗೆ ಬರುತ್ತಿರಲಿಲ್ಲ. ಸಂಜೆ 8 ಗಂಟೆಯಲ್ಲಿ ಕೆಲಸಗಾರರೆಲ್ಲ ಹೋಗಿ ಚೌಕಿದಾರ ಮಾತ್ರ ಹೊರಗೆ ಕಾಯುತ್ತಿದ್ದ. ಇವರು ಹೋದ ನಂತರ ದೊಡ್ಡ ಬಾಗಿಲು ಮುಚ್ಚಿ ಬೀಗ ಹಾಕಿ ಅದರ ಮೇಲೆ ಶಟರ್ ಎಳೆದು 3 ಬೀಗ ಜಡಿದು ಇಡೀ ರಾತ್ರಿ ಎಚ್ಚರವಾಗಿ ಕಟ್ಟಡದ ಸುತ್ತ ಕಾಂಪೌಂಡಿನ ಒಳಗೆ ಕಾವಲು ತಿರುಗುವುದು ಅವನ ಕರ್ತವ್ಯವಾಗಿತ್ತು. ಸರ್ಕಾರಕ್ಕೆ ಸಲ್ಲಿಸಬೇಕಾದ ಒಂದು ಲೆಕ್ಕದ ವಿವರಗಳನ್ನು ಸಿದ್ಧಪಡಿಸಿ ಮುಗಿಸಿದ ಮೇಲೆ ಶೀತಲ್ ಎಂಥ ಗುಮಾಸ್ತರನ್ನು ನೆಟ್ಟುಕೊಳ್ಳಲಿ, ಕಂಪ್ಯೂಟರ್ ಹಾಕಿಕೊಳ್ಳಲಿ, ತಿಂಗಳಿಗೆ ವರ್ಷಕ್ಕೆ ಬದಲಾಯಿಸುವ ಸರ್ಕಾರದ ಲೆಕ್ಕ ಮಾಡಿ ಮುಗಿಸೋಕೆ ಬೇರೆ ರೀತಿಯ ವಿಶೇಷ ತರಬೇತಿಯೇ ಬೇಕು ಎಂದಳು, ತಾನು ಮಾಡುವ ಕೆಲಸದ ಪ್ರಾಮುಖ್ಯತೆಯನ್ನು ಸೂಚಿಸುತ್ತಾ. ಯಾಕೆ ಹೀಗೆ ಹೊಸ ಹೊಸ ಗೋಜಲುಗಳನ್ನು ಸೃಷ್ಟಿಸುತ್ತದೆ ಸರ್ಕಾರ? ಯಾಕೆ ಅಂದ್ರೆ ನಿಮಗೆ ಗೋಜಲಾಗಿ ಕಾಣಬಹುದು. ಇಡೀ ದೇಶವನ್ನ ನಡೆಸುವ ಸರ್ಕಾರಕ್ಕೆ ಅವೆಲ್ಲ ವಿವರಗಳು ಬೇಕಾಗ್ತವೆ. ಸರ್ಕಾರಿ ನೌಕರಳೆ ಆದದ್ದರಿಂದ ಅವಳು ಸಮರ್ಥಿಸಿಕೊಂಡಳು. ತಪ್ಪು ಕಂಡು ಹಿಡಿದು ಲಂಚ ವಸೂಲು ಮಾಡೋಕಲ್ವೇ? 8 ತಿಂಗಳಿನಲ್ಲಿ ಲೆಕ್ಕಪತ್ರ ಮತ್ತು ಅಧಿಕಾರದ ಚಕ್ರವ್ಯೂಹದ ಪರಿಚಯವಾಗಿದ್ದ ಅವಳು ಕೇಳಿದುದು ಶೀತಲಳಿಗೆ ಹಿತವಾಗಲಿಲ್ಲ. ನಾನು ಹೇಳಿದ್ನಲ್ಲ, ಉದ್ಯಮಿಗಳು ತಮಗೆ ಸುಲಭವಾಗೋದ ನೋಡ್ತಾರೆ. ಇಡೀ ದೇಶ ಆಳುವ ಯಂತ್ರಕ್ಕೆ ಯಾವ ಯಾವ ಮಾಹಿತಿಗಳನ್ನ ಯಾವ ಯಾವ ಉದ್ದೇಶಕ್ಕೆ ಸಂಗ್ರಹಿಸ್ತಿದ್ದೀವಿ ಅಂತ ಗೊತ್ತಿರುತ್ತೆ. ಅವನ್ನೆಲ್ಲ ಉದ್ಯಮಿಗಳಿಗೆ ವಿವರಿಸುವ ಅಗತ್ಯವಿಲ್ಲ. ಶೀತಲ್ ಮುಕ್ತಾಯವೆಂಬಂತೆ ಹೇಳಿದಾಗ ಕಾಂತಿ ಮತ್ತೆ ವಾದಿಸಲಿಲ್ಲ. ಸ್ನೇಹಿತೆಯಾದರೂ ಅವಳು ಒಬ್ಬ ಪಾರ್ಟ್ನರ್. ಯಾವ ಮಾತನ್ನು ಬೇಸರ ತರಿಸುವ ಮಟ್ಟಕ್ಕೆ ಒತ್ತಬಾರದು ಎಂಬ ವ್ಯವಹಾರ ಸೂಕ್ಷ್ಮ ಅವಳಿಗೆ ಗೊತ್ತಿತ್ತು. ಬಾ, ಎಲ್ಲಾದ್ರೂ ಜೊತೆಲಿ ಊಟ ಮಾಡೋಣ. ರಾತ್ರಿ ಒಬ್ಬಳೆ ತಿನ್ನೋಕೆ ಬೋರು. ನಿನ್ನ ಅಡಿಗೆಯವಳು ಮಾಡಿಟ್ಟಿರೋದು ಬೆಳಿಗ್ಗೆ ಅವಳಿಗೆ ಕೊಟ್ಟರಾಯ್ತು, ಶೀತಲ್ ಸೂಚಿಸಿದಳು. ಇಬ್ಬರು ಹೊರಗೆ ಬಂದು ಚೌಕಿದಾರನಿಗೆ ಬಾಗಿಲು ಹಾಕಿಕೊಳ್ಳುವಂತೆ ಹೇಳಿ ಅವರವರ ಕಾರು ಹತ್ತಿ ಗ್ರೇಟರ್ ಕೈಲಾಶ್ ಹಡ್ಸನ್ ಕ್ಲಬ್ಬಿನ ಹತ್ರ ನಿಲ್ಲಿಸಿದರು. ಸ್ವಯಂ ಚಾಲಿತ ಗಾಜಿನ ಬಾಗಿಲೊಳಗೆ ಪ್ರವೇಶಿಸಿ ಒಳಗಿನ ಹವಾನಿಯಂತ್ರಿತ ತಂಪು ಚರ್ಮಕ್ಕೆ ಸೋಕಿ ದೊಡ್ಡ ಗೋಡೆಗಳ ಮೇಲಿನ ಮಯಾಮಿ ಬೀಚಿನ ಬೆತ್ತಲೆ ಸೂರ್ಯಸ್ನಾನ, ಮನ್ ಹಟನ್ ಗಗನಚುಂಬಿ ಸಾಲು, ಹೂಸ್ಟನ್ ಆಕಾಶಗಾಮಿ ರಾಕೆಟ್ಗಳ ಚಿತ್ರ ಕಣ್ಣಿಗೆ ಬಿದ್ದೊಡನೆ ಅವರಿವರ ಪರಸ್ಪರ ಭಾಷೆಯು ತನಗೆ ತಾನೇ ಇಂಗ್ಲಿಷ್ಗೆ ತಿರುಗಿತು. ಉಚ್ಚಾರ ಕೂಡ ದಿಲ್ಲಿಯ ಕಡಿಬೋಲಿ ಪಂಜಾಬಿಗಳ ಪ್ರಭಾವವನ್ನು ಬಿಡಿಸಿಕೊಂಡು ಯಾಂಕಿ ಶೈಲಿಗೆ ಹೊರಳಿತು. ಧ್ವನಿಯು ತೀರ ಕೆಳಗೆ ಪರಸ್ಪರ ಮಾತ್ರ ಕೇಳುವ ಮಟ್ಟಕ್ಕೆ ಇಳಿಯಿತು. ಹೇ ಕಾಂತಿ, ಎದುರಿನ ಗೋಡೆ ನೋಡು. ನಾವಿಬ್ಬರು ಮಯಾಮಿ ಬೀಚ್ಗೆ ಹೋಗಿ 8 ದಿನ ಇರಬೇಕು. ಹಾಗೂ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ. ಬಿಸಿನೆಸ್ ಟ್ರಿಪ್ ಅಂತ ಎಕ್ಸ್ಚೇಂಜ್ ಸಿಗುತ್ತೆ. ಟ್ಯಾಕ್ಸ್ ಫ್ರೀ. ಕಂಪನಿ ಖರ್ಚಿನಲ್ಲಿ ಆಗುತ್ತೆ. ಏನಂತೀಯ? ಈ ವಯಸ್ಸಿನಲ್ಲಿ ಹಾಗೆ ಬರೀ ಮರಳ ಮೇಲೆ ಮಲ್ಗೋಕೆ ನನ್ಗಾಗಲ್ಲಮ್ಮ. ಒಬ್ಳೆ ಮಲ್ಗೋಕೆ ಅಲ್ಲ ಅನ್ನು ಒಪ್ಕೋತೀನಿ ಎಂದು ಕೀಟಲೆಯ ಧ್ವನಿಯಲ್ಲಿ ಅಮ್ದು ಕಣ್ಣು ಮಿಟುಕಿಸಿ, ಮಯಾಮಿಲಿ ಗೊತ್ತಾ, ಒಬ್ಬಳೆ ಹೆಂಗಸಿದ್ರೆ ಕಂಪನಿ ಬೇಕಾ ಅಂತ ಬಂದು ಕೇಳುವ ಗಂಡಸು, ಒಬ್ಬನೇ ಗಂಡಸಿದ್ರೆ ಕಂಪನಿ ಬೇಕಾ ಅಂತ ಕೇಳುವ ಹೆಂಗಸರು ಕೇಳ್ತಾರೆ. ಆ ವಾತಾವರಣದಲ್ಲಿ ಒಂಟಿಯಾಗಿರೋಕೆ ಯಾರಿಗಾದ್ರೂ ಕಷ್ಟ. ಇನ್ನೊಬ್ಬರ ಬಲವಂತ ಅಲ್ಲ, ಒಂಟಿತನದ ವಿರುದ್ಧ ಒಳಗಿನಿಂದಲೇ ದಂಗೆ ಶುರುವಾಗ್ಬಿಡುತ್ತೆ. ಸ್ಟೋನ್ ವಾಶ್ ಜೀನ್ಸ್ ಮತ್ತು ಎದೆಯ ಮೇಲೆ ಹಡ್ಸನ್ ಎಂದು ಬರೆದಿದ್ದ ಹಳದಿ ಶರ್ಟು ತೊಟ್ಟ ಹುಡುಗಿ ಮೆನು ಕಾರ್ಡ್ ತಂದಿಟ್ಟಾಗ ಶೀತಲ್ ಸ್ವಲ್ಪ ವೈನ್ ತಗೊಂಡ್ರೆ ಹೇಗೆ ಎಂದು ಸೂಚಿಸಿದಳು. ಬೇಡ, ನಾನು ನೇರವಾಗಿ ಮನೆಗೆ ಹೋಗ್ಬೇಕು. ಅಕಸ್ಮಾತ್ ಗೇಟಿನ ಹತ್ತಿರವೋ ಮೆಟ್ಟಿಲ ಹತ್ತಿರವೋ ರಜನಿ ಸಿಕ್ಕಿ ವಾಸನೆ ಗೊತ್ತಾದ್ರೆ? ಇವಳು ಆಕ್ಷೇಪಿಸಿದ್ದಕ್ಕೆ ಡೋಂಟ್ ಥಿಂಕ್ ಸ್ಟುಪಿಡ್. ಊಟಕ್ಕೆ ಮೊದಲು ತಗೊಂಡ ವೈನ್ನಿಂದ ವಾಸನೆ ಆಗೋಲ್ಲ. ವೈನ್ಗೂ ವಿಸ್ಕಿಗೂ ವ್ಯತ್ಯಾಸವಿದೆ ಎಂದು ಹೇಳಿ 2 ಗ್ಲಾಸ್ ಚಾಂಪಿಯನ್ಗಳಿಗೆ ಆರ್ಡರ್ ಮಾಡಿ, ಮೊದಲು ತಗೊಂಡು ಬನ್ನಿ, ಆಮೇಲೆ ಊಟದ ಹೇಳ್ತೀವಿ. ಅವಳು ಹೋದ ನಂತರ ಊಟಕ್ಕೆ ಆರ್ಡರ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು.
ಇವತ್ತು ಬೆಳಿಗ್ಗೆ ಸ್ನಾನ ಮಾಡುವಾಗ ನೋಡ್ಕೊಂಡೆ, ಅರ್ಧ ಕೆಜಿ ಜಾಸ್ತಿ ಆಗಿದ್ದೀನಿ. ಎಕ್ಸಾಕ್ಟ್ಲಿ 500 ಗ್ರಾಮ್. ಈ ವಯಸ್ಸಿನಲ್ಲಿ ಅರ್ಧ ಕೆಜಿ ಏರಿದ್ರು ಇಳಿಸೋದು ಬಹಳ ಕಷ್ಟ. ನೀನು ಪರವಾಗಿಲ್ಲ, ಕಾನ್ಸ್ಟಿಟ್ಯೂಟ್ ಕಾನ್ಸ್ಟಿಟ್ಯೂಷನ್ನಲ್ಲೇ ಸ್ಲಿಮ್ನೆಸ್ ಇದೆ ಎಂದಳು. ಹತ್ತಿರ ಬಾಗಿ ಅವಳ ತಲೆಗೂದಲನ್ನು ದಿಟ್ಟಿಸಿ ನೋಡಿ, ಒಂದೇ ಒಂದು ಕೂದಲು ಬೀಳಿತಿರ್ಗಿಲ್ಲ. ಅಂದಹಾಗೆ ನಿಮ್ ತಾಯಿ ಕೂದಲನ್ನ ಡೈ ಮಾಡ್ಕೋತಾರಾ? ಇಲ್ಲ, ಯಾವತ್ತೂ ಇಲ್ಲ, ಕಾಂತಿ ಹೆಮ್ಮೆಯಿಂದ ಹೇಳಿದಳು. ಓಹ್, ಅದು ಪ್ರಪಂಚನೇ 9ನೇ ಆಶ್ಚರ್ಯ. ಅವರಿಗೇ ಕೂದಲು ಅಷ್ಟು ಕಪ್ಪಿರಬೇಕಾದ್ರೆ ಎರಡನೇ ಮಗಳು ನಿನಗೂ ಒಂದು ಬಿಳಿ ತಿರುಗದು ಇರೋದ್ರಲ್ಲಿ ಆಶ್ಚರ್ಯವಿಲ್ಲ. ನೋಡು, ನಾವೆಷ್ಟೇ ಕೇರ್ ತಗೊಂಡ್ರು ಇವೆಲ್ಲ ಬಹುತೇಕ ಹೆರಿಡಿಟಿ. ಯು ಆರ್ ರಿಯಲಿ ಲಕ್ಕಿ ಎಂದು ಮೆಚ್ಚುಗೆ ಸೂಚಿಸಿದಾಗ ಕಾಂತಿಗೆ ಖುಷಿಯಾಯಿತು. ನಾನು ನೀನು ತಲೆ ಕೂದಲನ್ನು ಬದಲಾಯಿಸಿಕೊಳ್ಳೋಕೆ ಸಾಧ್ಯವಿದ್ದರೆ ನೀನು ಕೊಡೋ ತನಕ ಬಿಡ್ತಿರ್ಲಿಲ್ಲ. ಡಾಕ್ಟರ್ಗಳು ಇದರ ಟ್ರಾನ್ಸ್‌ಪ್ಲಾಂಟೇಷನ್ ಯಾಕೆ ಪ್ರಯತ್ನಿಸಬಾರದು? ಕೊನೆ ಪಕ್ಷ ಮಗುನಲ್ಲೇ ಕೊಡುವಂತ ಒಂದು ಔಷಧಿ ಅಥವಾ ಇಂಜೆಕ್ಷನ್ ಕಂಡು ಹಿಡಿಬೇಕು. ಅದು ಕೊಟ್ರೆ ಮುಂದೆ ಎಂಥ ಮುಪ್ಪಿನಲ್ಲೂ ಕೂದಲು ಕಡಿಮೆ ಆಗಬಾರದು, ಬಿಳಿಯೂ ಆಗಬಾರದು ಅಂತದ್ದು ಎನ್ನುವಷ್ಟರಲ್ಲೇ ಶಾಂಪೇನ್ ಬಂತು. ಬೇರೆ ಯಾವುದನ್ನೂ ಹೇಳಲು ಮನಸ್ಸು ಬಾರದೆ ಶೀತಲ್ ಇಲ್ಲಿಯ ವಿಶೇಷವಾದ ಕಿಂಗ್ ಸೈಜ್ ಪಿಜ್ಜಾಕ್ಕೆ ಹೇಳಿ ವೇಟರ್ ಹೋದ್ಮೇಲೆ ನೋಡು ತೂಕ ಕಡಿಮೆ ಮಾಡುವ ಮಾತಾಡಿದಳು. ಪಿಜ್ಜಾಕ್ಕೆ ಹೇಳಿದೆ. ಅದರಲ್ಲಿ ಇರೋದು ಚೀಸ್‌ನಿಂದ ಎಷ್ಟು ತೂಕ ಬರುತ್ತೆ ಗೊತ್ತಾ? ನಾನಂತೂ ನಾಳೆ ಬ್ರೇಕ್‌ಫಾಸ್ಟ್ ಸ್ಕಿಪ್ ಮಾಡಿ ಮಧ್ಯಾಹ್ನದ ಲಂಚ್‌ಗೆ ಬರೀ 2 ಸಾಲ್ಟ್ ಬಿಸ್ಕತ್, 1 ಕಪ್ ಶುಗರ್‌ಲೆಸ್ ಕಾಫಿ ತಗೋತೀನಿ. ಈ ಪಿಜ್ಜಾದ ರುಚಿಗೆ ನಾನ್ ತೆರುವ ಬೆಲೆ ಅದು. ನೀನು ಅದೃಷ್ಟವಂತೆ. ಏನು ತಿಂದ್ರೂ ಫಿಗರ್ ಹೆಚ್ಚು ಕಮ್ಮಿ ಆಗಲ್ಲ. ಅದಕ್ಕೆ ಆ ಬಹೆಲ್ ನೀನು ಅಂದ್ರೆ ಪ್ರಾಣ ಬಿಡೋದು. ನಿನ್ನನ್ನು ನೋಡಿದ್ರೆ ನಂಗೆ ಎಷ್ಟು ಹೊಟ್ಟೆ ಕಿಚ್ಚಾಗುತ್ತೆ ಗೊತ್ತಾ ಎಂದು ಕಣ್ಣು ಹೊಡೆದಳು. ಫಾರಿನ್ ಟ್ರೇಡ್ ಸಚಿವಾಲಯದಲ್ಲಿ ಶೀತಲ್‌ಗಿಂತ ದೊಡ್ಡ ಸ್ಥಾನದಲ್ಲಿರುವ ಪಹೇಲ್‌ಗೆ ತಾನೆಂದರೆ ಆಕರ್ಷಣೆ ಇರುವುದು ಅವಳಿಗೆ ಗೊತ್ತಿಲ್ಲದ ಸಂಗತಿಯಲ್ಲ. ನಮ್ಮ ಕಂಪನಿಯ ವಿದೇಶಿ ವ್ಯಾಪಾರಕ್ಕೆ ಸಂಬಂಧಿಸಿದ ಮೂಲ ಅನುಮತಿಗಳೆಲ್ಲ ಅವನ ಮೂಲಕವೇ, ಅವನಿಂದಲೇ ಆಗಬೇಕು. ತಾವು ಮಾಡುವ ವ್ಯಾಪಾರದ ಪ್ರಮಾಣಕ್ಕೆ ಅವನ ರುಜುವೇ ಕೊನೆಯದು. ವ್ಯಾಪಾರವು ಈಗಿರುವುದರ 3 ಪಟ್ಟು ಬೆಳೆದರೂ ಇವನಿಂದ ಮೇಲೆ ಹೋಗುವ ಅಗತ್ಯವಿಲ್ಲ. ಅನಂತರ ಮಾತ್ರ ಮೇಲೆ ಹೋಗಬೇಕು. ಈಗ ಆಗ ಕೂಡ ಇವನ ಪರಿಶೀಲನೆ ಹಾಗೂ ಶರಗಳನ್ನು ಅವಲಂಬಿಸಿ ಮೇಲಿನವರು ರುಜು ಮಾಡುವುದು. ಈ ಸಂದರ್ಭದಲ್ಲಿ ನಿಮ್ಮ ಮ್ಯಾನೇಜಿಂಗ್ ಪಾರ್ಟ್ನರ್‌ನ ನಾನು ನೋಡಬೇಕು ಎಂದು ತಾವು ಕಂಪನಿ ಆರಂಭಿಸಿದಾಗಲೇ ಶೀತಲ್‌ಗೆ ಹೇಳಿ ಕರೆಸಿಕೊಂಡಿದ್ದ. ಬಹಳ ಮೃದುವಾದ, ಹಿತವಾದ, ಮನಸ್ಸನ್ನು ಗೆಲ್ಲುವ ನಡೆನುಡಿ. 44, 45ರ ಸದಾ ವಿದೇಶದಲ್ಲಿ ತಯಾರಾದ ಬಟ್ಟೆಗಳನ್ನು ಹಾಕುವ, ದಿನಕ್ಕೆ 2 ಸಲ ಎಲೆಕ್ಟ್ರಿಕ್ ಶೇವರ್‌ನಿಂದ ಮುಖಕ್ಷೌರ ಮಾಡಿಕೊಳ್ಳುವ, 1 ತಿಂಗಳ ಹಿಂದೆಯಷ್ಟೇ ಯುರೋಪ್ ಅಮೆರಿಕಗಳಲ್ಲಿ ಮಾರ್ಕೆಟ್‌ಗೆ ಬಿಡುಗಡೆಯಾದ ಜಪಾನಿನ ಹೊಸ ಮಾಡೆಲ್ ಗಡಿಯಾರ ಕಟ್ಟುವ ಅಧಿಕಾರಿ. ಶೀತಳ ಶೀತಳದಕ್ಕಿಂತ ದೊಡ್ಡ ಆಫೀಸ್ ಕೋಣೆ. ಸುಮಾರು 30 ಅಡಿ ಉದ್ದ, 25 ಅಡಿ ಅಗಲ. ಗೋಡೆಯಿಂದ ಗೋಡೆಯವರೆಗೆ ನೆಲಕಂಬಳಿ ಹಾಸಿರುವ ತುಂಬಾ ಶ್ರೀಮಂತ ಶೈಲಿಯ ಸೋಫಾಗಳಿರುವ ಆಫೀಸ್. ಮೊದಲನೇದು ತುಂಬಾ ಹಿತವಾಗಿ, ಆದರೆ ಪರಿಚಯಾತ್ಮಕ ಮಿತಿಯಲ್ಲಿ ಮಾತನಾಡಿ ಕಳಿಸಿದ. ಆನಂತರ 3 ಸಲ ಕಂಪನಿಯ ಮಾಹಿತಿಗಳೊಡನೆ ಶೀತಳಳೆ ತನ್ನನ್ನು ಅವನ ಆಫೀಸಿಗೆ ಕಳಿಸಿದ್ದಳು. ಅವನ ಆಫೀಸಿಗೆ ಪ್ರವೇಶ ಸಿಕ್ಕಿ ಅವನ ಸಂದರ್ಶನ ದೊರೆಯಲು ಬಾಂಬೈ, ಅಹಮದಾಬಾದ್, ಕಲ್ಕತ್ತಾಗಳಿಂದ ಬಂದ ಕಂಪನಿ ಮ್ಯಾನೇಜರ್ಗಳು ಪಿಎಯ ಕೋಣೆಯ ಹೊರಗಡೆ ಹಳೆ ಸೋಫಾಗಳ ಮೇಲೆ ಗಂಟೆಗಟ್ಟಲೆ ಕಾದಿರುತ್ತಾರೆ. ಅವನಿಗೆ ಒಟ್ಟು 4 ಜನ ಪಿಎಗಳು. ಎಷ್ಟೋ ಸಲ ಅವರನ್ನು ಸ್ವತಃ ನೋಡಲು ಸಮಯವಿಲ್ಲದೆ ಅಥವಾ ಇಲ್ಲವೆಂದು ಅವರ ಮನವಿಗಳನ್ನು ಇಸ್ಕೊಂಡು ಕಳಿಸೆಂದು ಪಿಎಗೆ ಹೇಳಿಬಿಡುವುದೂ ಉಂಟು. ಆದರೆ ತಾನು ನೋಡಲು ಹೋಗುವ ಮುನ್ನ ಶೀತಲ್ ಇಂಟರ್ಕಾಮ್‌ನಲ್ಲಿ ನೇರವಾಗಿ ಅವನಿಗೆ ಹೇಳುತ್ತಿದ್ದುದರಿಂದ 1 ನಿಮಿಷವೂ ಕಾಯಿಸದೆ ತನ್ನನ್ನೇ ಕಾಯುತ್ತಿದ್ದಂತೆ ಪಿಎ ವಿಧೇಯತೆಯಿಂದ ಆ ಮುಗುಳ್ನಗೆಯನ್ನು ಬೀರುತ್ತಾ ಎದ್ದು ನಿಂತು ಒಳಗೆ ಕರೆದೊಯ್ದು, ಅಥವಾ ಒಳಗೆ ಬೇರಿನ್ನಾರಾದರೂ ಇದ್ದರೆ, ಮೇಡಮ್, ಸಾಹೇಬ್ ಸಂಗಡ ಬೇರೊಬ್ಬರಿದ್ದಾರೆ, 1 ನಿಮಿಷ, ಒಂದೇ ನಿಮಿಷ ಇಲ್ಲಿ ಕೂಡಿ ಎಂದು ತಮ್ಮ ಕೋಣೆಯಲ್ಲಿದ್ದ ಕುರ್ಚಿಯ ಮೇಲೆ ಕೂರುವಂತೆ ವಿನಂತಿಸಿ, ಒಳಗಿದ್ದವರು ಹೊರಗೆ ಬಂದ ತಕ್ಷಣ ಫೋನಿನ ವಿಸ್ತರಣದಲ್ಲಿ, ಮೇಡಮ್, ರವೀಂದ್ರಜಿ ಹ್ಯಾಸ್ ಕಮ್ ಸರ್ ಎಂದು ಅರುಹಿ ಕಳುಹಿಸು ಎಂದು ಸಾಹಬ್ ತಕ್ಷಣ ಆಜ್ಞೆಯಾಗಿ 2 ಸಲ ನಾನು ಹೋದಾಗ ಸೀಟಿನಿಂದ ಮೇಲೆದ್ದು ಕೈ ನೀಡಿ ನನ್ನ ಕೈಯನ್ನು ಹಿಡಿದು ಬಲವಾಗಿ ಕುಲುಕಿ ಹಿಡಿದ ಕೈ ಬಿಡದೆ ಸೋಫಾದ ಹತ್ತಿರಕ್ಕೆ ಕರೆದುಕೊಂಡು ಹೋಗಿ ಕೂರಿಸಿಕೊಂಡು ತಾನು ಪಕ್ಕದ ಸೋಫಾದ ಮೇಲೆ ಕೂತು, ಹೇಗಿದೆ ಬಿಸಿನೆಸ್ ಎಂದು ಈಗಿನ ಶುರುವಾಗಿರೋದು, ಹೇಗಿರೋದಕ್ಕೆ ಸಾಧ್ಯ ಎಂದಿದ್ದಕ್ಕೆ, ಹೇಗಿದೆ ಹೇಗಿರುತ್ತೆ ಅನ್ನೋದು ನಾನೇ ಹೇಳ್ತೀನಿ ಕೇಳಿ, ಫೈಲ್ ನೋಡಿ ಅಲ್ಲ ಕೈ ನೋಡಿ. ಅಂದ ಹಾಗೆ ನನಗೆ ಹಸ್ತ ಸಾಮುದ್ರಿಕೆ ಎಷ್ಟು ಬರುತ್ತೆ ಅಂದ್ರೆ, ಈ ಕೆಲಸ ಬಿಟ್ಟು ಬೋರ್ಡ್ ಹಾಕಿದರೆ ಕೊನೆ ಪಕ್ಷ ಇದರ 10ರಷ್ಟು ಸಂಪಾದನೆ. ರಾಜಕಾರಣಿಗಳು, ಪ್ರಧಾನಿ, ಇತರ ಮಂತ್ರಿಗಳು, ಕೋಟಿ ಕೋಟಿ ವ್ಯವಹಾರದ ಉದ್ಯಮಿಗಳು, ಚಿತ್ರ ತಾರೆಯರು ಸಂದರ್ಶನಕ್ಕೆ ತಾರೀಕು ಕೇಳಿ ಕಾಯ್ತಿರಬೇಕು. ಆದ್ರೆ ನನ್ನ ಹಣೆಬರ ಇಲ್ಲಿ ಫೈಲ್ ನೋಡ್ಕೊಂಡಿರೋದು ಅಂತ ನನ್ನ ಕೈ ಹಿಡಿದುಕೊಂಡು ಎಲ್ಲ ಗೆರೆಗಳನ್ನು ಪರೀಕ್ಷಿಸಿ, ಇಲ್ಲಿ ನೋಡಿ ಇದು ಧನರೇಖೆ ಹೇಗೆ ಒಡೆದಿದೆ, ಯಾವತ್ತೂ ದಾರಿದ್ರ್ಯವಿರಲಿಲ್ಲ, ಆದ್ರೆ ಇದೀಗ ಆಸ್ಫೋಟಿಸಿದೆ, ಕಾಣುತ್ತೆಯೇ, ಮುಂದೆ ಕೈ ಹೀಗೆ ಮಾಡಿ ದೋಣಿಯ ಹಾಗೆ ನಿಮಗೆ ಕಾಣುತ್ತೆ ಅಲ್ವಾ, ಎಷ್ಟು ದೊಡ್ಡದಾಗಿ ನದಿಯ ಪಾತ್ರದ ಹಾಗೆ ಬೀಳುತ್ತಿದೆ ಎಂದು ಸಂತೋಷ ಚೆಲ್ಲುವಂತೆ ನಗುತ್ತಾ ನನ್ನ ಭುಜವನ್ನು 3 ಸಲ ತಟ್ಟಿ, ಹೇಳಿ ಏನ್ ತಗೋತೀರಾ, ಕಾಫಿನೋ, ಟೀನೋ, ಕೋಲ್ಡೋ ಎಂದು ನಾನು ಏನು ಬೇಡ, ಈಗ ತಾನೇ ಆಗಿದೆ ಅಂದ್ರೆ ಶುಗರ್ಲೆಸ್, ತೂಕ ಹೆಚ್ಚುತ್ತೆ ಅಂತ ಭಯವಾದರೆ ವಿದೌಟ್ ಶುಗರ್ ಅಂತ ಹೇಳ್ತೀನಿ, ಆದ್ರೆ ಬಲವಂತ ಬೇಡ, ಇರಲಿ ಬಿಡಿ. ನಿಮ್ಮ ಫ್ಯಾಮಿಲಿ ಬ್ಯಾಕ್‌ಗ್ರೌಂಡ್ ಗೊತ್ತಲ್ಲ, ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ಈ ತರ ಸ್ವತಂತ್ರವಾಗಿ ಒಬ್ಬ ಕಿರಿ ವಯಸ್ಸಿನ ಮಹಿಳೆ ಉದ್ಯಮ ಪ್ರಾರಂಭಿಸಬೇಕಾದರೆ ವಿದ್ಯಾವಂತ ಕುಟುಂಬಕ್ಕೆ ಸೇರಿದವರೇ ಆಗಿರಬೇಕು.
ನೀವು ಮೊದಲ ತಲೆಮಾರಿನ ವಿದ್ಯಾವತಿಯಾಗಿದ್ದರೆ ತಕ್ಕ ಪ್ರೇರಣೆ ಇರೋದಿಲ್ಲ ಅಂತ. ಎಂದು ತಂದೆ ತಾಯಿ, ಗಂಡ, ಮಗ ಎಲ್ಲ ವಿವರಗಳನ್ನು ಕೇಳಿ ಒಟ್ಟಿನಲ್ಲಿ ನನ್ನ ಗಂಡ ಇಲ್ಲಿಲ್ಲ, ದೂರದ ಬೆಂಗಳೂರಿನಲ್ಲಿ ಇದ್ದಾನೆ ಎಂಬ ಮುಖ್ಯಾಂಶವನ್ನು ಪತ್ತೆ ಮಾಡಿಕೊಂಡ. ಒಟ್ಟು 35 ನಿಮಿಷದ ಸಂದರ್ಶನ. ನಾನು ಒಯ್ದಿದ್ದ ಫೈಲಿನ ಮೇಲೆ ಕಣ್ಣಾಡಿಸಿ, ನೀವು ಸಿದ್ಧಪಡಿಸಿರುವಾಗ ನಾನು ಪರೀಕ್ಷಿಸುವಂಥದ್ದೇನು? ಕಳ್ಳ ಬರವಣಿಗೆ, ಸುಳ್ಳು ಲೆಕ್ಕ ಬರೆಯುವ ಕದಿಮರ ಕೈಗೆರೆ ನೋಡದೆಯೇ ನನಗೆ ತಿಳಿಯುತ್ತೆ. ಬೇಗ ಆರ್ಡರ್ ಸಿದ್ಧ ಮಾಡಿಸ್ತೀನಿ, ಬಂದು ತಗೊಂಡು ಹೋಗಿ ಎಂದು ಎದ್ದು ನಿಂತು ಕೈ ಹಿಡಿದು ಕುಲುಕುತ್ತಾ ಎಡಗೈಯಿಂದ ಭುಜ ತಟ್ಟಿ ಕಳಿಸಿಕೊಟ್ಟ. ಆಗಲೇ ಅರ್ಥವಾಯಿತು ನನಗೆ ಅವನ ಜಾಡು. ಹೀಗೆ ಅಂತ ಇವಳಿಗೆ ಹೇಳಿದ್ದಕ್ಕೆ ತುಂಬ ಸ್ನೇಹ. ನನ್ನ ಸ್ನೇಹಿತೆ ಅಂತ ವಿಶೇಷ ಆತ್ಮೀಯತೆ ತೋರಿಸಿದ್ದಾರೆ. ಅವರ ಹತ್ತಿರ ಅರ್ಧ ನಿಮಿಷದ ಇಂಟರ್ವ್ಯೂ ಸಿಗ್ಬೇಕಾದ್ರೂ ಎಂತೆಂಥ ಭಾರಿ ವ್ಯಾಪಾರಿಗಳು ದಿಲ್ಲಿಗೆ ಬಂದು 5 ಸ್ಟಾರ್ ಹೋಟೆಲ್ನಲ್ಲಿ ರೂಮ್ ಮಾಡಿ ಕಾದು ಕಾದು ಕೂತಿರ್ತಾರೆ ಗೊತ್ತಾ? ಬಯಲ್ ಸಾಬ್ ಅಂದ್ರೆ ಏನು ಅಂತ ನಿನಗೆ ಗೊತ್ತಿಲ್ಲ ಎಂದಳು. ನನಗೂ ಅವನ ವಿಷಯದಲ್ಲಿ ಗೌರವ, ಅಚ್ಚರಿ, ಭಯಗಳು ಉಂಟಾದವು. ಇದಾದ 2 ತಿಂಗಳ ನಂತರ 3ನೆಯ ಸಲ ಅವನನ್ನು ನೋಡಿದಾಗ ಅದೇ ಆಫೀಸಿನ ಅದೇ ಸೋಫಾದ ಮೇಲೆ ಕೂರಿಸಿಕೊಂಡು ಹಿಂದಿನ ಸಲಕ್ಕಿಂತ ಹೆಚ್ಚು ಆತ್ಮೀಯ ಭಾವವನ್ನು ಸೃಷ್ಟಿಸಿ ತನ್ನ 4 ವೈಯಕ್ತಿಕವೆನ್ನಬಹುದಾದ, ನಿಜವೋ ಆ ಸಂದರ್ಭಕ್ಕೆ ಬೇಕಾದಂತೆ ಸೃಷ್ಟಿಸಿದವು ಮಾತುಗಳನ್ನು ಹೇಳಿದ ನಂತರ ನನಗೆಷ್ಟು ಮಕ್ಕಳೆಂದು ಕೇಳಿದ್ದಕ್ಕೆ ನಾನು 16 ವರ್ಷದೊಬ್ಬ ಮಗ ಇದ್ದಾನೆ ಎಂದಾಗ ಕಣ್ಣುಗಳ ತುಂಬ ಆಶ್ಚರ್ಯ ಸೂಸುತ್ತಾ, ರಿಯಲಿ? ಸುಳ್ಳು ಹೇಳಬೇಡಿ, ಇಂಪಾಸಿಬಲ್, ನೀವು 30 ಮುಟ್ಟಿಲ್ಲ ಅಂತ ಸೌಂದರ್ಯ ದೇವತೆಯ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಎಂದ. ನನ್ನ ಮುಖದಲ್ಲಿ ರಕ್ತ ಪ್ರವಹಿಸಿ ಕೆಂಪು ತಿರುಗಿದುದು ನನಗೆ ತಿಳಿಯುತ್ತಿತ್ತು. ಅನಂತರ ಅವನೇ, ಮಗ ಹುಟ್ಟಿದ್ದಾಗಲೇ ಟ್ಯುಬೆಕ್ಟಮಿ ಮಾಡಿಸಿಬಿಟ್ಟಿದ್ದೀರಿ ತಾನೆ ಎಂದ. ಅರ್ಥವನ್ನು ಯೋಚಿಸದೆ ನಾನು ಎಂದು ಬಿಟ್ಟೆ. ದಟ್ ಈಸ್ ರಿಯಲಿ ಫೈನ್, ಯಾವ ಕಾಂಪ್ಲಿಕೇಶನೂ ಇರೋಲ್ಲ, ನಿಶ್ಚಿಂತೆಯಾಗಿರಬಹುದು. ಉಳಿದ ಯಾವ ವಿಧಾನವಾದರೂ ಒಂದಲ್ಲ ಒಂದು ಅಡ್ಡಿ ಆತಂಕವಿರುತ್ತೆ. ನೀವು ಮುನ್ನೋಟವಿರುವ ಮಹಿಳೆ, ನನಗೆ ಸಂತೋಷವಾಗಿದೆ ಅಂತ ಭುಜದ ಮೇಲೆ ಮೆಚ್ಚುಗೆಯಿಂದ ತಟ್ಟಿದ. ಅನಂತರ ಅವನೇ ಮಾತನ್ನು ಮುಂದುವರಿಸಿ, ನೋಡಿ, ಆಧುನಿಕ ಕಾಲದಲ್ಲಿ ಒಂದಕ್ಕಿಂತ ಹೆಚ್ಚು ಮಕ್ಕಳಾದರೆ ಹೆಂಗಸಿಗೆ ತನ್ನ ಅಂತಃಶಕ್ತಿಯನ್ನು ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯವಾಗೋಲ್ಲ. ಮತ್ತೊಂದು ಕಡೆ ಮಕ್ಕಳನ್ನ ತಡೆಯೋಕೆ ಅಂತ ಬೇರೆ ಬೇರೆ ವಿಧಾನಗಳನ್ನ ಉಪಯೋಗಿಸುವಾಗ ಅವಳಿಗೆ ಸಹಜ ನಿರಾತಂಕ ಸಂತೋಷ ಸಿಕ್ಕೋಲ್ಲ. ಲೈಂಗಿಕ ತೃಪ್ತಿ, ಲೈಂಗಿಕ ಸಮೃದ್ಧಿ ಗಂಡೇ ಆಗಲಿ ಹೆಣ್ಣೇ ಆಗಲಿ ಪ್ರತಿಯೊಬ್ಬ ವ್ಯಕ್ತಿಯ ಅಜನ್ಮ ಸಿದ್ಧ ಹಕ್ಕು ಅಂತ ನಾನು ನಂಬಿದ್ದೀನಿ. ಲೈಂಗಿಕ ಸಂತೋಷದ ಪರಿಣಾಮ ಭಾರ ಹೆಂಗಸಿನ ಮೇಲೆ ಮಾತ್ರ ಬೀಳೋದು ಪ್ರಕೃತಿ ಹೆಣ್ಣಿಗೆ ಮಾಡಿರೋ ಘೋರ ಅನ್ಯಾಯ. ಇದನ್ನು ಸರಿಪಡಿಸಬೇಕು. ಅಂದ್ರೆ ಹೆಂಗಸು ಟ್ಯುಬೆಕ್ಟಮಿ ಮಾಡಿಸ್ಕೊಳ್ಳೋದು ಬಿಡಬೇಕು, ಅಥವಾ ಗಂಡಸು ವ್ಯಾಸೆಕ್ಟಮಿ ಮಾಡಿಸ್ಕೋಬೇಕು. ಅದಕ್ಕೆ ನಾನು ಮಾಡಿಸ್ಕೊಂಡು ಬಿಟ್ಟೆ, ನೋ ಪ್ರಾಬ್ಲಮ್, ಯಾರಿಗೂ ಯಾವ ತರದ ತೊಂದರೆಯೂ ಅನ್ಯಾಯವೂ ಆಗಬಾರದು ಅಂತ. ನಿಮ್ಮದು ಇದೇ ತತ್ವ ಅಂತ ನನಗೆ ತಿಳಿದು ತುಂಬಾ ಸಂತೋಷವಾಯಿತು ಎಂದು ಇನ್ನೊಮ್ಮೆ ಭುಜ ತಟ್ಟಿದ. ನಾನು ಪ್ರತಿಯಾಗಿ ಮಾತನಾಡಲಿಲ್ಲ. ಆ ದಿನ ಇವಳ ಕೈಲಿ ಎಲ್ಲವನ್ನೂ ಹೇಳಿದಾಗ, ವಿಮೋಚನೆಯಾಗದಿರುವ ಗಂಡು ಹೆಣ್ಣುಗಳು ಪರಸ್ಪರ ಲೈಂಗಿಕ ವಿಷಯ ಮಾತನಾಡುವುದು ಸಭ್ಯತೆಯಲ್ಲ ಅನ್ನುತ್ತಾರೆ. ಆದ್ರೆ ವೈಜ್ಞಾನಿಕವಾಗಿ ಯಾವ ವಿಷಯ ಬೇಕಾದರೂ ಮಾತಾಡಿದ್ರೆ ತಪ್ಪೇನು? ಇನ್ನೊಂದು ವಿಷಯ ಗೊತ್ತಾ? ಮಾಡರ್ನ್ ಟ್ರೆಂಡ್, ಸಮಾನ ಸ್ಥಾನದ ಗಂಡಸು ಹೆಂಗಸು ಆತ್ಮೀಯವಾಗಿ ಕೂತು ಸೆಕ್ಸ್ ವಿಷಯ ತುಂಬಾ ಮಾತಾಡ್ತಾರೆ. ಆ ವಿಷಯವಾಗಿ ಪರಸ್ಪರ ಜೋಕ್ ಮಾಡ್ತಾರೆ, ಮೆಚ್ಚುಗೆ ಹೇಳ್ತಾರೆ, ಆತ್ಮೀಯವಾಗಿ, ಇನ್ನೊಬ್ಬರ ಎದುರಿಗಲ್ಲ. ಅದರಿಂದ ಪರಸ್ಪರ ಒಂಥರ ಸಂತೋಷ, ತೃಪ್ತಿ ಸಿಕ್ಕುತ್ತೆ. ಅಂದರೆ ಅವರು ಲೈಂಗಿಕ ಕ್ರಿಯೆಗೆ ಇಳಿತಾರೆ ಅಂತ ಅರ್ಥವಲ್ಲ. ವಿಷಯ ವೈಜ್ಞಾನಿಕ ಮಟ್ಟದಲ್ಲಿದ್ದರೆ ಸರಿ, ಅದರಲ್ಲೇನಿದೆ ತಪ್ಪು ಎಂದಳು. ನಿಜವಿರಬಹುದು, ನಾನು ವಾದಿಸಲಿಲ್ಲ. ಇತ್ತೀಚಿನ ದಿಲ್ಲಿ ನನಗೆ ಗೊತ್ತಿಲ್ಲ, ಅಲ್ಲದೆ ಈ ವಲಯದ ಪರಿಚಯ ನನಗೆ ಹಿಂದೆ ಇರಲಿಲ್ಲ. ಶೀತಳಳು ಆ ಬಗ್ಗೆ ಹೆಚ್ಚು ಮಾತನಾಡಲಿಲ್ಲ. ಒಂದೊಂದೇ ಹೀರು ವೈನು ಸವಿಯುತ್ತಾ ಶೀತಲ್ ಅಲ್ಲಿ ಯಾವಾಗಲೂ ಮಾತನಾಡುವ ಪಿಸುಮಾತಿನ ಮಟ್ಟಕ್ಕಿಂತ ಇನ್ನೂ ಕೆಳ ಧ್ವನಿಯಲ್ಲಿ ಬಹೇಲನ ವಿಷಯವನ್ನೇ ಮಾತನಾಡಿದಳು. ನೋಡು, ಕಂಪನಿಗೆ ವರ್ಷವಾಗ್ತಾ ಬಂತು. ವಿದೇಶ ವ್ಯಾಪಾರ ಸಂಬಂಧವಿರುವ ಯಾವುದೇ ಕಂಪನಿ 1 ವರ್ಷ ಮುಗಿಸುವಾಗ ಬಹೇಲ್ ಒಂದು ರಿವ್ಯೂ ರಿಪೋರ್ಟ್ ಅಂತ ಬರೀಬೇಕು. ಈ ವ್ಯಾಪಾರದಲ್ಲಿ ರಾಷ್ಟ್ರಕ್ಕೆ ನಿಜವಾಗಿ ಪ್ರಯೋಜನವಾಗ್ತಿದೆಯೇ, ಆಗ್ತಿದ್ರೆ ಯಾವ ಪ್ರಮಾಣದಲ್ಲಿ ಅಂತ ಹೇಳಬೇಕು. ಏನೂ ಆಗ್ತಿಲ್ಲ ಅಂತ 1 ಶರ ಬರೆದು ಬಿಟ್ರೆ ನಮ್ಮ ಲೈಸೆನ್ಸ್ ನಿಂತು ಹೋಗುತ್ತೆ. ಅವನು ಕೆಟ್ಟೋನಲ್ಲ, ಯಾರಿಗೂ ಕೆಟ್ಟದ್ ಮಾಡೋಲ್ಲ, ಆದ್ರೆ ನಿನ್ನ ಸ್ನೇಹ ಬಯಸಿದ್ದಾನೆ. ನೀನು ಅಂದ್ರೆ ಗುಲಾಬಿ ಹೂವಿನ ಬುಕ್ಕೆ ತಂದು ಕೊಡೋಕು ಸಿದ್ಧವಾಗಿದ್ದಾನೆ. ಮುಕ್ತವಾಗಿ ಕೊಡೋಕೆ ಬಂದ ಸ್ನೇಹವನ್ನು ತಿರಸ್ಕರಿಸಿದ್ರೆ ಯಾರಿಗಾದರೂ ಬೇಸರವಾಗಬಹುದು. ಅದಕ್ಯಾಕೆ ಅವಕಾಶ ಕೊಡಬೇಕು? ನಿನಗೂ ಒಂದು ಸ್ನೇಹದ ಅಗತ್ಯವಿದೆ, ಮಾಡೋದೇ ಆದ್ರೆ ಬಹೇಲ್ನಂತ ಉನ್ನತ ಸ್ಥಾನದಲ್ಲಿರುವ ಮೃದುವಾದ ಮಾತುಕತೆಗಳ ಬೇಕಾದಷ್ಟು ದೇಶ ವಿದೇಶಗಳನ್ನು ಸುತ್ತಿ ನಯಗೊಂಡಿರುವ ಮನುಷ್ಯನ ಸ್ನೇಹ ಯಾಕೆ ಮಾಡಬಾರದು? ಅದು ತಾನಾಗಿಯೇ ಬಂದಿರುವಾಗ. ಕಂಪನಿಯ ಲೈಸೆನ್ಸ್ ಮುಂದುವರಿಯೋಕೆ ಅವನ ಹತ್ತಿರ ಹೋಗಿ ಮಲಗು ಅಂತಿದ್ದೀಯಾ ಕಾಂತಿ ಕೇಳಿದಳು. ಛೇ, ಏನ್ ಮಾತಾಡ್ತಿದ್ಯಾ, ಬಿಡ್ತು ಅನ್ನು. ಸೂಕ್ಷ್ಮದ ವ್ಯತ್ಯಾಸ ಗೊತ್ತಾಗುವ ವಿದ್ಯಾವಂತೆ ನೀನು ಅಂದ್ಕೊಂಡಿದ್ದೀನಿ. ಹಳ್ಳಿ ಹೆಂಗಸರ ಮಟ್ಟದಲ್ಲಿ ಅರ್ಥ ಮಾಡ್ಕೋಬೇಡ. ಹೆಂಗಸರ ಶೋಕಿ ಬೇಕು ಅಂದ್ರೆ ಅವನಿಗೆ ಎಂತೆಂಥ ಉದ್ಯಮಿಗಳು ಎಂತೆಂಥ ಚಿಕ್ಕ ಪ್ರಾಯದ 36, 24, 36 ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ನ ಹುಡುಗಿಯರನ್ನ ಒದಗಿಸೋಕೆ ಸಿದ್ಧವಾಗಿದ್ದಾರೆ ಗೊತ್ತಾ? ಬೇಕಾದ್ರೆ ಅಂತ ಹುಡುಗಿಯರ ಜೊತೆ ಕಾಶ್ಮೀರ ಟ್ರಿಪ್, ಸ್ವಿಟ್ಜರ್ಲೆಂಡ್ ಟ್ರಿಪ್ ಏರ್ಪಡಿಸಿಕೊಡ್ತಾರೆ. ಅವನಿಗದು ಬೇಕಿಲ್ಲ. ಅವನು ಅಂಥೋನಲ್ವೇ ಅಲ್ಲ. ಅವನಿಗೆ ಬೇಕಾದದ್ದು ನೀನು, ನಿನ್ನ ಸ್ನೇಹ.
ಬರೀ ಶೋಕಿಯಾಗಿದ್ದರೆ 19 ವರ್ಷದ ಹುಡುಗಿನ ಕರೆಸ್ಕೋತಿದ್ದ. 39 ವರ್ಷದ ನಿನ್ನನ್ನು ಆಸೆ ಪಡ್ತಾನೆ ಅಂತಂದ್ರೆ ಅವನಿಗೆ ಬೇಕಾದ್ದು ಸ್ನೇಹವೋ, ಶರೀರವೋ ಅರ್ಥ ಮಾಡಿಕೊ. ನಿನಗೂ ಸ್ನೇಹ ಬೇಕೇ ಬೇಕು. ತಾನಾಗಿಯೇ ಬಂದಿದೆ. ಕಂಪನಿಗೂ ಒಳ್ಳೆದಾಗುತ್ತೆ. ಅದ್ರಲ್ಲಿ ತಪ್ಪೇನು? ಕಾಂತಿ ಮಾತನಾಡಲಿಲ್ಲ. ಸುಮ್ಮನೆ ಕೂತಿರುವ ಬದಲಿಗೆ ತೆಳು ಉದ್ದನೆಯ ಆಕಾರದ ವಿಶೇಷ ಗಾಜಿನ ಪಾತ್ರೆಯಲ್ಲಿದ್ದ ವೈನನ್ನು ಒಂದು ಸಲ ತುಟಿಗೆ ತಗುಲಿಸಿ ಎಳೆದುಕೊಂಡಳು. ನೋಡು, ನಿನ್ನ ಮನಸ್ಸಿನಲ್ಲಿ ಇನ್ನೂ ಏನೋ ಆಕ್ಷೇಪ ಇರಬಹುದು. ನನಗೆ ಹೇಳು. ನಂದು ಕೆಲವು ಪ್ರಸಂಗಗಳು ಆಗಿವೆ. ಅವನ್ನ ನಿನಗೆ ಹೇಳಿದ್ದೀನಿ. ಈ ತರದ ಸ್ನೇಹದಲ್ಲಿ ಯಾರ ತಪ್ಪು ಇಲ್ಲ ಅನ್ನೋದಕ್ಕೆ ಇದನ್ನ ಹೇಳಿದೆ. ಶೀತಲೆ ಮಾತನಾಡಿದಳು. ನಿನಗೂ ನನಗೂ ವ್ಯತ್ಯಾಸವಿದೆ ಶೀತಲ್. ಎಂದು ಡೈವರ್ಸ್ ಆಗಿ ಹೋಗಿತ್ತು. ಆಮೇಲಿನ ಪ್ರಸಂಗಗಳು ನಡೆದವು. ನಂದು ಹಾಗಾಗಿಲ್ಲ. ಡೈವರ್ಸ್ ಮಾಡಬೇಕು ಅನ್ನುವ ವಿಚಾರವೂ ನನಗಿಲ್ಲ. ನನ್ನ ಗಂಡನು ಅದಕ್ಕೆ ಹೋಗಲ್ಲ ಅಂದ್ಕೊಂಡಿದ್ದೀನಿ. ಜೊತೆಗೆ ಮಗ. ನಾನೊಂದು ಪ್ರಶ್ನೆ ಕೇಳ್ತೀನಿ. ಉತ್ತರ ಹೇಳ್ಬೇಡ. ಪ್ರಾಮಾಣಿಕವಾಗಿ ನಿನ್ನೊಳಗೆ ನೀನೇ ಕೇಳ್ಕೋತೀಯಾ? ಶೀತಲ್ ಮೇಲುಗೈ ಪಡೆದವಳಂತೆ ಕೇಳಿದಳು. ಕೇಳು. ಹೊರಗೆ ಕೆಲಸ ಮಾಡ್ತಿರೋಳು ನಾನು. ಇದುವರೆಗೆ ಗೃಹಿಣಿ ಗೌರಮ್ಮನಾಗಿದ್ದೋಳು ನೀನು. ನಿನಗಿಂತ ನಂಗೆ ಹೆಚ್ಚು ಗೊತ್ತಿದೆ. ನೀನು ನಿನ್ನ ಗಂಡ ಭೇಟಿಯಾಗಿ 1 ವರ್ಷದ ಮೇಲಾಗಿದೆ. ಅವನು ನಿನ್ನ ಧ್ಯಾನದಲ್ಲಿಯೇ ನಿರತನಾಗಿ ಶುದ್ಧ ಬ್ರಹ್ಮಚಾರಿಯಾಗಿದ್ದಾನೆ ಅಂತ ನಿನಗೆ ಖಾತ್ರಿ ಇದೆಯೇನು? ನೀನು ಜೊತೆಯಲ್ಲಿದ್ದಾಗ ಕೂಡ ಅಪೂರ್ವಕ್ಕೆ ಅವನಿಗೆ ಎಲ್ಲೂ ಏನೂ ಆಗಿಲ್ಲ ಅನ್ನುವ ಖಾತ್ರಿ ಇದೆಯಾ? ನಿನಗೆ ಅವನ ಸ್ವಭಾವ ಗೊತ್ತಿಲ್ಲ ಶೀತಲ್. ನಿನ್ನ ಗಂಡನ ಸ್ವಭಾವ ನನಗೆ ಗೊತ್ತಿಲ್ಲ. ಗೊತ್ತಾಗುವಂತ ನಿಕಟ ಪ್ರಸಂಗ ಒಂದು ಸಲವೂ ಬಂದಿಲ್ಲ. ಅಂತ ಪ್ರಸಂಗ ಗೊತ್ತು ಮಾಡಿ ಕೊಡ್ತೀಯೇನು? ಎಂದು ಕೀಟಲೆಯಿಂದ ನಕ್ಕು. ಭಯ ಬೀಳ್ಬೇಡ. ನೀನಾಗಿಯೇ ಒದಗಿಸಿಕೊಟ್ಟರೂ ನನಗೆ ಬ್ಯಾಡ. ಆದ್ರೆ ಹೇಳ್ತೀನಿ ಕೇಳು. ಪ್ರತಿಯೊಬ್ಬ ಗೃಹಿಣಿ ಗೌರಮ್ಮನಿಗೂ ತನ್ನ ಗಂಡನ ವಿಷಯದಲ್ಲಿ ಇಂಥ ನಂಬಿಕೆ ಇಲ್ಲದೆ ಮನಃಶಾಂತಿ ಕಾಪಾಡಿಕೊಳ್ಳೋದು ಕಷ್ಟವಾಗುತ್ತೆ. ಅದಕ್ಕೇನೆ ಈ ನಂಬಿಕೆಯನ್ನ ಪೋಷಿಸಿಕೊಂಡು ಬದುಕ್ತಾರೆ ಎಂದು ಹೇಳುತ್ತಿರುವಲ್ಲಿ ಮರದ ಹಲಗೆಯ ಮೇಲಿಟ್ಟುಕೊಂಡು ಬಿಸಿ ಬಿಸಿ ಉಕ್ಕುತ್ತಿದ್ದ ಕಿಂಗ್ ಸೈಜ್ ಪೀಟ್ಸ್ ಬಂತು. ಚಕ್ರದ ಅರೆಕಾಲು ಆಕಾರದಲ್ಲಿ 8 ಭಾಗಗಳಾಗಿ ಕೊಯ್ದಿಟ್ಟಿದ್ದ ಪೀಟ್ಸ್ನ ಒಂದೊಂದು ಹಲ್ಲೆಗಳನ್ನು ತಮ್ಮ ತಮ್ಮ ಮುಂದಿದ್ದ ತಟ್ಟೆಗಳಿಗೆ ಹಾಕಿಕೊಂಡು ಫೋರ್ಕ್ ಮತ್ತು ಚಾಕುಗಳಲ್ಲಿ ಕತ್ತರಿಸಿ 2 ಗುಕ್ಕು ತಿಂದ ಮೇಲೆ ಶೀತಲ್ ಹೇಳಿದಳು. ಸೆಕ್ಸ್ ಅನ್ನೋದು ಒಂದು ಫನ್. ಒಂದು ಸಂತೋಷದ ಹವ್ಯಾಸ. ಬಾಯರಿದಾಗ ಕೋಕ್ ಕುಡಿದ ಹಾಗೆ, ಅಥವಾ ಅಪೂರ್ವಕ್ಕೆ ಈ ಹಡ್ಸನ್ಗೆ ಬಂದು ಪಿಡ್ಸ ತಿಂದು ಹೋಗುವ ಹಾಗೆ ಅನ್ನುವ ಭಾವನೆ ಬೆಳೆಯುವ ತನಕ ನಮ್ಮವರಿಗೆ ಸ್ವಾತಂತ್ರ್ಯ ಬರುವುದಿಲ್ಲ. ಇಲ್ಲಿ ಪಿಡ್ಸ ತಿಂದೆ ಅಂತ ನನಗೆ ನನ್ನ ಮನೆ ಕಿಚನ್ ಮೇಲೆ ನಿಷ್ಠೆ ಇಲ್ಲ, ಪ್ರೀತಿ ಇಲ್ಲ ಅಂತೀಯಾ? ನಾನು ನನ್ನ ಅಡಿಗೆ ಮನೆನ ಎಷ್ಟು ಪ್ರೀತಿಸ್ತೀನಿ ಅಂತ ನಿನ್ಗೆ ಗೊತ್ತಿದೆ. ವಾಸ್ತವಾಂಶ ಅಂದ್ರೆ ನಮ್ಮ ದೇಶದ ಗಂಡಸರೆಲ್ಲ ಮನೆಯಿಂದ ಹೊರಗೆ ಇದನ್ನ ಫನ್, ಹವ್ಯಾಸ ಅಂತ ಆಗಾಗ್ಗೆ ಅಥವಾ ಅಪೂರ್ವಕ್ಕೆ ಅನುಭವಿಸ್ತಾರೆ. ಹೆಂಗಸರೇ ಇಲ್ಲದ ಕಟ್ಟುಪಾಡುಗಳನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡು ವಂಚಿತರಾಗೋದು. ಈತಲ್ಲಿ ಯಾವುದರ ವಾದ ಹಿಡಿದರೂ ಅದಕ್ಕೆ ಅನುಕೂಲವಾದ 1000 ಸಮರ್ಥನೆಗಳನ್ನು ಹುಡುಕುತ್ತಾಳೆಂದು ಕಾಂತಿಗೆ ಗೊತ್ತಿತ್ತು. ಅದರಲ್ಲಿಯೂ ಮಹಿಳೆಯ ವಿಮೋಚನೆಯ ವಿಷಯ ಬಂದರೆ ತಾನು ನ್ಯೂಯಾರ್ಕ್, ಶಿಕಾಗೋ, ಲಂಡನ್ಗಳಲ್ಲಿ ತಂದ ಪುಸ್ತಕಗಳಲ್ಲಿ ತರಿಸುತ್ತಿರುವ ನಿಯತಕಾಲಿಕೆಗಳಲ್ಲಿ ಓದುತ್ತಿದ್ದ ವಾದಗಳನ್ನೆಲ್ಲ ಯಾವ ಸಂದರ್ಭಕ್ಕೆ ಬೇಕಾದರೂ ಅನ್ವಯಿಸುತ್ತಾಳೆ ಎನ್ನುವುದು ಅರ್ಥವಾಗಿತ್ತು. ವಾದ ಸಮರ್ಥನೆಗಳನ್ನು ಹುಡುಕುವ ಗುಣ ತನಗೂ ಇರುವ ನೆನಪಾಗಿ ಇವೆಲ್ಲ ಸೇಲ್ಸ್ಮನ್ಶಿಪ್. ಈ ಗುಣವು ಛಲವನ್ನು ತೋರಿಸುತ್ತದೆ. ಹಿಡಿದದ್ದನ್ನು ಸಾಧಿಸುವ ಸ್ವಭಾವವನ್ನು ತೋರಿಸುತ್ತೆ ಎಂದು ತನ್ನೊಳಗೆ ಎಂದುಕೊಳ್ಳುತ್ತಿರುವಾಗ ಪೀಟ್ಸು ಹೊರಗೆ ಅಪೂರ್ವಕ್ಕೆ ಆಸ್ವಾದಿಸುವ ಲೈಂಗಿಕ ಸುಖದ ಪ್ರತೀಕವೇ ಎಂಬ ಪ್ರಶ್ನೆ ಹುಟ್ಟಿ ಅವಳಿಗೆ ನಗು ಬಂತು. ಅಷ್ಟು ಹೊತ್ತು ಗಂಭೀರವಾಗಿದ್ದ ವಾತಾವರಣವು ಅವಳ ನಗುವಿನಿಂದ ತಿಳಿಯಾದದ್ದರಿಂದ ಶೀತಲ್ ಕೂಡ ಹಗುರವಾಗಿ ಅದೇನು ಜ್ಞಾಪಿಸಿಕೊಂಡೆ ಹೇಳೆ, ನನ್ಗೂ ಹೇಳೆ, ಹೇಳು ಹೇಳು ಎಂದು ಅವಳ ಕಡೆಗೆ ಬಗ್ಗಿ ಕಿವಿ ತಿರುಗಿಸಿದಳು. ಲೈಂಗಿಕ ನಿಷ್ಠೆಯು ದಾಂಪತ್ಯದ ನಿಷ್ಠೆಯ ಅಡಿಪಾಯ. ಅದಿಲ್ಲದಿದ್ದರೆ ದಾಂಪತ್ಯವು ಕುಸಿದು ಬೀಳುತ್ತೆ ಎಂದು ಎಂದು ಅವಳು ನಂಬಿರಲಿಲ್ಲ. ಆದರೆ ಗಂಡನೊಡನೆ ಇರುವ ತನಕ ಈ ಬಗೆಗೆ ಸ್ಪಷ್ಟವಾಗಿ ಬಿಡಿಸಿ ಆಲೋಚಿಸುವ ಪ್ರಸಂಗವೇ ಬಂದಿರಲಿಲ್ಲ. ಏನೂ ಇಲ್ಲ. ಪೀಟ್ಸ್ ತಿಂದರೆ ನಿನಗೆ ರತಿ ತೃಪ್ತಿಯಾಗುತ್ತದೆಯೇ? ಅದಕ್ಕೆ ನೀನು ಪದೇ ಪದೇ ಇಲ್ಲಿಗೆ ಬರ್ತೀಯಾ? ನಾನು ಕೇಳಿದ್ದು ಮಾನಸಿಕವಾಗಿ ಎಂದಳು. ಎಣ್ಣೆ ಹೊಡಿತೀನಿ ನೋಡು ಎಂದು ಶೀತಲ್ ಮುನಿಸು ತೋರಿಸುತ್ತಾ ಕೈ ಎತ್ತಿದಳು. ಕಾಂತಿಯ ನೆನಪಿಗೆ ಇನ್ನೊಂದು ಸಂಗತಿ ಬಂತು. ಮದುವೆಯಾದ ಮೇಲೆ ತಾನು ಬೇರೆ ಗಂಡಸಿನ ಸಂಪರ್ಕ ಮಾಡಿಲ್ಲ. ಆದರೆ ಮದುವೆಗೆ ಮೊದಲು ಇವಳು ಹೇಳುವಂತ ಫನ್ ಅಥವಾ ಕುತೂಹಲಕ್ಕೆ ಮಾಡುತ್ತಿದ್ದರೂ ಅದು ಅರೆ ಅಥವಾ ಮೇಲಿನ ಅನುಭವವಾಗಿರಲಿಲ್ಲ. ಕಾಲೇಜಿನಲ್ಲಿ ಜೊತೆಯಲ್ಲಿ ಟೆನಿಸ್ ಆಡುತ್ತಿದ್ದ ಸ್ವರೂಪ್ ಈಗ ಎಲ್ಲಿದ್ದಾನು? ಹೀಗೆಯೇ ಕುತೂಹಲದ ಮಾತಿನಿಂದ ಆರಂಭವಾಗಿ ಅವನು ಒತ್ತಾಯ ಮಾಡಿದ. ಬಲವಂತ ಮಾಡಲಿಲ್ಲ. ಅವನ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗಿ ಖಾಲಿ ಇರುತ್ತಿದ್ದ ಅವನ ಮನೆಗೆ ಮಧ್ಯಾಹ್ನದ ಹೊತ್ತು ಕರೆದುಕೊಂಡು ಹೋಗಿ, ನೋಡು, ಇದನ್ನು ಉಪಯೋಗಿಸಿದ್ರೆ ನಿನಗೇನೂ ಆಗೋಲ್ಲ, ಹೆದರಬೇಡ ಎಂದು ನಿರೋಧಕದ ವೈಜ್ಞಾನಿಕ ವಿವರಗಳನ್ನು ಹೇಳಿ ತೋರಿಸಿದ್ದ. ಒಟ್ಟು ಎಷ್ಟು ದಿನ? 20-30 ಇರಬಹುದು. ಎದುರು ಮನೆಯ ಹೆಂಗಸು ಕಣ್ಣಿಟ್ಟದ್ದು ಅವನಮ್ಮನಿಗೆ ಹೇಳಿ ಆಕೆ ರಜೆ ಹಾಕಿ ಎದುರು ಮನೆಯಲ್ಲಿ ಕಾದು ಕುಳಿತು ನಾವಿಬ್ಬರು ಒಳಗೆ ಹೋದ ಮೇಲೆ ಬಂದು ಬಾಗಿಲು ಬಡಿದು ಹಿಡಿದು ಸದ್ಯಕ್ಕೆ ಗದ್ದಲ ಮಾಡಲಿಲ್ಲ. ನನ್ನ ತಂದೆ ತಾಯರಿಗೂ ತಿಳಿಸಲಿಲ್ಲ. ಬರೀ ಹೆದರಿಸಿ ಕಳಿಸಿಬಿಟ್ಟರು. ನಮ್ಮಿಬ್ಬರಿಗೂ ಪರಸ್ಪರ ಮದುವೆಯಾಗುವ ವಿಚಾರವೂ ಇರಲಿಲ್ಲ. ಪ್ರೇಮ ಪ್ರಣಯ ಮೊದಲಾಗಿ ಎಂಥದ್ದೂ ಇರಲಿಲ್ಲ. ಆಮೇಲೆ ಅವನು ಕಾಲೇಜ್ ವೇಳೆಯಲ್ಲಿ ತರಗತಿಯಲ್ಲಿರುತ್ತಾನೆಯೋ ಇಲ್ಲವೋ ಅಂತ ಪರೀಕ್ಷೆ ಮಾಡೋಕೆ ಒಂದೊಂದು ದಿನ ಅನಿರೀಕ್ಷಿತವಾಗಿ ಅವನ ಅಪ್ಪ ಅಮ್ಮ ಕಾಲೇಜಿಗೆ ಬಂದು ಅವನಲ್ಲಿ ಹೆದರಿಕೆ ಹುಟ್ಟಿಸಿದರು.
ನಾವಿಬ್ಬರು ಕಾಲೇಜಿನಲ್ಲಿ ಭೇಟಿಯಾಗಿ ಮಾತನಾಡುತ್ತಿದ್ದರೂ ಆ ತಂಟೆಗೆ ಹೋಗಲಿಲ್ಲ. ಇಬ್ಬರಲ್ಲೂ ಭಯ ಹುಟ್ಟಿಬಿಟ್ಟಿತ್ತು. ಎಲ್ಲಿ ನಮ್ಮ ಮನೆಗೆ ಬಂದು ಹೇಳಿಯಾಳೋ ಅವನಮ್ಮ ಎನ್ನುವ ಭಯದಿಂದ ನಾನು 1 ತಿಂಗಳು ಒಳಗೆ ನರಳಿ ಅದರಿಂದ ಎಷ್ಟೋ ದಿನ ಆ ಆಶಯ ಹುಟ್ಟಲಿಲ್ಲ ಎಂಬ ನೆನಪಿನೊಡನೆ ಮದುವೆಗೆ ಮೊದಲು ಆದವರಿಗೆ ವೈವಾಹಿಕ ಜೀವನದ ಪಾವಿತ್ರ್ಯವು ಅದನ್ನು ಅವಲಂಬಿಸಿದೆ ಎನ್ನಿಸುವುದಿಲ್ಲಾಗೆನಿಸಿತು. ಓಕೆ, ಮೊದಲಿನ ಮಾತು ಬೇಡ. ಇನ್ನು ಮುಂದೆಯೂ ಒಬ್ಬರಿಗೊಬ್ಬರು ಮೋಸ ಮಾಡದೆ ಇದ್ದರೆ ಸಾಕು ಎನ್ನುವಂತಹ ಗ್ರಹಿಕೆ ಪರಸ್ಪರ ಮಾತನಾಡದೇ ಇಬ್ಬರಲ್ಲೂ ಬೆಳೆದಿರುತ್ತೆ ಎಂದುಕೊಂಡಳು. ಜೊತೆಯಲ್ಲಿಯೇ 1 ವರ್ಷವಾದರೂ ಹೆಂಡತಿಯ ಮೇಲೆ ಆಶಯವಾಗಿಲ್ಲವೇ ಇವನಿಗೆ ಎಂದು ಗಂಡನ ಮೇಲೆ ಸಿಟ್ಟು ಬಂತು. ಮದುವೆಯಾದ ಮೇಲೆ ನಾನಂತೂ ಅವನನ್ನು ಬಿಟ್ಟು ಯಾವನನ್ನೂ ಮುಟ್ಟಿಲ್ಲ, ನಿಷ್ಠೆಯಿಂದಲೇ ಇದ್ದೀನಿ ಎಂಬ ಅರಿವಿನಿಂದ ಆ ಸಿಟ್ಟು ಜಾಸ್ತಿ ಆಯಿತು. ಬಹೇಲನಿಗೆ ತನ್ನಲ್ಲಿ ಉತ್ಕಟ ಭಾವನೆಗಳ ಸಂಬಂಧ ಬೆಳೆಯುತ್ತದೆಂದು ಅವಳು ನಿರೀಕ್ಷಿಸಿರಲಿಲ್ಲ. ಆದರೆ ಹೀಗೆ ಇಷ್ಟು ಯಕಶ್ಚಿತ್ತವಾಗಿ ಮುಗಿಸಿ ಮರೆತು ಬಿಡುತ್ತಾನೆ ಎಂದು ಕಲ್ಪಿಸಿಕೊಂಡಿರಲಿಲ್ಲ. ಅವಳು ಎಲ್ಲವನ್ನೂ ಶೀತಲ್ ಹೇಳಿದಂತೆಯೇ ಮಾಡಿದ್ದಳು. ನೋಡು, ನಾನು ಹೇಗೂ ಮನೆಯಲ್ಲಿರಲ್ಲ, ನನ್ನ ಮನೆಯಲ್ಲಿ ನೀವು ಮೀಟ್ ಮಾಡಿ, ನಿನ್ನಿಂದ ಫೋನ್ ಬರೋ ತನಕ ನಾನು ಫ್ಯಾಕ್ಟ್ರಿಯಲ್ಲಿ ಇರ್ತೀನಿ ಅನ್ನಬಹುದು. ಆದರೆ ಅವನು ಇಷ್ಟಪಡೋಲ್ಲ. ಒಳ್ಳೆ 5 ಸ್ಟಾರ್ ಹೋಟೆಲ್ನಲ್ಲಿ ರೂಮ್ ಮಾಡಿದರೆ ಅವನಿಗಿಷ್ಟ. ನಾನು ಯೋಚನೆ ಮಾಡಿದ್ದೀನಿ, ರೋಸ್ ಪೆಂಟಾದಲ್ಲಿ ನಮ್ಮ ಕಂಪನಿ ಹೆಸರಿನಲ್ಲಿ ನಾನೇ ರೂಮ್ ಬುಕ್ ಮಾಡ್ತೀನಿ. ಬಾಂಬೆ ಅಡ್ರೆಸ್ ಕೊಟ್ಟು ನೀನು ಗೆಸ್ಟ್ ಅಂತ ಒಂದು ಹೆಸರಿನಲ್ಲಿ ರುಜು ಮಾಡಿ ರೂಮ್ ಆಕ್ಯುಪೈ ಮಾಡು. ಖರ್ಚೆಲ್ಲ ಕಂಪನಿ ಹೆಸರಿಗೆ ಬಂದರೆ ಟ್ಯಾಕ್ಸ್ ಉಳಿಯುತ್ತೆ. ಮಧ್ಯಾಹ್ನವೇ ಶೀತಲ್ ಕೊಟ್ಟ ಟ್ಯಾನ್ಸೋನೈಟ್ ಸೂಟ್ಕೇಸಿನೊಡನೆ ಅವಳ ಜೊತೆಗೆ ಹೋಗಿ ಕೋಣೆಯನ್ನು ಹಿಡಿದು ಬೀಗದ ಕೈಯೊಡನೆ ಹಿಂದಿರುಗಿ ಮತ್ತೆ ಸಂಜೆ ಬಹೇಲ್ನನ್ನು ತನ್ನ ಕಾರಿನಲ್ಲಿ ಕರೆದೊಯ್ದು ಕಾರನ್ನು ಹೋಟೆಲ್ ಪಾರ್ಕಿಂಗ್ನಲ್ಲಿ ಬಿಟ್ಟು ಅವನು ತನ್ನ ಕಾರನ್ನು ಆಫೀಸ್ನಲ್ಲೇ ಬಿಟ್ಟಿದ್ದ. ರೂಮಿಗೆ ಕರೆದೊಯ್ದರೆ ಮಾತುಕತೆ ಏನೋ ನಯ, ಆದರೆ ಅದಕ್ಕೆ ಆತುರ ಭಾವನೆ ಇಲ್ಲದೆ, ಪರಸ್ಪರ ಆಣೆ ಪ್ರಮಾಣಗಳಿಲ್ಲದೆ, ಅನ್ವೇಷಿಸದೆ ಇಷ್ಟು ನೇರವಾಗಿ ಗಂಡು ಹೆಣ್ಣುಗಳು ಕೂಡಿ ತಮ್ಮ ತಮ್ಮ ಪಾಲಿನ ಸುಖವನ್ನು ಜಮಾ ಮಾಡಿಕೊಳ್ಳಬಹುದೆಂಬ ಕಲ್ಪನೆ ನನಗಿರಲಿಲ್ಲ. ಅನಂತರ ಕೋಣೆಗೆ ಬಂದು ಒಂದು ಸ್ನ್ಯಾಕ್, 2 ಪೆಗ್ ಸ್ಕಾಚ್ ತರಿಸಿ ನಿಧಾನವಾಗಿ ಕುಡಿದು, ಕಾಂತಿ, ನೀನು ನಿಜವಾಗಿಯೂ ವಂಡರ್ಫುಲ್. ಸಾರಿ, ನನಗೆ 7:15 ಎಂಗೇಜ್ಮೆಂಟ್ ಇದೆ. ನನ್ನನ್ನು ನನ್ನ ಕಾರಿನ ಹತ್ತಿರಕ್ಕೆ ಬಿಡ್ತೀಯಾ? ನಾಳೆ ಸಂಜೆ 5ಕ್ಕೆ ಮತ್ತೆ ಬರೋಣ ಎಂದು ಹೊರಡಿಸಿದ. ನಾಳೆಯೂ ಅಷ್ಟೇ. ಒಟ್ಟು 1:15 ಗಂಟೆಯ ವಾಸ್ತವ್ಯ. ಅದರ ಮುಂದಿನ ಸಂಜೆ 1 ಗಂಟೆ ಮುಗಿಯಿತು. 4ನೇ ಸಂಜೆ ನಾನು ಹೋಗಿ ಅವನು ಬಂದು ನನ್ನ ಕಾರು ಹತ್ತುವ ಜಾಗದಲ್ಲಿ ಕಾದು ಕಾದು ಸಂಜೆ 7 ಬಾರದೆ ನಿರಾಶೆಯಾಗಿ ಕೋಪ ಬಂದು ಮುಂದೆ ಏನು ಮಾಡಬೇಕೆಂದು ತೋಚದೆ ಫ್ಯಾಕ್ಟರಿಯಲ್ಲಿದ್ದ ಶೀತಳಿಗೆ ಫೋನ್ ಮಾಡಿದರೆ, ಯಾವುದೋ ಮೀಟಿಂಗ್ನಲ್ಲಿ ಸಿಕ್ಕಾಕೊಂಡಿರ್ಬೋದು, ಇನ್ನು 1 ಗಂಟೆ ಕಾಯಿ. ಒಂದೇ ಜಾಗದಲ್ಲಿ ಒಬ್ಬ ಹೆಂಗಸು ಕಾರು ನಿಲ್ಲಿಸಿಕೊಂಡು ಕಾಯ್ತಿದ್ರೆ ಹತ್ತಿರದ ಜನ, ರಸ್ತೆ ಪೊಲೀಸರು ಏನ್ ತಿಳ್ಕೊಳ್ತಾರೆ? ಹಾಗಾದ್ರೆ ಫ್ಯಾಕ್ಟ್ರಿಗೆ ಬಂದ್ಬಿಡು. ನಾಳೆ ಅವನು ಕೇಳಿದ್ರೆ ನಾನು ಹೇಳ್ತೀನಿ. ನಾಳೆ ಬೆಳಿಗ್ಗೆ 10:15 ಫ್ಯಾಕ್ಟರಿಯಲ್ಲಿದ್ದ ನನಗೆ ಅವಳ ಆಫೀಸಿಗೆ ಬರುವಂತೆ ಫೋನ್. ಅವಳು ಅವನನ್ನು ಹೇಳಿದಳಂತೆ. ಓ ಸಾರಿ, ಪ್ರೋಗ್ರಾಮ್ ಮುಗೀತು ಅಂತಿದ್ದೆ. ಮುಂದಿನ ದಿನ ಭೇಟಿಯಾಗೋಣ ಅಂತ ನಾನು ಹೇಳಿಲ್ವಲ್ಲ, ನಿನ್ ಸ್ನೇಹಿತೆಗೆ ತಿಳಿಯಲಿಲ್ಲ ಅಂತ ಕಾಣುತ್ತೆ. ವೆರಿ ಸಾರಿ ಅಂದನಂತೆ. ನಾನು ಯೋಚಿಸಿಕೊಂಡರೆ ಹೌದು, ಅವನು ಹೇಳಲಿಲ್ಲ. ಆದರೂ ನಾನಾಗಿ ಹೋಗಿ ಕಾದು ಕಾದು ನಾನೇ ಅಗ್ಗವಾಗಿ ಹೋದೆ ಎನ್ನಿಸಿತು. ಈಗ ಬಾ, 12 ಗಂಟೆ ಒಳಗೆ ಚೆಕ್ಔಟ್ ಮಾಡದಿದ್ರೆ ಇನ್ನೊಂದಿನ ಬಾಡಿಗೆ ಬೀಳುತ್ತೆ ಎಂದು ಕರೆದೊಯ್ದಳು. ಯಾಕೋ ಆಳು ಸೂಟ್ಕೇಸ್ ಹಿಡಿದು ತಂದು ಶೀತಲ್ನ ಕಾರಿನ ಡಿಕ್ಕಿಯಲ್ಲಿ ಇಡುವಾಗ ಜೊತೆಯಲ್ಲಿರೋಕೆ ಅಂಜಿಕೆ. ಯಾರಾದರೂ ಗುರುತಿನವರು ನೋಡಿ ಇವಳ್ಯಾಕೆ ಹೋಟ್ನಲ್ಲಿದ್ಲು ಅಂದ್ಕೊಂಡ್ರೆ ಟ್ಯಾಕ್ಸ್ ಸೇರಿ 5,500 ಬಿಲ್. ಶೀತಳ್ಳ ಕಾರಿನಲ್ಲಿ ಕೂತು ಅವಳ ಆಫೀಸ್ ಹತ್ತಿರ ನಿಲ್ಲಿಸಿದ್ದ ತನ್ನ ಕಾರಿನವರೆಗೆ ಬರುವ ತನಕ ಅವಳು ಒಂದು ಮಾತಾಡಲಿಲ್ಲ. ಕಾರಿನಿಂದ ಇಳಿಯುವಾಗ ಶೀತಲ್, ಸಂಜೆ ನಾನು ಬರೋದು 1 ಗಂಟೆ ತಡವಾಗಬಹುದು, ಬರೋದು ಖಾತ್ರಿ ಎಂದು ಹೇಳಿದಳು. ಆಫೀಸಿನ ತುರ್ತು ಕೆಲಸದ ಗಡಿಬಿಡಿಯಲ್ಲಿ ಕಾರಿಗೆ ಬೀಗ ಹಾಕಿಕೊಂಡು ಓಡಿದಳು. ತಾನು ಕಾರನ್ನು ನಡೆಸಿಕೊಂಡು ಫ್ಯಾಕ್ಟರಿಗೆ ಹಿಂದಿರುಗುವಾಗ ಕಾಂತಿಯ ಮನಸ್ಸು ಮಾಹಿತಿ ಮತ್ತು ಘಟನೆಗಳನ್ನು ಒಂದು ಕ್ರಮದಲ್ಲಿ ಜೋಡಿಸುತ್ತಿತ್ತು. ಅವನಿಂದ ಕ್ಲಿಯರೆನ್ಸ್ ಪಡೆಯಲು ಉದ್ಯಮಿಗಳು ಪಂಚತಾರ ಹೋಟೆಲಿನ ಕೋಣೆಯನ್ನು ಏರ್ಪಡಿಸಿ ಸುಂದರ ಮೈಕಟ್ಟಿನ ಕರೆ ಹುಡುಗಿಯನ್ನು ವ್ಯವಸ್ಥೆ ಮಾಡುತ್ತಾರೆ. ಸಂಜೆ ಮನೆಗೆ ಹೋಗುವ ಮೊದಲು ಅವನಲ್ಲಿಗೆ ಹೋಗಿ ಕರೆ ಹುಡುಗಿಯ ಜೊತೆಗೆ ಇನ್ನೆಷ್ಟು ಹೊತ್ತು ಇರೋದಕ್ಕೆ ಸಾಧ್ಯ? 1-1.25 ಗಂಟೆ. ಒಂದು ಕಂಪನಿಯು ಹೀಗೆ 2-3 ದಿನದ ರಂಜನೆಯನ್ನು ಏರ್ಪಡಿಸುತ್ತಿದ್ದೇನು? ಹೋಟೆಲ್ ಬಾಡಿಗೆ ಎಲ್ಲವೂ ಕಂಪನಿ ಭರಿಸಬೇಕು. ಈಗ ಕೂಡ ನಮ್ಮ ಕಂಪನಿಯ ಖರ್ಚಿನಿಂದ ಹೋಟೆಲ್ನಲ್ಲಿ ರೂಮ್ ಮಾಡಿ ನಮ್ಮ ಕಾರಿನಲ್ಲಿ ಅವನನ್ನು ಕರೆದೊಯ್ದು ಕರೆ ಹುಡುಗಿಯ ಬದಲು ನಾನು ಅದಕ್ಕಿಂತ ಹೆಚ್ಚು ಆಸ್ತಿ ತೋರಿಸಲಿಲ್ಲ. ಹೆಚ್ಚಿನ ಭಾವನೆ, ಬಾಂಧವ್ಯ, ಸ್ನೇಹಗಳನ್ನು ಬಯಸಲಿಲ್ಲ. ಬೇರೆ ಕಂಪನಿಗಳವರಿಂದ ಈ ರಂಜನೆ ಮೇಲೆ 10-20-50 ಸಾವಿರ ನಗದು ತಗೋತಾನೆ. ನಮ್ಮ ಹತ್ತಿರ ಅದನ್ನು ಕೇಳಲಿಲ್ಲ ರಾಸ್ಕಲ್. ತಕ್ಷಣ ಕೋಪ ಬಂತು. ಶೀತಲ್ನ ಮೇಲೆ ತಿರುಗಿತು. ಹಾಗೂ ಹೋಟೆಲ್ ಬಿಲ್ ಕೊಟ್ಟಿದ್ದೀವಿ, ಒಬ್ಬ ಕರೆ ಹುಡುಗಿಗೆ ಯಾಕೆ ಖರ್ಚು ಮಾಡಿ ವ್ಯವಸ್ಥೆ ಮಾಡಿಸಲಿಲ್ಲ? ನನ್ನನ್ನೇಕೆ ಬಳಸಿದಳು ಇವಳು? ಇವತ್ತು ಸಂಜೆ ಬರ್ಲಿಕ್ಕೆ ಹೇಳ್ತೇನೆ ಅಂದ್ಕೊಂಡಳು. ಸಂಜೆ ತಡವಾದರೂ ತಪ್ಪದೆ ಬರುವುದಾಗಿ ಅವಳು ಹೇಳಿದ್ದರಿಂದ ಕಾದು ಕುಳಿತಳು. ಕೆಲಸಗಾರರೆಲ್ಲ ಹೋಗಿ ಚೌಕಿದಾರ ಮಾತ್ರ ಹೊರಗೆ ಕಾಯುತ್ತಿದ್ದ. ಆ ದಿನದ ಲೆಕ್ಕಪತ್ರಗಳ ಮೇಲೆ ಕಣ್ಣಾಡಿಸುವ ಮನಸ್ಸು ಇಲ್ಲದೆ ಸುಮ್ಮನೆ ಕುಳಿತಿದ್ದಳು. 8 ಗಂಟೆಯ ಹೊತ್ತಿಗೆ ಹೊರಗೆ ಕಾರು ಬಂದು ನಿಂತ ಶಬ್ದವಾಯಿತು. ಒಳಗೆ ಬಂದು ಕುಳಿತ ಶೀತಳಿಗೆ ನೇರವಾಗಿ ಅಂಶಗಳನ್ನು ವಿವರಿಸಿ ಕೇಳಿದಳು. ಈಗ 5,500 ಖರ್ಚಾಗಿದೆ. ಒಬ್ಬ ಕಾಲ್ ಗರ್ಲ್ ಅಥವಾ ಒಂದೊಂದು ದಿನಕ್ಕೆ ಒಬ್ಬೊಬ್ಬಳು ಅಂದ್ರೆ 3 ದಿನಕ್ಕೆ 3,000 3-4 ಸಾವಿರ ಆಗ್ತಿರ್ತಿತ್ತು.
ಮೇಲೆ 20-30 ಸಾವಿರವೇ ಹೋಗಲಿ, ಅದನ್ನು ಉಳಿಸೋಕೆ ನೀನು ನನ್ನನ್ನು ಯಾಕೆ ಈ ರೀತಿ ಉಪಯೋಗಿಸಿದೆ? ಶೀತಲ್ ಅಪ್ರತಿಭಳಾದಳು. ಒಂದು ನಿಮಿಷದ ನಂತರ ಸುಧಾರಿಸಿಕೊಂಡು, ಕಾಂತಿ ಡಿಯರ್ ಕಾಂತಿ, ನಿನಗೆ ಬೇಸರವಾಗಿರೋದು ಸಹಜ. ಅದಕ್ಕೆ ನನಗೂ ತುಂಬಾ ದುಃಖವಾಗಿದೆ. ಆದರೆ ಅವನು ನಿನ್ನನ್ನ ಕಾಲ್ ಗರ್ಲ್ ತರ ಅಪೇಕ್ಷಿಸ್ಲಿಲ್ಲ. ಅವನಿಗೆ ಆ ಚಟವೂ ಇಲ್ಲ. ನಿಜವಾಗಿ ಅವನಿಗೆ ನಿನ್ನ ಮೇಲೆ ಸ್ನೇಹವಿದೆ. ಇದೀಗ ಮೀಟಿಂಗ್ನಲ್ಲಿ ನಂಗೆ ಸಿಕ್ಕಿ ಹೇಳಿದ, ನಿನ್ ಕಂಪನಿ ಸಾನ್ನಿಧ್ಯ ಅಂದ್ರೆ ಜೀವನದ ಜಂಜಾಡವೆಲ್ಲ ಮರೆತು ಶಾಯರಿ ಓದಿದ ಹಾಗಿರುತ್ತೆ, ಒಳ್ಳೆ ಗಜಲ್ ಸಂಗೀತ ಕೇಳಿಕೊಂಡ ಹಾಗಿರುತ್ತೆ ಅಂದ. ಅವನಿಗೆ ಆಫೀಸ್ನಲ್ಲಿ ಕೆಲಸದ ಒತ್ತಡ ಎಷ್ಟಿದೆ ಗೊತ್ತಾ? ಮನಸ್ಸು ಎಷ್ಟು ಬಿಗಿದುಕೊಂಡಿರುತ್ತೆ ಗೊತ್ತಾ? ನಿನ್ ಜೊತೆ ಹೆಚ್ಚು ಕಾಲ ಕಳೆಯೋಕೆ ಸಾಧ್ಯವಾಗದ್ದಕ್ಕೆ ತನ್ನನ್ನು ತಾನು ಶಪಿಸಿಕೊಂಡ. ದಿನ ನಿನ್ನನ್ನು ಸಂಧಿಸುವ ಮೊದಲು ಹೂವಿನ ಅಂಗಡಿಗೆ ಹೋಗಿ ನಿನಗೊಂದು ಗುಚ್ಛ ಗುಲಾಬಿ ತಂದು ಕೊಡುವ ಸಮಯವೂ ಇರ್ಲಿಲ್ಲ ಅಂತ ಕುದ್ದುಕೊಂಡ. ಇನ್ನು ದುಡ್ಡು ತಿಳ್ಕ, ಬೇರೆಯವರ ಹತ್ತಿರ ತಗೋತಾನೆ, ಇಲ್ಲ ಅಂತ ಹೇಳಲ್ಲ. ನಾನು ತಗೋತೀನಿ. ಯಾರು ತಗೊಳ್ಳಲ್ಲ? ಲಕ್ಷಗಟ್ಲೆ ಕೋಟಿಗಟ್ಲೆ ಸಂಪಾದನೆ ಮಾಡ್ತಿರೋರು ಅದಕ್ಕೆ ಅನುಮತಿ ಕೊಡೋ ದಣಿಗೆ ಒಂದ್ ಅಂಶ ಕೊಟ್ರೆ ತಪ್ಪೇನು? ಆದ್ರೆ ನಮ್ಮ ಕಂಪನಿಯ ಹಿತೈಷಿ ಅವನು, ನಮ್ಮಿಂದ ಎಂದಿಗೂ ಮುಟ್ಟೋಲ್ಲ. ಅವನಿಗೆ ಬೇಕಾದ ಸ್ನೇಹ, ದುಡ್ಡಲ್ಲ, ಶರೀರ ಬಯಕೆಯಲ್ಲ. ನೀನು ತಪ್ಪು ತಪ್ಪು ಅರ್ಥ ಮಾಡ್ಕೋಬೇಡ ಎಂದು ಹತ್ತಿರ ಬಂದು ಅವಳ ತಲೆ ಸವರಿ ಮುಖವನ್ನು ತನ್ನ ಎದೆಗೆ ಒತ್ತಿಕೊಂಡು, ಯು ಆರ್ ಎ ಸ್ವೀಟ್ ಗರ್ಲ್ ಎಂದು ಬೆನ್ನು ತೀವಿದಳು. ಕಾಂತಿಗೆ ಅಳು ಬಂದು ಬಿಟ್ಟಿತು. ಬಿಕ್ಕಿ ಬಿಕ್ಕಿ ಅತ್ತಳು. ಅಳುತ್ತಲೇ ತನ್ನ ಮುಖವನ್ನು ಶೀತಳ ಎದೆಯಲ್ಲಿ ಹುಗಿದುಕೊಂಡು ಅವಳಿಗೆ ಸಮಾಧಾನವಾದ ಮೇಲೆ ಕರವಸ್ತ್ರದಿಂದ ಅವಳ ಕಣ್ಣುಗಳನ್ನು ಒರೆಸಿ, ನನ್ನ ಸ್ವೀಟ್ ಗರ್ಲ್ ನೀನು ಎಂದು ಬಾಗಿ ಅವಳ ತುಟಿಗೆ ಗಾಢವಾಗಿ ಮುತ್ತಿಟ್ಟು, ನಿನಗೆ ಇಷ್ಟವಿಲ್ಲದಿದ್ದರೆ ಇನ್ನು ಮೇಲೆ ಯಾರಿಗೂ ಕಂಪನಿ ಕೊಡಬೇಡ. ನಾವಿಬ್ಬರು ಫ್ರೆಂಡ್ಸ್. ಐ ಲವ್ ಯು, ಐ ಲವ್ ಯು ಡಾರ್ಲಿಂಗ್ ಎಂದು ಮತ್ತೊಮ್ಮೆ ತಲೆ ಸವರಿ, ಇಬ್ಬರು ಎಲ್ಲಾದರೂ ಜೊತೆಯಲ್ಲಿ ಊಟ ಮಾಡೋಣ ಬಾ ಎಂದು ಕರೆದಳು. ಪಹೇಲನ ವಿಷಯದಲ್ಲಿ ಹೇಳುತ್ತಿರುವ ಸಿಹಿ ಮಾತುಗಳೆಲ್ಲ ತನ್ನನ್ನು ಸಮಾಧಾನಪಡಿಸಲು ಶೀತಳಳು ಸೃಷ್ಟಿಸುತ್ತಿರುವವು ಎಂದು ಕಾಂತಿಗೆ ಅಲ್ಲಿಗೆ ಆಗಲೇ ಅರ್ಥವಾಯಿತು. ಅದು ಸುಳ್ಳೆಂದು ಖಂಡಿಸಲು ಬೇಕಾದ ಅಂಶಗಳು ನೆನಪಿಗೆ ಬಂದವು. ಆದರೆ ಅದರಿಂದ ಅವಳ ಭಾವನೆಗಳಲ್ಲಿ ಕಹಿ ಮೂಡುತ್ತದೆ. ಒಂದು ಕಂಪನಿಯ ಇಬ್ಬರು ಪಾಲುದಾರರಲ್ಲಿ ಕಹಿ ಭಾವನೆ ಹುಟ್ಟುವುದು ಸರಿಯಲ್ಲ. ಅದಕ್ಕೆ ಅವಕಾಶ ಕೊಡಬಾರದೆಂದು ಎಚ್ಚರ ಹುಟ್ಟಿ ಮತ್ತೆ ಮಾತನಾಡಲಿಲ್ಲ. ಅವಳಲ್ಲಿ ಅದುವರೆಗೂ ಇಲ್ಲದಿದ್ದ ತಪ್ಪಿನ ಭಾವನೆ ಹುಟ್ಟಿತು. ವಾದವನ್ನು ಸಮರ್ಥಿಸಲು ಶೀತಲ್ ಏನೇ ಹೇಳಲಿ, ತಾನು ಎದುರು ಹೇಳದೆ ಮೌನವಾಗಿರಲಿ. ರವೀಂದ್ರ ಆಫೀಸ್ನಲ್ಲಾಗಲಿ ಉಳಿದೆಡೆಯಲ್ಲಾಗಲಿ ಬೇರೆ ಹೆಂಗಸರನ್ನು ಹುಡುಕಿಕೊಂಡು ಹೋಗುವಂತಹ ಗಂಡಸಲ್ಲ. ತಾವಾಗಿಯೇ ಯಾರಾದರೂ ಮೇಲೆ ಬಿದ್ದು ಬಂದರೂ ಸ್ಪಂದಿಸುವವನಂತವನಲ್ಲ ಎಂಬ ನಂಬಿಕೆ ಮುರಿಯಲಿಲ್ಲ. ಅವನ ಸ್ವಭಾವ ನನಗೆ ಗೊತ್ತಿದೆ. ಅಂಥ ಅತಿ ಅಗತ್ಯದ ಮನುಷ್ಯನೂ ಅಲ್ಲ. ಇದ್ದರೆ ಇರಲಿ, ಇಲ್ಲದಿದ್ದರೆ ಬೇಡ ಎನ್ನುವಂಥವನು. ಎಷ್ಟೋ ಸಲ ನಾನು ಬೇಡ ಅಂದಾಗ ಹೆಚ್ಚು ಬಲವಂತ ಮಾಡದೆ ಸುಮ್ಮನಿದ್ದು ಬಿಡುವ ಜಾತಿ ಎಂಬುದೆಲ್ಲ ನೆನಪಿಗೆ ಬಂತು. ಹೆಂಗಸಿಗಾದರೂ ಆಕಸ್ಮಿಕವಾಗಿ ಎಲ್ಲೋ ಏನೋ ಆದರೆ ಅದನ್ನು ದೊಡ್ಡದು ಮಾಡದೆ ಮರೆತು ಬಿಡಬೇಕು ಎಂಬ ಮನೋಭಾವದವಳಾದರೂ ಪಹೇಲ್ನೊಡನೆ ಆದದ್ದು ಆಕಸ್ಮಿಕವಲ್ಲ ಎಂದು ಮನಸ್ಸು ಚುಚ್ಚತೊಡಗಿತು. ಎಷ್ಟೋ ದಿನ ಮಲಗಿದರೆ ನಿದ್ರೆ ಬಾರದಷ್ಟು, ಬಂದರೆ ನಡುರಾತ್ರಿ ಎಚ್ಚರವಾಗಿ ಒಳಗೆ ಕೊರೆಯುವಷ್ಟು ನಾನು ಹಗುರಳಾದೆ, ಕರೆ ಹುಡುಗಿಯ ಮಟ್ಟದವಳಾದೆ ಎಂಬ ಹೀನಾಯ ತುಂಬಿಕೊಂಡು ಬಿಟ್ಟಿತು. ಈ ಹೀನಾಯವನ್ನು ಶೀತಳ್ ಕೈಯಲ್ಲಿ ಹೇಳಿಕೊಳ್ಳುವಂತಿಲ್ಲ. ಹೇಳಿದರೆ ಅವಳೇನೆನ್ನುತ್ತಾಳೆ ಎನ್ನುವುದು ನನಗೇ ಗೊತ್ತು. ಅದರ ಅರ್ಥವನ್ನು ನಮ್ಮ ಪಾಲುಗಾರಿಕೆಯ ವ್ಯವಹಾರಕ್ಕೂ ಹಿಗ್ಗಿಸಿಕೊಳ್ಳಬಹುದು ಎಂಬ ಎಚ್ಚರವೂ ಮೂಡಿತು. ನನ್ನೊಳಗೆ ಕೊರೆದುಕೊಳ್ಳುತ್ತಿರುವಾಗ ಒಂದು ದಿನ ಇದ್ದಕ್ಕಿದ್ದಂತೆ ಒಂದು ಪರಿಹಾರ ಹೊಳೆಯಿತು. ತಾನೇ ಸೋಲಬೇಕು. ಬೆಂಗಳೂರಿಗೆ ಹೋಗಿ ಅವನನ್ನು ಅವನು ಒಪ್ಪಿಕೊಳ್ಳುವಂತೆ ಮಾಡಿ ಮನಸ್ಸು ಶರೀರಗಳಲ್ಲಿ ಹತ್ತಿರ ಬರಬೇಕು. ಈಗ ಈ ತಪ್ಪು ಭಾವನೆಯ ಹರಿತ ತಾನಾಗಿ ಮೊಂಡಾಗುತ್ತದೆ. ಇದು ಹೊಳೆದ ತಕ್ಷಣ ಎಷ್ಟು ಹಗುರವಾಯಿತು. ಇದನ್ನ ಮಾಡ್ತೀನಿ, ಹೆಚ್ಚು ಕಷ್ಟವಿಲ್ಲದೆ ಸಾಧಿಸ್ತೀನಿ ಎಂಬ ಆತ್ಮವಿಶ್ವಾಸದಿಂದ ತನಗೆ ತಾನೇ ಹೇಳಿಕೊಂಡಳು. ಆ ರಾತ್ರಿ ತನ್ನ ಮನೆಯಿಂದ ಬೆಂಗಳೂರಿಗೆ ಫೋನ್ ಮಾಡಿದಳು. ಅಪ್ಪನ ಹೆಸರಿನಲ್ಲಿದ್ದ ಫೋನನ್ನು ಈಗ ತನ್ನ ಬರಸಾತಿಗೆ ಹಾಕಿಸಿಕೊಂಡಿದ್ದಳು. 10:30 ಗಂಟೆ. ಮನೆಯಲ್ಲಿದ್ದಾನೋ ಅಥವಾ ಬಂದಿಲ್ಲವೋ ಎಂಬ ಅನುಮಾನದಿಂದ ದೀರ್ಘವಾಗುತ್ತಿರುವಾಗ ಫೋನ್ ಎತ್ತಿಕೊಂಡು ಹಲೋ ಎಂದದ್ದು ಅವನದೇ ಧ್ವನಿ ಎಂಬುದು ಅನುಮಾನಕ್ಕೆಡೆ ಇಲ್ಲದಂತೆ ತಿಳಿಯಿತು. ಏಯ್, ಗೊತ್ತಾಯ್ತಾ ಯಾರು ಅಂತ? ನಿರಾಶೆ ಆಯ್ತಾ? ಹೊಸ ಗರ್ಲ್ ಫ್ರೆಂಡ್ ಕಾಲ್ ನಿರೀಕ್ಷಿಸುತ್ತಾ ಸಂಭ್ರಮದಿಂದ ಫೋನ್ ಎತ್ತಿಕೊಂಡ್ರೆ ದುರಾದೃಷ್ಟಕ್ಕೆ ಹಳೆ ಹೆಂಡತಿಯ ಧ್ವನಿ ಅಂತ? ನಿಜ ಹೇಳು. ನಿಜ ಹೇಳ್ಬೇಕಪ್ಪ. ಇದ್ದರೂ ನನಗೆ ಕೋಪವಿಲ್ಲ. ಯಾಕಂದ್ರೆ ನನ್ನದು ಒಂದಿಷ್ಟು ತಪ್ಪಿದೆ ಅಂತ ಒಪ್ಕೋತೀನಿ. ಯಾಕೆ ಮಾತೇ ಆಡಲ್ವಾ? ಶ್ರೀಮತ್ ಗಾಂಭೀರ್ಯವಾ? ಲುಕ್ ರವಿ, ನಾನು ಹೇಳೋದು ಕೇಳು. ಬೆಂಗಳೂರಿನಲ್ಲಿ ಶುರು ಮಾಡಲಿಲ್ಲ ಅನ್ನೋದೊಂದೇ ನನ್ನ ತಪ್ಪು. ಬೆಂಗಳೂರಿನಲ್ಲಿ ಶುರು ಮಾಡೋಕೆ ಸಾಧ್ಯವೇ ಇರಲಿಲ್ಲ, ಈಗಲೂ ಇಲ್ಲ. ಅದರ ಕಾರಣ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಿರಬೇಕು. ಯಾಕೆ ಅಂದ್ರೆ ದೊಡ್ಡ ಪೇಪರ್ನ ಎಡಿಟರ್ ನೀನು. ಈ ದೇಶದಲ್ಲಿ ಉದ್ಯಮಗಳ ಬೆಳವಣಿಗೆ ಹೇಗೆ ನಡೆಯುತ್ತೆ ಅನ್ನೋದು ನಿನಗೆ ಗೊತ್ತಿದೆ. ಈಗ ಮುಖ್ಯವಾದ ವಿಷಯ ಹೇಳ್ತೀನಿ ಕೇಳು. ನಾನು ಫ್ಯಾಕ್ಟ್ರಿ ಶುರು ಮಾಡಿ 1 ವರ್ಷವಾಗುತ್ತೆ. ಇನ್ನು 15 ದಿನ ಕಳೆದ್ರೆ ಇಬ್ಬರು ಪಾರ್ಟ್ನರ್, 100 ರಫ್ತು ವ್ಯಾಪಾರ. ನನ್ನ ಭಾಗದ ಲಾಭ, ನಿವ್ವಳ ಲಾಭ ಎಷ್ಟು ಹೇಳಬಲ್ಲೆಯ? 4.5 ಲಕ್ಷ. ಎಲ್ಲ ಖರ್ಚು ಕಳೆದು ಮುಂದಿನ ವರ್ಷ 8 ಲಕ್ಷ ಮುಟ್ಟಿಸೋ ವಿಶ್ವಾಸವಿದೆ. ನೀನು ದಿಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ದಿನಕ್ಕೆ 2 ಗಂಟೆ ಸಹಾಯ ಸಹಕಾರ ಕೊಟ್ರೆ 10 ಮುಟ್ಟಬಹುದು. ಅವನು ಟ್ರಾನ್ಸ್ಫರ್ ಕೊಡೋದಿಲ್ಲ ಅಂದ್ರೆ ರಾಜೀನಾಮೆ ಬರೆ. ಫ್ರೀಲಾನ್ಸರ್ ಆಗಿ ಕೆಲಸ ಮಾಡು. ಸ್ಕೂಪ್ ನ್ಯೂಸ್, ನ್ಯಾಷನಲ್ ಇಂಟರ್ನ್ಯಾಷನಲ್ ಪತ್ರಿಕೆಗಳಿಗೆ ಮಾರುವ ಕೆಲಸ. ಅದರಿಂದ ಲಾಭ ಬರೋದು ಬಿಡೋದು ಮುಖ್ಯವಲ್ಲ. ನನ್ನ ಕಂಪನಿಗೆ ದಿನ 2 ಗಂಟೆ ಕೊಡು ಸಾಕು. ಸ್ವತಂತ್ರ ಮನುಷ್ಯನಾಗಿರ್ಬೋದು. ಅದೆಲ್ಲ ಮಾತಾಡೋಣ. ನಾನು ಇಷ್ಟೆಲ್ಲ ಹೇಳ್ತಿರೋ ಉದ್ದೇಶ ಅಂದ್ರೆ
ಉದ್ಯಮದಲ್ಲಿ ಧೈರ್ಯವಾಗಿ ಮುನ್ನುಗ್ಗಿ ಸ್ವತಂತ್ರವಾಗಿ ಇಷ್ಟು ಸಾಧನೆ ಮಾಡಿರುವ ಹೆಂಡತಿಗೆ ಬೇರೆ ಯಾವ ವಿದ್ಯಾವಂತ ಗಂಡನಾದರೂ ಕೆಂಪು ಗುಲಾಬಿ ಹೂವಿನ ಕಾಣಿಕೆ ಕೊಟ್ಟು ಅಭಿನಂದಿಸುತ್ತಿದ್ದ. ನೀನು ಸಾಧಾರಣ ವಿದ್ಯಾವಂತನಲ್ಲ, ಸೂಪರ್ ವಿದ್ಯಾವಂತ. ಅದಕ್ಕೆ ಇಲ್ಲಿ ಬಂದು ಗುಲಾಬಿ ಕಾಣಿಕೆ ಕೊಟ್ಟು ಪ್ರೀತಿಯ ಮುತ್ತಿಟ್ಟು ಕಂಗ್ರಾಚುಲೇಷನ್ಸ್ ಕಣೆ ಅನ್ನದೆ ಫೋನಿನಲ್ಲಿ ಕೂಡ ಏನು ಹೇಳದೆ ಸುಮ್ಮನಿದ್ದೀಯಾ? ಗಂಡಸಿನ ದಬ್ಬಾಳಿಕೆ ಬುದ್ಧಿ ಇದು. ಆಗಲಿ, ಭಾರತ ದೇಶದಲ್ಲಿ ನಾನು ಹೆಣ್ಣಾಗಿ ಹುಟ್ಟಿದ್ದೀನಿ. ನಾನೇ ಬರ್ತೀನಿ. ನನ್ನ ಗಂಡನ್ನ ಹುಡ್ಕೊಂಡು. ಬರೋಕೆ ನನಗೆ ಬಿಗುಮಾನವಿಲ್ಲ. ಇಷ್ಟು ದಿನ ಯಾಕೆ ಬರಲಿಲ್ಲ ಅಂದ್ರೆ 1 ವರ್ಷ ತುಂಬಿಸಿ ನನ್ನ ಪಾಲಿನ ಲಾಭದ ಲೆಕ್ಕ ಸಂಪಾದಿಸಿ ತಂದು ನಿನಗೆ ಒಪ್ಪಿಸಿ ಭೇಷ್ ಅನಿಸ್ಕೋಬೇಕು ಅನ್ನೋ ಹಠದಿಂದ ಸುಮ್ಮನಿದ್ದೆ. ನಿನಗೂ 45 ತುಂಬಿತಪ್ಪ. ಇನ್ನೂ ಹೆಂಡತಿ ಕೈಯಲ್ಲಿ ತಪ್ಪಾಯ್ತು ಅನ್ಸ್ಕೋಬೇಕು, ಅವಳನ್ನು ಸೋಲ್ಸೋಬೇಕು ಅನ್ನೋ ಎಳೆಸು ಬುದ್ದು ಹೋಗ್ಲಿಲ್ಲ. ಆ ಎಳೆಸಿದ್ರೆ ನನಗೆ ಇನ್ನೂ ನಿನ್ ಮೇಲೆ ಪ್ರೀತಿ ಜಾಸ್ತಿ. ಏನೋ ಬ್ಯಾಂಗ್ಳೂರು ಆಕಾಶವಾಣಿಲೇ ಸಿತಾರ ಆಲಾಪ ಬರ್ತಿದ್ಯಾ? ಸಿತಾರ್ ಕೇಳೋದ್ರಲ್ಲಿ ಮಗ್ನನಾಗಿ ನಂಗೆ ಉತ್ತರ ಹೇಳಲಿಲ್ವಾ? ಇಲ್ಲಿ ನೋಡು, ಇನ್ನು 2-3 ದಿನದಲ್ಲಿ ಅಲ್ಲಿಗೆ ಬರ್ತೀನಿ. ನೀನು ನಂಗೆ ಕೆಂಪು ಗುಲಾಬಿ ಹೂವು ತಂದು ಮುಡಿಸದೇ ಇದ್ರೆ ನೆಲದ ಮೇಲೆ ಕಾಲು ಮಸೆದು ಕೂತ್ಕೊಂಡ್ಬಿಡ್ತೀನಿ. ನಾನೆಂತ ಚಂಡಿ ಅಂತ ಜ್ಞಾಪಿಸ್ಕೊ. ನೀನು ಊರಿನಲ್ಲಿ ಇರಲಿ ಅಂತ ಫೋನ್ ಮಾಡ್ತಿದ್ದೀನಿ. ಹೊರಡೋದಕ್ಕೆ ಮೊದಲು ಮತ್ತೆ ಮಾಡ್ತೀನಿ. ಏರ್ಪೋರ್ಟಿಗೆ ಬರಬೇಕು ಎಂದು ಕೆಳಗಿಟ್ಟಳು. ಬೆಳಗ್ಗೆ ಟ್ರಾವೆಲ್ ಏಜೆಂಟ್ಗೆ ಫೋನ್ ಮಾಡಿದ್ದಕ್ಕೆ ಅದರ ಮರುದಿನ ಯಾನಕ್ಕೆ ಟಿಕೆಟ್ ಮಧ್ಯಾಹ್ನ ಹೊತ್ತಿಗೆ ತಂದು ಒಪ್ಪಿಸಿದ. ಸಂಜೆ ಎಲ್ಲ ತನ್ನ ಬಟ್ಟೆ ಬರೆಗಳನ್ನು ಜೋಡಿಸಿ ಪ್ಯಾಕ್ ಮಾಡಿಕೊಂಡಳು. ನಾಳೆ ಬರುವುದಾಗಿ ರಾತ್ರಿ ತಿಳಿಸುವ ಮನಸ್ಸಾಯ್ತು. ಆದರೆ ನಿನ್ನೆ ಮಾತನಾಡಿದಾಗ ನಡುವೆ 3 ಸಲ ಎಸ್ ಅಂದದ್ದು ಬಿಟ್ರೆ ಉದ್ದಕ್ಕೂ ಹಿಂದಿರುಗಿ ಹೊಡೆಯುವ ಮೌನವನ್ನು ತೋರಿಸಿದ್ದವನು ಇವತ್ತು ಅದೇ ಮಾಡಬಹುದು ಎಂಬ ನಿರೀಕ್ಷೆ ಹುಟ್ಟಿ ಮಾಡಲಿಲ್ಲ. ಆದರೆ ಬೆಳಿಗ್ಗೆ ವಿಮಾನ ನಿಲ್ದಾಣಕ್ಕೆ ಹೊರಡುವ ಮುನ್ನ 10ವರೆಗೆ ಮಾಡಿದಳು. ನಾನು ಹೊರಡ್ತಿದ್ದೀನಿ, ನಿಲ್ದಾಣಕ್ಕೆ ಬಾ ಎಂದಿಷ್ಟೇ ಹೇಳಿ ಕೆಳಗಿಡುವ ಆಲೋಚನೆಯಿಂದ. ಆದರೆ ಫೋನ್ ಎತ್ತಿಕೊಂಡು ಹಲೋ ಎಂದದ್ದು ಬೇರೆ ಧ್ವನಿ, ಗಂಡಿನದು. ಮಿಸ್ಟರ್ ರವೀಂದ್ರ ಅವರೊಡನೆ ಮಾತನಾಡಬಹುದೇ ಎಂದು ಇಂಗ್ಲಿಷ್ನಲ್ಲಿ ಕೇಳಿದ್ದಕ್ಕೆ ಆತ ರವೀಂದ್ರ ಈಗ ತಾನೇ ಹೋದರು. ಆಫೀಸ್ನಲ್ಲಿ ಸಿಗ್ತಾರೆಯೇ? ಇಲ್ಲ, ಅಸೆಂಬ್ಲಿಯಲ್ಲಿ ಒಂದು ಮುಖ್ಯ ಡಿಬೇಟ್ ಇದೆ, ಸ್ವತಃ ವಿಟ್ನೆಸ್ ಮಾಡಬೇಕು ಅಂತ ಹೋದ್ರು. ಆಫೀಸಿಗೆ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ. ಅವರಿಗೊಂದು ಮೆಸೇಜ್ ಮುಟ್ಸ್ಬೇಕಿತ್ತಲ್ಲ. ಅಸೆಂಬ್ಲಿ ಒಳಗೆ ಮುಟ್ಸೋದು ಕಷ್ಟ. ಆಫೀಸಿಗೆ ತಿಳಿಸಿದ್ರೆ ಸೆಕ್ರೆಟರಿ ಬರೆದು ಟೇಬಲ್ ಮೇಲೆ ಇಟ್ಟಿರ್ತಾಳೆ. ತಾವು ಯಾರು ಮೇಡಮ್? ಇವಳಿಗೆ ಸಿಟ್ಟು ಬಂತು. ನನ್ನನ್ನು, ಆ ಮನೆಯ ಒಡತಿಯನ್ನು ತಾವು ಯಾರೆಂದು ಕೇಳುವ ಇವನೇನು ಅಡಿಗೆ ಗಿಡಿಗೆಯವನು? ಆದ್ರೆ ಇಷ್ಟು ಚೆನ್ನಾಗಿ ಇಂಗ್ಲಿಷ್ ಉತ್ತರ ಕೊಡ್ತಿದ್ದಾನೆ. ನಾನು ಯಾರು ಅಂತ ಹೇಳೋದು ಬೇಡವೋ ಎಂದು 2 ಸೆಕೆಂಡ್ ಅನುಮಾನಿಸಿ ಅನಂತರ ಮುಚ್ಚಿಡುವುದೇಕೆ ಎಂದುಕೊಂಡು ಮಿಸೆಸ್ ರವೀಂದ್ರ, ಡೆಲ್ಲಿಯಿಂದ ಮಾತಾಡ್ತಿದ್ದೀನಿ. ನಮಸ್ತೆ ಮೇಡಮ್, ನಾನು ಹೊನ್ನತ್ತಿ ಅಂತ. ಬೆಟ್ಟದ ಮೇಲೆ ಸಿತಾರ ಅಭ್ಯಾಸ ಕೂತಿದ್ದಾಗ ನೀವು ನನ್ನ ನೋಡಿದ್ದೀರಿ. ಈಗ ನಾನು ರವೀಂದ್ರ ಜೊತೆಲಿ ಇದ್ದೀನಿ. ಅಂದ್ರೆ ಮನೇಲಿ ಸಿತಾರ ಅಭ್ಯಾಸ ಮಾಡಿಕೊಂಡು ಅರ್ಜೆಂಟ್ ಮೆಸೇಜ್ ಇದ್ರೆ ಹೇಳಿ, ನಾನೇ ಅಸೆಂಬ್ಲಿಗೆ ಹೋಗಿ ಆದ್ರೆ ಅಲ್ಲಿ ಒಳಗೆ ಬಿಡೋದು ಬಹಳ ಕಷ್ಟ. ಅವನಿಗೆ ಹೇಳಿದರೆ ಸಂದೇಶ ತಲುಪಿಸಲಾಗದಿದ್ದರೆ ಅವನೇ ನಿಲ್ದಾಣಕ್ಕೆ ಬಂದಾನು. ಅದು ಬೇಡ ಎನಿಸಿದ ತಕ್ಷಣ ಏನೂ ಇಲ್ಲ, ಮತ್ತೆ ಮಾತಾಡ್ತೀನಿ ಎಂದು ಫೋನ್ ಇಟ್ಟಳು. ಆದರೆ ದಿಲ್ಲಿ ವಿಮಾನ ನಿಲ್ದಾಣಕ್ಕೆ ಟ್ಯಾಕ್ಸಿಯಲ್ಲಿ ಕೂತು ಹೋಗುವಾಗ ಹೇಳಬೇಕಾಗಿತ್ತೇನು. ಇಲ್ಲದೆ ಇದ್ದಕ್ಕಿದ್ದಂತೆ ಹೋದರೆ ತನಗೆ ಹೇಳಲಿಲ್ಲ ಅಂತ ಏನ್ ತಿಳ್ಕೊತಾನೆ ಎಂಬ ಲೋಪ ಕಾಣಿಸಿತು. ಏನ್ ತಿಳ್ಕೊಂಡ್ರೆ ನನಗೇನು ಎಂಬ ಉದಾಸೀನ ಹುಟ್ಟಿ ಮಗನನ್ನು ಹೇಗಾದರೂ ಮಾಡಿ ಮನೆಗೆ ಹಿಂದಿರುಗಿಸುವಂತೆ ಕೇಳಿಕೊಂಡ ಮೇಲೆ ತಾಯಿಯ ನೆನಪಾಯಿತು. ಆಕೆ ಎದುರಿಗೆ ಹೇಳಿ 1 ವರ್ಷದ ಮೇಲಾಯಿತಾದರೂ ಅನಂತರ 3 ಸಲ ಫೋನ್ ಮಾಡಿದ್ರು. ಈಗ ಇವನ ಜೊತೆಯಲ್ಲಿ ಇದ್ದಾನಂತೆ, ಸಿತಾರ್ ಅಭ್ಯಾಸ ಮಾಡಿಕೊಂಡು ಎಂಬ ನೆನಪಾಗಿ ಜೊತೆಗೊಬ್ಬ ಇದ್ದಾನೆ, ಮನೆಗೆ ಬಂದ್ರೆ ಒಂಟಿ ಅನ್ನಿಸದ ಹಾಗೆ, ಅದಕ್ಕೆ ಹೆಂಡತಿಯ ನೆನಪು ಬಾಧಿಸಿಲ್ಲ ಎಂಬ ವಿವರಣೆ ತೋಚಿತು. ನಿನ್ನೆ ಫೋನಿನಲ್ಲಿ ಉದ್ದಕ್ಕೂ ಕೇಳುತ್ತಿದ್ದ ಸಿತಾರ್ ರೇಡಿಯೋದಲ್ಲ, ಇವನದು ಎಂದು ಹೊಳೆಯಿತು. ಅವನ್ ಮನೆಯಲ್ಲಿದ್ದು ಅಡಿಗೆಗೇನು ಮಾಡಬಹುದು? ರಾತ್ರಿ ಮನೆಗೆ ಬಂದ ಮೇಲೆ ಹರಟೆಗೆ ಸಂಗಾತಿಯಾಗಿ ಊಟಕ್ಕೆ ಬಡಿಸಿ ದಿನ ಸಂಗೀತದ ಜೋಗುಳ ಕೇಳಿಸಿ ನಿದ್ರೆ ಬರಿಸಬಹುದು ಎಂಬ ವಿವರಗಳು ಕಲ್ಪನೆಯಲ್ಲಿ ಮೂಡಿ ಸವತಿ ಮಾತ್ಸರ್ಯ ಹುಟ್ಟಿತು. ಟ್ಯಾಕ್ಸಿಯ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಾಗ ವಸಂತ ವಿಹಾರ ಹತ್ತಿರ ಬರುತ್ತಿದೆ. ಅವನ ತಾಯಿ ತಂದೆಯ ಮನೆ ಅಲ್ಲಿ ಟ್ಯಾಕ್ಸಿ ತಿರುಗಿಸಿ ಅವನಮ್ಮನಿಗೆ ನಾನು ಬೆಂಗಳೂರಿಗೆ ಹೊರಟಿದ್ದೀನಿ, ನಿಮ್ಮ ಮಗ ನಮ್ಮನೇಲೇ ಇದ್ದಾನಂತೆ, ನೀವು ತಕ್ಷಣ ನನ್ನ ಜೊತೆಗೆ ಹೊರಡಿ ಅಂತ ಕರ್ಕೊಂಡು ಹೋಗಿ ಅವನನ್ನ ಡೆಲ್ಲಿಗೆ ಹೊರಡಿಸಿಕೊಂಡು ತರಬೇಕು ಅನ್ನುವ ಪರಿಹಾರ ಹೊಳೆಯಿತು. ಆದರೆ ಡ್ರೈವರಿಗೆ ಏನು ಹೇಳಲಿಲ್ಲ. ವಿಮಾನದ ಎಕ್ಸಿಕ್ಯೂಟಿವ್ ಕ್ಲಾಸ್ನಲ್ಲಿ ಅವಳು ಪ್ರಯಾಣ ಮಾಡುತ್ತಿರುವುದು ಇದೇ ಮೊದಲು. ಜಾಗದ ಚೀಟಿ ಕೊಡಲು ಪ್ರತ್ಯೇಕ ಕೌಂಟರ್, ಕಾಲು ಚಾಚಲು ದೊಡ್ಡ ಖಾಲಿ ಜಾಗದ ದೊಡ್ಡ ದೊಡ್ಡ ಸೀಟುಗಳು, ಪ್ರತ್ಯೇಕ ಗಗನ ಸಖಿ, ಪ್ರತ್ಯೇಕ ಶೌಚಾಲಯ. ಮೊದಲು ತಾವೆಲ್ಲ ಇಳಿದ ನಂತರ ಸಾದಾ ದರ್ಜೆಯ ಪ್ರಯಾಣಿಕರು ಇಳಿಯಬೇಕು. ಜೊತೆಗೆ ಇಲ್ಲಿ ಪ್ರಯಾಣ ಮಾಡುವವರೆಲ್ಲ ವ್ಯವಹಾರದವರು, ಮೇಲಿನ ಶ್ರೇಣಿಯ ಜನರು, ಉದ್ಯಮಗಳ ನೌಕರಿಯಲ್ಲಿದ್ದರೂ ಉನ್ನತ ಶ್ರೇಣಿಯ ಪಾರುಪತ್ಯ ಮಟ್ಟದವರು. ತಾನು ಈ ವರ್ಗಕ್ಕೆ ಸೇರಿದವಳು, ಸ್ವಂತ ಕೆಲಸದಲ್ಲೂ ಈ ವರ್ಗದಲ್ಲಿ ಪ್ರಯಾಣಿಸಬಲ್ಲವಳು ಎಂಬ ಅರಿವಿನಿಂದ ಹೆಮ್ಮೆಯಾಯಿತು. ತನ್ನ ಪಕ್ಕದಲ್ಲಿ ಇರುವ ಜಾಗದವನು ನೋಡಿದರೆ ಬಂಗಾಳಿ ಅಂತ ಕಾಣುತ್ತೆ. ಮೇಡಮ್, ನಿಮ್ಮದು ಯಾವ ಬಿಸಿನೆಸ್ ಎಂದು ಮೃದುವಾಗಿ ಗೌರವದಿಂದ ಕೇಳಿದ. ನನ್ನನ್ನು ನೋಡಿದರೆ ವ್ಯಾಪಾರ ಉದ್ಯಮಕ್ಕೆ ಸಂಬಂಧಿಸಿದವಳು ಅಂತ ಅವರಿಗೆ ಹೇಗೆ ಅರ್ಥವಾಯಿತು? ಆಶ್ಚರ್ಯದ ಜೊತೆಗೆ ಸಂತೋಷವೂ ಆಯಿತು. ತನ್ನ ಕೈಚೀಲದಿಂದ ಒಂದು ಬಿಸಿನೆಸ್ ಕಾರ್ಡ್ ತೆಗೆದು ಅವಳು ಕೈಯಲ್ಲಿಟ್ಟಳು. ಓದಿಕೊಂಡ ಅವನು, ಓಹ್, ಗಾರ್ಮೆಂಟ್ ಎಕ್ಸ್ಪೋರ್ಟರ್ಸ್, ದೋಟ್ ಈಸ್ ವಂಡರ್ಫುಲ್. ಯಾವ ದೇಶಕ್ಕೆ? ಸದ್ಯಕ್ಕೆ ಬರೀ ಸ್ಟೇಟ್ಸ್ಗೆ. ಅಲ್ಲಿಯ ಮಾರ್ಕೆಟ್ ಪೂರೈಸೋದೇ ಕಷ್ಟವಾಗ್ತಿದೆ. ಲಕ್ಕಿ. ಆದರೆ ತುಂಬಾ ಉತ್ತಮ ಕ್ವಾಲಿಟಿ ಕಾಯ್ದುಕೊತೀರಿ. ಕಂಗ್ರಾಚುಲೇಷನ್ಸ್. ನಾನು ಕಂಪ್ಯೂಟರ್ ಫರ್ಮ್ನಲ್ಲಿ
ಸೀನಿಯರ್ ಮಾರ್ಕೆಟಿಂಗ್ ಇಂಜಿನಿಯರ್ ಅಂತ ತನ್ನ ಕಾರ್ಡನ್ನು ಅವಳಿಗೆ ಕೊಟ್ಟ. ಓದಿಕೊಂಡಳು. ಬಿ ಮಾಡಿ ಕನೆಕ್ಟ್ ಕನೆಕ್ಟಿಕಟ್‌ನಲ್ಲಿ ಎಂಬಿಎ ಮಾಡಿದ್ದಾನೆ. ಇನ್ನು 30 ವರ್ಷ. ತಯಾರಿಸಿದ ಪದಾರ್ಥಗಳಿಗೆ ದೇಶೀಯ ಮಾರುಕಟ್ಟೆಯ ತಳಹದಿಯನ್ನು ಬೆಳೆಸಿಕೊಳ್ಳದೆ ಬರೀ ರಫ್ತು ಉದ್ಯಮವನ್ನು ಅನುಸರಿಸಿದರೆ ಆಗುವ ಅಪಾಯಗಳ ಬಗೆಗೆ ಅವನು ಅರ್ಧ ಗಂಟೆ ಹೇಳಿದ. ಇವಳಿಗೆ ವ್ಯವಹಾರದ ಹೊಸ ದಿಗಂತ ಗೋಚರಿಸಿದಂತಾಯಿತು. 2.5 ಗಂಟೆ ಕಳೆದದ್ದೇ ತಿಳಿಯಲಿಲ್ಲ. ಬೆಂಗಳೂರಿನಲ್ಲಿ ಸಾದಾ ದರ್ಜೆಯ ಪ್ರಯಾಣಿಕರಿಗಿಂತ ಮೊದಲು ಇಳಿಯುವಾಗ ಅವಳ ತೃಪ್ತಿ ಇನ್ನಷ್ಟು ಉಕ್ಕಿತು. ಟ್ಯಾಕ್ಸಿಯಿಂದ ಇಳಿಯುವಾಗಲೇ ಮನೆಯೊಳಗೆ ತಬಲಾ ಚೌಕಟ್ಟಿನಲ್ಲಿ ಸಿತಾರಿನ ಝೇಂಕಾರ ಉಕ್ಕುತ್ತಿದ್ದುದು ಕೇಳಿಸಿತು. ಬಾಗಿಲಿನ ಹತ್ತಿರ ಬಂದವಳು ಕರೆಗಂಟೆ ಒತ್ತಿದರೆ ಅವರ ಲಹರಿ ಕೆಡುತ್ತದೆ. ತನ್ನನ್ನು ನೋಡಿದರಂತೂ ಸಂಕೋಚದಿಂದ ಲಹರಿಯೂ ಸಂಕುಚಿತಗೊಂಡು ಮುಂದೆ ಬಾರಿಸುವುದನ್ನೇ ನಿಲ್ಲಿಸುತ್ತಾರೆನಿಸಿ ಸೂಟ್ಕೇಸನ್ನು ಇಟ್ಟುಕೊಂಡು ಬಾಗಿಲಿನ ಹೊರಮೆಟ್ಟಿಲಿನ ಮೇಲೆ ಕುಳಿತಳು. ಅಪರಾಹ್ನ 4 ಗಂಟೆಯಾಗಿದೆ. ಯಾವ ರಾಗ? ಸರಿಯಾಗಿ ಗೊತ್ತಾಗಲಿಲ್ಲ. ಅಭ್ಯಾಸ ಮಾಡುವಾಗ ಉದಯ, ಮಧ್ಯಾಹ್ನ, ಸಂಜೆ, ರಾತ್ರಿ, ನಡುರಾತ್ರಿ ಹೀಗೆ ಸಮಯವನ್ನು ಅನುಸರಿಸಿ ಮಾಡುವುದಿಲ್ಲ. ತಾರಂಗದ ಪ್ರಕಾರ ಯಾವುದೆಂದು ಗುರುತು ಹತ್ತುತ್ತಿಲ್ಲ ಎಂದು ನೆನೆಸಿಕೊಳ್ಳುವಾಗ ಹೌದು, ದಿಲ್ಲಿಯ ಕಡೆ ಇದರ ಚಾಲ್ತಿ ಕಡಿಮೆ, ಬೊಂಬೆಯ ಕಡೆ ಹೆಚ್ಚು ಎಂದು ಕೇಳಿದ್ದೆ. ಇವನು ಕಲಿತಿರೋದು ಬೊಂಬಾಯಿಯಲ್ಲಿ ತಾನೆ ಎಂಬ ವಿವರಣೆ, ಮಧುಮಾಸ, ಸಾರಂಗ ಎಂಬ ಗುರುತು ಸ್ಪಷ್ಟವಾಯಿತು. ಗುರುತಿನೊಡನೆ ಅದರ ಲಹರಿ ಸಿಕ್ಕಿತು. ಉತ್ಸಾಹ, ಪ್ರಣಯ, ಚೆಲ್ಲಾಟ, ಸೋಲು, ಸುಸ್ತು, ರಾಗಗಳ ಭಾವ ಇಂಥದ್ದೇ ಎಂದು ಯಾರು ನಿಗದಿಪಡಿಸಿ ಹೇಳುವುದಕ್ಕೆ ಸಾಧ್ಯ? ಒಂದೊಂದು ವಾದ್ಯದಲ್ಲಿ ಒಂದೊಂದು ತರ, ಒಬ್ಬೊಬ್ಬರ ಕಂಠದಲ್ಲಿ ಒಂದೊಂದು ಛಾಯೆ, ಒಂದೇ ವಾದ್ಯದಲ್ಲಿ ಬಾರಿಸುವವನ ಬೆರಳು ಮನೋಧರ್ಮವನ್ನು ಅವಲಂಬಿಸಿ ಒಂದೊಂದು ಹದ. ಆದರೂ ಇಂಥ ರಾಗಕ್ಕೆ ಇಂಥ ಸ್ಥಾಯಿ ಭಾವ ಎಂದು ತಾನು ಕಲಿಯುವಾಗ ಮಾಸ್ಟರು ಹೇಳಿದ್ದ ನೆನಪು ಬಂದು ತನಗಾಗಿ ಕೋಲ್ಕತ್ತಾದಲ್ಲಿ ಅಪ್ಪ ಕೊಂಡಿದ್ದ ಸಿತಾರ್ ಇಲ್ಲಿಯೇ ಇದೆ. ದಿಲ್ಲಿಗೆ ಅದನ್ನು ತೆಗೆದುಕೊಂಡು ಹೋಗಬೇಕು ಎನ್ನಿಸಿತು. 5 ಆವರ್ತನದ ಸುತ್ತು ತಾನನ್ನು 3 ಬಾರಿ ಬಾರಿಸಿ ಸಮ್ಮಿನ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳುತ್ತಿದ್ದಾನೆ ಎಂದು ಅರ್ಥವಾಯಿತು. ಒಳಗಿನಿಂದ ಒಂದು ಧ್ವನಿ ಕೇಳಿಸಿತು. ಮಾತನಾಡುವಾಗ ತಬಲಾದ ಬೋಲೋಗಳು ನಿಂತು ಟೇಕ ಮಾತ್ರ ಚಲಿಸುತ್ತಿದ್ದರಿಂದ ಅದು ತಬಲಾದವರ ಮಾತೆಂದು ಅರ್ಥವಾಯಿತು. ಹಂಗಲ್ರಿ, ನೀವು ಸಮ್ ಕಾಯುತ್ತಾ ಅದನ್ನು ಹಿಡಿಯೋದಕ್ಕ ಎದುರುಗೊಳ್ಳೋದಕ್ಕ ತಯಾರಿ ಮಾಡ್ತೀರಿ. ಹ್ಯಾಂಗಾಗ್ಬೇಕು? ಅದರ ಸಮ್ ನಿಮ್ಮೆದುರಿಗೆ ನಿಂತು ನಾನಿಲ್ಲಿ ಕಾಯಕ್ಕೆ ಹತ್ತೀನಿ. ಹೇ ಪ್ರೇಮಿಯೇ, ನನ್ನ ಗುರುತು ಸಿಗವಲ್ದೆ ನಿನ್ಗ? ಬಾ, ಈ ಬಾರಿಯೇನಾದರೂ ಬಂದು ನನ್ನನ್ನು ಕೂಡು ಅಂತಿರ್ತದ. ನೀವು ಅದನ್ನ ಅಲಕ್ಷಿಸಿ ಮುಂದಿನ ಆವರ್ತಕ್ಕೆ ಹೋಗ್ತೀರಿ. ನಿಮಗೆ ಅದರ ಮ್ಯಾಲೆ ಗಮನಾನ ಇರಬಾರ್ದು. ಕಡೇಕ ಸಹಜ್ ಕಾಳಜಿಯೇ ಇಲ್ಲದ ಹಂಗ ಎದುರುಗೊಳ್ಳುವ ಸಮ್ಮನ್ನ ಔದಾರ್ಯದಿಂದ ಒಪ್ಪಿಕೊಳ್ಳೋ ಹಂಗ ಕೂಡ್ಬೇಕು. ಅಂದ್ರ ಏನು? ನಿಮ್ ಸಂಚಾರ ನಿಮ್ಮದು, ಕಾಲದ ಕಾಳಜಿ ನಿಮಗಿಲ್ಲ. ಅದರ ತಾಳವನ್ನು ಮೀರಿಲ್ಲ ನಾನು ನಿನ್ನನ್ನು ಮೀರಿಲ್ಲ ನೋಡು. ಆಗಾಗ್ಗೆ ನಿನ್ನನ್ನ ಕೂಡ್ತಿರ್ತೀನಿ. ಇಕೋ ಇಲ್ಲೇ ಹಿಂಗ ಅನ್ನೋ ಹಂಗ ಸ್ವಯಂ ಇಚ್ಛೆಯಿಂದ ನಡುವೆ ತಾಳದ ಕರೆಗೆ ಒಳಪಡಬೇಕು. ಪರಂತು ನಾನೆಲ್ಲೇ ತಾಳದ ನಿಯಮ ಮೀರಿ ನಡೀತೀನೋ ಅನ್ನೋ ಧರ್ಮ ಭೀರುತ್ವ ಗಾಯಕನಿಗಾಗಲಿ ವಾದಕನಿಗಾಗಲಿ ಇರೋಣಲ್ಲ. ಎಲ್ಲಿ? ಮತ್ತೊಮ್ಮೆ ಅದೇ ಚಕ್ರತಾನು ಹೊಡಿತಾ ನಡಿರಿ ನಿಂಪಾಡಿಗೆ ನೀವು. ಈ ಮಾತುಗಳು ಅವಳಿಗೆ ಅರ್ಥವಾಗುವುದಿಲ್ಲ. ತಾನು ಮದುವೆಯಾದ ಮೇಲೆ ಕೈಬಿಡದೆ ಕಲಿಕೆಯನ್ನು ಮುಂದುವರಿಸಿದ್ದರೆ ಹೀಗೆ ಬಾರಿಸುತ್ತಿರಬಹುದಿತ್ತು ಎನ್ನುವ ಖೇದ ಹುಟ್ಟಿತು. ಹೀಗೆ 1 ಗಂಟೆ ಅಭ್ಯಾಸ ನಡೆಸಿದ ನಂತರ ಅವರು ನಿಲ್ಲಿಸಿದರು. ಇವತ್ತು ಲಗುನ ಹೋಗಾಕದರಿ, ನಾಳೆ ಸಾತ್ ಸಾವಾಸಾತ್ ತನಕ ಕುಂಡ್ರೋಣು ಎಂಬ ಧ್ವನಿ. ಅನಂತರ ಎದ್ದು ನಿಂತ. ಕೈ ಮುರಿದು ಶಿವ ಶಿವ ಎಂದು ಸದ್ದು. ಹೆಜ್ಜೆಯ ಸಪ್ಪಳ. ಬಾಗಿಲು ತೆಗೆದಾಗ ಅವಳು ಕುಳಿತೇ ಇದ್ದಳು. ಒಳಗಿನಿಂದ ಬಂದ ಒಬ್ಬರಿಗೆ ಸುಮಾರು 60 ವರ್ಷ, ಕಚ್ಚೆ ಪಂಚೆ, ಶರಟಿನ ಬಟ್ಟೆಯಲ್ಲಿ ಹೊಲಿದ ಜುಬ್ಬ, ತಲೆಗೆ ಕರಿಟೋಪಿ, ಹಣೆಯಲ್ಲಿ ಉದುರಿ ಹೋದ ವಿಭೂತಿಯ ಗುರುತು. ಆತನ ಹಿಂದೆ ಬಂದವನು ಗುರುತು ಇವಳಿಗೆ ಹತ್ತಿತು. ತಕ್ಷಣ ಗುರುತು ಸಿಗದೆ ಗಲಿಬಿಲಿಗೊಂಡ ಕಣ್ಣುಗಳಲ್ಲಿ ಇವಳನ್ನು ಒಂದು ನಿಮಿಷ ನೋಡಿ ನಂತರ ಹೊನ್ನತಿ, ಅರೆ ಮಿಸೆಸ್ ರವೀಂದ್ರ ಅವರಲ್ವೇ? ಎಷ್ಟು ಹೊತ್ತಿನಿಂದ ಕೂತಿದ್ರಿ? ನಮ್ಮ ಗದ್ದಲದಲ್ಲಿ ಕೇಳಲೇ ಇಲ್ಲ. ಎಷ್ಟೆಲ್ಲ ಬೆಲ್ ಮಾಡಿದಿರಿ ಎನ್ನುವಾಗ ಅವನ ಮುಖದಲ್ಲಿ ತಪ್ಪಿನ ಕರಿಚಾಯಿ ಮೂಡಿತು. ಬೆಲ್ ಮಾಡ್ಲಿಲ್ಲ, ಮಧುಮಾಸ ಸಾರಂಗ ಕೇಳ್ತಾ ಕೂತಿದ್ದೆ. ಬೆಲ್ ಮಾಡಿದ್ರೆ ಮತ್ತೆ ನಿಮಗೆ ಮೊದಲಿನ ಲಹರಿ ಸಾಧಿಸಲ್ಲ ಅಂತ. ಎದ್ದು ನಿಂತ ಅವಳಿಗೆ, ಇವರು ಕಮಲಾಪುರ್ ಅಂತ, ನಮ್ಮ ಸಬಲಾ ಸಾಥಿದಾರರು, ನನಗೂ ರವೀಂದ್ರರಿಗೂ ಸ್ನೇಹಿತರು ಎಂದು ಪರಿಚಯ ಹೇಳಿದ. ಇವಳು ಯಾರೆಂಬುದು ಅಷ್ಟರಲ್ಲಿ ಅರ್ಥವಾಗಿದ್ದ ಕಮಲಾಪುರ, ಸಂಗೀತ ಅಂದ್ರ ಬಾಳ ಪ್ರೇಮವಿಲ್ಲದೆ ಯಾರು ಹಿಂಗ ಕಾದ್ರು ಕುಂಡ್ರೋದಿಲ್ಲ. ಇವರದೇ ಸಿತಾರ್ ಆದ ಅಂದ ಮ್ಯಾಲೆ ಮತ್ತಿನ್ನೇನು ಎಂದು ಮೆಚ್ಚುಗೆ ನುಡಿದು ಕೈ ಮುಗಿದರು. ಅವಳು ಸೂಟ್ಕೇಸನ್ನು ಹೊನ್ನತ್ತಿ ಎತ್ತಿ ತಂದು ಹಾಲಿನ ಸೋಫಾದ ಹತ್ತಿರ ಇಟ್ಟ. ಒಳಗೆ ಬಂದ ಅವಳಿಗೆ, ಮೇಡಮ್, ನೀವು ಫೋನ್ ಮಾಡಿದ್ದನ್ನ ಕೂಡ ಸಾಹೇಬರಿಗೆ ತಿಳಿಸೋಕ್ಕಾಗಿಲ್ಲ. ಇಷ್ಟೊತ್ತಿಗೆ ಅವ್ರ ಆಫೀಸ್ಗೆ ಹೋಗಿರ್ತಾರೆ. ನೀವು ಬರ್ತೀರಿ ಅಂತ ಗೊತ್ತಿದ್ರೆ ಹೇಗಾದ್ರೂ ಅವರಿಗೆ ಮೆಸೇಜ್ ಮುಟ್ಟಿಸ್ತಿದ್ದೆ, ಅಥವಾ ನಾನೇ ಏರ್ಪೋರ್ಟಿಗೆ ಬರ್ತಿದ್ದೆ ಎಂದ. ಅವನ ಮುಖದಲ್ಲಿದ್ದ ಕ್ಷಮಾಯಾಚನೆಯ ಭಾವವನ್ನು ಗುರುತಿಸಿ ಅವಳು, ಪರವಾಗಿಲ್ಲ, ಟ್ಯಾಕ್ಸಿ ಮಾಡ್ಕೊಂಡು ಬಂದೆ ಎಂದವಳು ಸೂಟ್ಕೇಸನ್ನು ಎತ್ತಿಕೊಂಡು ತನ್ನ ಎಂದರೆ ತಮ್ಮಿಬ್ಬರ ಕೋಣೆಗೆ ಹೋದಳು. ದೊಡ್ಡ 2 ಅಳತೆಯ ಮಂಚದ ಹಾಸಿಗೆಯ ಮೇಲೆ ಹರಡಿರುವ ಬಟ್ಟೆ ಕೊಳೆಯಾಗಿದೆ. ಮಂಚದ ಕಟ್ಟಿಗೆ ಸಿಕ್ಕಿಸಿರುವ ಸೊಳ್ಳೆ ಪರದೆಯಂತೂ ಧೂಳು ಹಿಡಿದಿದೆ. ಕಿಟಕಿಯ ಪರದೆಯನ್ನು ತೆಗೆದು ಒಗೆದು 1 ವರ್ಷದ ಮೇಲೆ ಎಂದರೆ ತಾನು ಹೋದ ನಂತರ ಒಗೆದೇ ಇಲ್ಲ. ಕೆಲಸದವಳು ಇಂಥ ಯಾವುದನ್ನು ತಾನಾಗಿಯೇ ಮಾಡುವುದಿಲ್ಲ. ಹೇಳಿದರೂ ಇದು ತನ್ನ ಕೆಲಸವಲ್ಲ ಎನ್ನುತ್ತಾಳೆ ಎಂಬ ಮಾತು ನೆನಪಾಯಿತು. ಇವತ್ತು ತಾನು ಈ ರೂಮಿನಲ್ಲಿ ಈ ಮಂಚದ ಮೇಲೆ ಮಲಗಬೇಕು. ನನಗಂತೂ ಕೊಳಕು ಅಸಹ್ಯವಾಗುತ್ತದೆ. ಆದ್ದರಿಂದ ಎಂದುಕೊಂಡು ಹಾಸಿಗೆಯ ಬೆಡ್ಶೀಟ್ ಅನ್ನು ಎತ್ತಿ ಕೊಡವಿದಳು. ಅದೃಷ್ಟಕ್ಕೆ ದೋಬಿಗೆ ಕೊಟ್ಟಿದ್ದ ಬೇರೆ ಬೆಡ್ಶೀಟ್ಗಳು ರ್ಯಾಕಿನಲ್ಲಿ ಇದ್ದವು.
ಪರದೆಯನ್ನು ಬಿಚ್ಚಿಕೊಡುವಿದಳು. ಕಿಟಕಿಯ ಪರದೆಗಳು ಧೂಳು ಹೊಡೆದು ಹಾಸಿಗೆಗೆ ಹೊಸ ಬೆಡ್‌ಶೀಟ್ ಹಾಕಿದಳು. ಇಡೀ ಮಲಗುವ ಕೋಣೆಯನ್ನು ಕಸಗುಡಿಸಿದ ನಂತರ ಹೊರಗೆ ಬಂದಾಗ ಹೊನ್ನತಿ ತನ್ನ ಕೋಣೆಯಲ್ಲಿದ್ದ. ಮಿಸ್ಟರ್ ಹೊನ್ನತಿ ಎಂದು ಕೂಗಿದಳು. ತಕ್ಷಣ ಹೊರಗೆ ಬಂದ. ಅವನ ಸಂಕೋಚವನ್ನು ಹೋಗಲಾಡಿಸುತ್ತಾ, ನಾನು ಒಂದು ವಾರ ಇರ್ತೀನಿ. ನನಗೆ ದಿನ ಸಂಗೀತ ಕೇಳಿಸ್ಬೇಕು ನೀವು ಎಂದಳು. ಮನಸ್ಸಿನಲ್ಲಿದ್ದ ಗಂಡ ಹೆಂಡಿರಲ್ಲಿ ಒಣಗಿ ಹೋಗಿರುವ ಭಾವನೆಯನ್ನು ಮತ್ತೆ ಒಸರಿಕೊಳ್ಳುವಾಗ ಮನೆಯಲ್ಲೊಂದು ಪ್ರಾರಬ್ಧ ಎಂಬ ಬೇಸರವನ್ನು ತುಳಿದಿಟ್ಟುಕೊಂಡು, ನಾನೇನು ಸದಾ ನುಡಿಸ್ಕೊಡ್ತಾನೆ ಇರ್ತೀನಿ. ನೀವು ಇಂಥ ರಾಗ ಅಂತ ಕಾಯಶ್ ಪಟ್ರೆ ಅದನ್ನೇ ಬಾರಿಸ್ತೀನಿ. ನಿಮ್ಮ ಅಪ್ಪಣೆ ಇಲ್ಲದೆ 2 ತಿಂಗಳು ನಿಮ್ಮ ಸಿತಾರ್ ಬಳಸುತ್ತಿದ್ದೆ. ಒಳ್ಳೆ ಚೆನ್ನಾದ ಸಿತಾರ್ ಅದು. ಮಧುಮಾಸ ಕೇಳುತ್ತಿದ್ದಾಗ ನಿಮ್ಮ ಕೈಲಿ ನಾನು ಪಾಠ ಹೇಳಿಸ್ಕೋಬೇಕು ಅನ್ನಿಸ್ತು. ಹೌದಾ? ಅವನಿಗೆ ಖುಷಿ ಆಯ್ತು. ನಮ್ಮ ಗುರುಗಳ ಅನುಮತಿ ಇದ್ದಿದ್ರೆ ಖಂಡಿತ ಹೇಳ್ಕೊಡ್ತಿದ್ದೆ. ಗುರುಗಳದೇಕೆ ಅನುಮತಿ? ತಮಗೆ ಬೇಕಾದ ಒಬ್ಬರಿಗೆ ಹೇಳ್ಕೊಡೋದಕ್ಕೆ. ಕಲಿಕೆ ಪೂರೈಸೋ ತನಕ ಮತ್ತೊಬ್ಬರಿಗೆ ಪಾಠ ಹೇಳ್ಕೊಡೋದು, ಕಚೇರಿ ಮಾಡ್ಕೊಡೋದು ಅಂತ ಮಾತು ತಗೊಂಡಿದ್ದಾರೆ. ಪಾಠ ಹೇಳೋಕೆ ಶುರು ಮಾಡಿದವನು ವಿದ್ಯೆ ಬೆಳವಣಿಗೆ ನಿಂತು ಹೋಗುತ್ತೆ. ಕಚೇರಿ ಕೊಡೋಕೆ ಶುರು ಮಾಡಿದ್ರು ಅಷ್ಟೇ ಅಂತ ಅವರ ಶ್ರದ್ಧೆ. ನನಗೂ ಅದು ಸರಿ ಅನ್ಸುತ್ತೆ. ಒಂದು ಮಟ್ಟ ಮುಟ್ಟೋ ತನಕ ಕಲಿಸೋದಕ್ಕಾಗ್ಲಿ ಪ್ರದರ್ಶಿಸೋದಕ್ಕಾಗ್ಲಿ ಹೋಗ್ಬಾರ್ದು. ಅವಳು ಅವನ ಮುಖ ನೋಡಿದಳು. ಕಿವಿ ಹತ್ತಿರ ಕೂದಲು ವಿರಳವಾಗಿ ಬಿಳುಪಿಗೆ ತಿರುಗುತ್ತಿತ್ತು. ಹೆಚ್ಚು ಕಡಿಮೆ ತನ್ನಷ್ಟೇ ವಯಸ್ಸು. ಇನ್ನೂ ಗುರುಗಳು ಹೇಳಿದ ಕಟ್ಟುಪಾಡಿಗೆ ಒಳಪಟ್ಟು ಶಿಷ್ಯವೃತ್ತಿ ಮಾಡುತ್ತಿದ್ದರೆ ಇವನು ಸ್ವತಂತ್ರವಾಗಿ ತನ್ನ ಕಾಲ ಮೇಲೆ ನಿಂತು ಮೇಲೆ ಬರುವುದು ಎಂದು ಎನ್ನಿಸಿತು. ಆದರೆ ಈ ವಿಚಾರವನ್ನು ಅದುಮಿಟ್ಟುಕೊಂಡು ಎಂದಳು, ನಿಮ್ಮ ತಾಯಿ ಸಿಕ್ಕಿದ್ರು. ನಿಮ್ಗೆ ಹೇಳುವಂತ ಬಹಳ ವಿಷಯ ಹೇಳಿ ಕಳಿಸಿದ್ದಾರೆ. ಹೌದಾ? ನಿಮ್ಗೆ ಗುರುತಾ? ಧ್ವನಿಯಲ್ಲಿ ಆಶ್ಚರ್ಯ ಒಡೆದರೂ ಅವನ ಕಣ್ಣುಗಳಲ್ಲಿ ಸಂತೋಷ ಮಿನುಗಿತು. ನನಗೆ ಸರಿಯಾಗಿ ನೆನಪಿರಲಿಲ್ಲ. ನನ್ನ ತಾಯಿ ತಂದೆ ನಮ್ಮ ತಾಯಿ ತಂದೆ ಫ್ಯಾಮಿಲಿ ಫ್ರೆಂಡ್ಸ್. ನನ್ನ ತಾಯಿ ತಂದೆ ನಿಮ್ಮ ತಾಯಿ ತಂದೆ ಫ್ಯಾಮಿಲಿ ಫ್ರೆಂಡ್ಸ್. 1 ವರ್ಷದ ಹಿಂದೆ ನಮ್ಮ ತಂದೆಗೆ 70ನೇ ವರ್ಷದ ಶಾಂತಿ ಆದಾಗ ಕರೆಯೋಕೆ ನಿಮ್ಮನೆಗೆ ಹೋಗಿದ್ವಿ. ಆಗ ಹೊನ್ನತಿ ಅನ್ನೋ ಹೆಸರು ಕೇಳಿ ನಿಮ್ಮ ನೆನಪು ಬಂದು ಹೇಳಿದೆ. ಆಗಲೇ ನಿಮ್ಮ ತಾಯಿ ನನ್ನ ಕೈಯಲ್ಲಿ ತುಂಬಾ ಹೇಳಿಕೊಂಡ್ರು. ಈಗಂತೂ ನಿಮ್ಮ ತಂದೆ ಕೂಡ ಮಗ ಮನೆಗೆ ಬರಲಿ, ಮನೇಲಿ ಇದ್ದ ಅಭ್ಯಾಸ ಮಾಡಲಿ. ದಿಲ್ಲಿಲಿ ಸಿತಾರನ್ನು ಪ್ರೌಢಮಟ್ಟದಲ್ಲಿ ಕಲಿಸೋ ಗುರುಗಳಿಲ್ವೇ? ದಿಲ್ಲಿಯಿಂದ ಬೊಂಬಾಯಿಗೆ ಹೋಗಿ ಬರೋದಕ್ಕೆ ವೇಗದ ರೈಲುಗಳಿಲ್ವೇ ಅಂತಿದ್ದಾರೆ. ಅದೆಲ್ಲ ಆಮೇಲೆ ಹೇಳ್ತೀನಿ. ಈಗ ಅಡಿಗೆ ಮನೆನ ನೋಡ್ಬೇಕು. ರಾತ್ರಿ ಸಾಹೇಬರು ಬರೋದ್ರೊಳಗೆ ಅಡಿಗೆ ಆಗಬೇಕಲ್ಲ. ಯಾವ್ಯಾವ ಸಾಮಾನುಗಳು ಎಲ್ಲಿವೆಯೋ ನಾನ್ ಮಾಡ್ತೀನಿ ಬಿಡಿ. ಅವ್ರು ಬರೋದು 9:30 ಸುಮಾರಿಗೆ. ನಾನು ದಿನ 8ಕ್ಕೆ ಶುರು ಮಾಡ್ತೀನಿ. ಅವ್ರು ಬರೋದ್ರೊಳಗೆ ಅನ್ನ ಸಾರು ಅಥವಾ ಹುಳಿ ಪಲ್ಯ ಆಗಿರ್ತದೆ. ನಾನ್ ಮನೆಗೆ ಬಂದು ಗಂಡಸಿನ ಕೈಯಲ್ಲಿ ಅಡಿಗೆ ಮಾಡಿಸೋದು, ಗಂಡಸ್ ಮಾಡಿದ್ದನ್ನ ಅವ್ರಿಗೆ ಬಡಿಸೋದು ಯಾವ ನ್ಯಾಯ ಎಂದಳು. ಈ ಮಾತು ಅವನಿಗೆ ಮಾತ್ರವಲ್ಲ, ಎಲ್ಲ ಗಂಡಸರಿಗೂ ಅಪ್ಯಾಯಮಾನವಾಗುತ್ತದೆ ಎಂಬ ಸ್ಪಷ್ಟ ಗುರಿಯಿಂದ. ಅದು ಅವನ ಮೇಲೆ ನಿರೀಕ್ಷಿತ ಪರಿಣಾಮವನ್ನು ಮಾಡಿತು. ಹಂಗಂದ್ರೆ ನಾನು ಕ್ಲೀನಿಂಗ್ ಮಾಡಿಕೊಡ್ತೀನಿ ಮೇಡಮ್. ಮೇಡಮ್ ಗಿಡಮ್ ಅನ್ಬೇಡಿ, ನಾವು ಫ್ಯಾಮಿಲಿ ಫ್ರೆಂಡ್ಸ್. ನನ್ನ ಹೆಸರು ಕಾಂತಿ ಅನ್ನಿ ಎನ್ನುತ್ತಾ ಅಡಿಗೆ ಮನೆಗೆ ಹೋಗಿ ಯಾವ್ಯಾವ ಸಾಂಬಾರ್ ಪದಾರ್ಥಗಳಿವೆ ಎಂದು ಪರೀಕ್ಷಿಸತೊಡಗಿದಳು. ದಿಲ್ಲಿಯಿಂದ ಒಂದಿಷ್ಟು ಪಲ್ಯದ ಪುಡಿ, ಮಸಾಲೆ ಪುಡಿ ಮೊದಲಾಗಿ ತರಬೇಕಿತ್ತು ಎಂದು ನೆನಪು ಬಂತು. ಒಂದು ಸಣ್ಣ ಚೀಟಿಯಲ್ಲಿ ತಕ್ಷಣ ಬೇಕಾದ ಲವಂಗ, ಚಕ್ಕೆ, ಜೀರಿಗೆ ಮೊದಲಾದವನ್ನು ಬರೆದು, ಬೇಗ ಹೋಗಿ ತರ್ತೀರಾ ಎಂದು ಕೈಲಿ ಕೊಟ್ಟು ತನ್ನ ಪರ್ಸ್ ತೆಗೆದು ₹50 ಒಂದು ನೋಟನ್ನು ಹಿಡಿದಳು. ದುಡ್ಡು ಬೇಡ, ನನ್ನ ಹತ್ರ ಇದೆ. ಮನೆಗೆ ಬೇಕಾದ ಸಾಮಾನು ತರೋ ದುಡ್ಡೆಲ್ಲ ಸಾಹೇಬ್ರು ನನ್ನ ಕೈಯಲ್ಲೇ ಕೊಟ್ಟಿರ್ತಾರೆ. ಮೊಸರು ಹೆಪ್ಪು ಹಾಕಿದ್ದೀನಿ, ಚವಳಿಕಾಯಿ ಇದೆ ಎಂದು ಹೇಳಿ ಚಪ್ಪಲಿ ಮೆಟ್ಟಿ ಅಂಗಡಿಗೆ ನಡೆದ. ಆಫೀಸ್ಗೆ ಫೋನ್ ಮಾಡಿ ತಾನು ಬಂದದ್ದನ್ನು ತಿಳಿಸಲಿ ಎಂಬ ವಿಚಾರ ಅವಳ ಮನಸ್ಸಿಗೆ ಬಂತು. ಮೊದಲು ತಿಳಿಸಿದ್ದರೆ ಮನೆಗೆ ಬಂದು ನನ್ನ ಕೈಲಿ ಹೇಗೆ ನಡ್ಕೋಬೇಕು, ಮಾತಾಡಬೇಕು ಅನ್ನೋ ಬಿಗಿ ವರ್ತನೆಯ ವಿವರಗಳನ್ನೆಲ್ಲ ಆಲೋಚಿಸಿ ಸಿದ್ಧ ಮಾಡ್ಕೊಂಡು ಬರ್ತಾನೆ. ಬೇಡ ಎಂಬ ಆಕ್ಷೇಪ ಕಾಣಿಸ್ತು. ಏನು ತಿಳಿಸದೆ, ಅವನಿಗೆ ಏನೂ ಗೊತ್ತಿಲ್ಲದೆ ಮನೆಗೆ ಬಂದರೆ ಅನಿರೀಕ್ಷಿತ ಸನ್ನಿವೇಶದಲ್ಲಿ ಹೇಗೆ ವರ್ತಿಸಬೇಕೆಂದು ತೋಚದೆ ಹೊನ್ನತಿಯ ಎದುರು ಪೆಚ್ಚು ಪೆಚ್ಚಾಗಿ ನಡೆದು ಅದೂ ಸರಿಯಲ್ಲ ಎಂಬ ಇನ್ನೊಂದು ಆಕ್ಷೇಪ ತೋರಿತು. ಗಂಡ ಹೆಂಡತಿ ಕದಡಿದ ಭಾವನೆಗಳನ್ನು ತಿಳಿಗೊಳಿಸಿಕೊಳ್ಳುವಾಗ ಮೂರನೆಯವರು ಯಾರೂ ಇಲ್ಲದಿದ್ದರೆ ಸುಲಭ. ಇವನೊಬ್ಬ ಇಲ್ಲಿ ಎಂದು ಸಿಡಿಮಿಡಿಗೊಂಡಳು. 1 ನಿಮಿಷದ ನಂತರ ಅವನಿದ್ದರೇನೆ ಒಂದು ತರಕ್ಕೆ ಒಳ್ಳೆಯದು. ಹೊರಗಿನವನು ಇದ್ದಾರೆ ಅಂತಾದರೂ ಇವನು ಮುಗುಳ್ನಗೆ ತಂದುಕೊಂಡು 2 ವಾಕ್ಯದ ಮಾತನ್ನಾದರೂ ಆಡಬಹುದು ಎಂದು ಸಮಾಧಾನ ತೋಚಿತು. ಹೇಗಾದರೂ ಸರಿ, ಮೊದಲೇ ತಿಳಿಸುವುದು ಉತ್ತಮ ಎಂದು ನಿರ್ಧರಿಸಿ ಹೊರಗೆ ಬಂದು ಸರಸರನೆ ಫೋನ್ ತಿರುಗಿಸಿ ಹೇಳಿದಳು, ರವಿ ನಾನು. ಎಲ್ಲಿಂದ ಮಾತಾಡ್ತಿದ್ದೀನಿ ಹೇಳು ನೋಡೋಣ. ಮನೆಯಿಂದ. ನಿನ್ ಕೈಲಿ ಮಾತನಾಡಬೇಕು ಅಂತ ಹೊನ್ನತ್ತಿನ 1-2 ಅಡಿಗೆ ಸಾಮಾನು ತನ್ನಿ ಅಂತ ಅಂಗಡಿಗೆ ಕಳಿಸಿದ್ದೀನಿ. ನೋಡು, ನೀನು ಬರುವಾಗ ನನಗೆ ಕೆಂಪು ಗುಲಾಬಿ ಹೂ ತಂದಿರಬೇಕು. ಊಟವಾದ ಮೇಲೆ ನಮ್ಮ ಬೆಡ್‌ರೂಮ್‌ನಲ್ಲಿ ನನಗೆ ಮುಡಿಸ್ಲೇಬೇಕು. ರಾತ್ರಿಗೆ ಏನು ಅಡಿಗೆ ಮಾಡ್ಲಿ ಹೇಳು? ಪರಾಟ ಮಾಡ್ಲಾ ಅಥವಾ ಡ್ರೈ ವೆಜಿಟೇಬಲ್ ವಿತ್ ಮೈಲ್ಡ್ ಮಸಾಲಾ ಅಂತ ಆ್ಯಂಡ್ ಪುಲ್ಕಾ? ಸ್ವಲ್ಪ ಮನೆಗೆ ಬೇಗ ಬಾ. ನಿನ್ನ ನೋಡ್ಬೇಕು ಅಂತ ನಾನು ಟಿಕೆಟ್ ಇಲ್ಲದಿದ್ರು ಇನ್ಫ್ಲುಯೆನ್ಸ್ ಮಾಡಿಸಿ VIP ಕೋಟಾದಲ್ಲಿ ಟಿಕೆಟ್ ಸಂಪಾದಿಸ್ಕೊಂಡು ಬಂದಿದ್ದೀನಿ. ಹೊನ್ನತಿ ಮನೇಲಿರ್ತಾರೆ. ಇಲ್ದಿದ್ರೆ ನೀನು ಒಳಗೆ ಬಂದ ತಕ್ಷಣ ಬಾಗಿಲು ಮುಚ್ಚಿ ನಿನ್ನೆದೆಯಲ್ಲಿ ತಲೆ ಇಟ್ಟು ತಪ್ಕೊಂಡ್ಬಿಡ್ತಿದ್ದೆ. ಯಾಕೋ ಮಾತಾಡ್ತಿಲ್ಲ? ಅಲ್ಲಿ ನಿನ್ ಚೇಂಬರ್‌ನಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ? ಗಂಡಸಾ ಹೆಂಗ್ಸೋ? ಏಯ್ ನಿಜ ಹೇಳು. ಇನ್ಮೇಲೆ ಹೆಂಗಸರನ್ನ ಕೂರಿಸ್ಕೊಂಡು ಚಕ್ಕಂದ ಹೊಡೆದ್ರೆ ನಾನು ಸುಮ್ಮನಿರಲ್ಲ. ಇಡ್ಲಾ ಫೋನು? ನೀನು ಹ್ಞೂ ಅಂದ್ರು ಆಕೆಗೆ ಗೊತ್ತಾಗುತ್ತೆ ಅನ್ನೋ ಅಂಜಿಕೆನಾ? ಏಯ್ ಎಂದು ಕೆಳಗಿಟ್ಟಳು. ಇನ್ನೂ ಬಿಗಿಯಾಗಿದ್ದಾನೆ. ಎಷ್ಟೇ ಬಿಗಿಯಾಗಿದ್ದರೂ ಇವತ್ತು ನಾನು ಮೆತ್ತಗೆ ಮಾಡ್ತೇನೆ ಎಂದುಕೊಂಡು ನಿಶ್ಚಯ ಮಾಡಿಕೊಂಡಳು. 9:30 ಹೊತ್ತಿಗೆ ಅವಳೇ ಅಡಿಗೆ ಮನೆ ಸೇರಿದಳು. 1/4 ಗಂಟೆ ನಂತರ ಕಾರಿನ ಸದ್ದು ಕೇಳಿತು. ಹೊನ್ನತಿ ಬಾಗಿಲು ತೆಗೆದ. ಮೇಡಮ್ ಬಂದಿದ್ದಾರೆ. ಬೆಳಿಗ್ಗೆ ದಿಲ್ಲಿಯಿಂದ ಫೋನ್ ಮಾಡಿದ್ದರು. ನೀವು ಅಸೆಂಬ್ಲಿಗೆ ಹೋಗಿದ್ರಿ. ನಿಮಗೆ ಸಂಪರ್ಕಿಸಿ ಹೇಳೋಕೆ ಸಾಧ್ಯವಾಗಲಿಲ್ಲ ಎಂದು ಕೇಳಿಸಿತು. ರವೀಂದ್ರ ಗೊತ್ತು ಗೊತ್ತು ಎಂದ.
10 ನಿಮಿಷದ ನಂತರ ಅವಳು ತಮ್ಮ ಕೋಣೆಗೆ ಹೋಗಿ ಬಟ್ಟೆಲಿ ಬದಲಿಸಿದ್ದ ಅವನಿಗೆ ಪುಲ್ಕ ಮಾಡೋಕೆ ಶುರು ಮಾಡಿದ್ದೀನಿ, ಆರಿ ಹೋಗುತ್ತೆ, ಊಟಕ್ಕೆ ಬನ್ನಿ, ಹೊನ್ನತ್ತಿಯವ್ರನ್ನ ಕರೆಯಿರಿ ಎಂದು ವ್ಯಾವಹಾರಿಕ ಧ್ವನಿಯಲ್ಲಿ ಹೇಳಿ ಹಿಂದಿರುಗಿದಳು. ಇಬ್ಬರೂ ಬಂದು ಕೂತ ಮೇಲೆ ಬಿಸಿ ಬಿಸಿ ತೆಳು ಉಬ್ಬು ಪುಲ್ಕವನ್ನು ಚಿಮ್ಮಟದಲ್ಲಿ ತೆಗೆದು ತಂದು ಹಾಕತೊಡಗಿದಳು. ಊಟವು ಎಡವಟ್ಟಿನ ಮೌನದಲ್ಲಿ ಸಾಗಬಾರದೆಂದು ಹೊನ್ನತ್ತಿಯನ್ನು ಉದ್ದೇಶಿಸಿ, ನನ್ನ ತಂದೆ ತಾಯಿಯವರಿಗೆ ಮಾತ್ರವಲ್ಲ, ನನ್ನ ಮಾವನವರ ಪರಿಚಯವೂ ಇತ್ತಂತೆ ನಿಮ್ಮ ತಂದೆಗೆ, ಹಾಗಂತ ನಿಮ್ಮ ತಂದೆಯೇ ಹೇಳಿದರು ಎಂದು ಮಾತು ತೆಗೆದು ಸಂಭಾಷಣೆಯನ್ನು ಮುಂದುವರಿಸಿ, ಅಲ್ಲದೆ ರವಿ ನಿನ್ ಗಂಡನ ನಾನ್ ಬಲ್ಲೆ, ಬಾಳ ಚಲೋ ಬರಿತಾನ, ಅವ ಬರೆದ ಸೆಂಟರ್ ಪೇಜ್ ಲೇಖನ ಅಂದ್ರೆ ನಾನು ಯಾವತ್ತೂ ಬಿಡ್ತಿರ್ಲಿಲ್ಲ, ಅವನ ಲೇಖನಗಳನ್ನ ನಾನು ಬಾಳ ಮಿಸ್ ಮಾಡ್ತೀನಿ ಅಂದರು. ನಿನಗೆ ಜ್ಞಾಪಕವಿಲ್ಲದೆ ಇರಬಹುದು ಎಂದು ಅವನನ್ನು ಎಳೆದು ಎಂದು ಕೊನೆಯ ಪಕ್ಷ ಕತ್ತು ಹಾಕದಿದ್ದರೆ ಪರಿಸ್ಥಿತಿಯ ಎಡವಟ್ಟಿಗೆ ತಾನೇ ಜವಾಬ್ದಾರನಾಗುತ್ತಾನೆ ಎಂಬ ಅಳುಕು ಅವನಲ್ಲಿ ಹುಟ್ಟುವಂತೆ ಮಾಡಿದಳು. ಊಟವಾದ ಮೇಲೆ ನಿಮ್ಮ ಪಾಡಿಗೆ ನೀವು ಅಭ್ಯಾಸ ಮಾಡಿಕೊಳ್ಳಿ, ಇಡೀ ರಾತ್ರಿ ಮಾಡಿಕೊಂಡರೂ ನನಗೆ ನಿದ್ದೆಗೆ ತೊಂದರೆ ಆಗಲ್ಲ ಎಂದು ಹೊನ್ನತ್ತಿಗೆ ಹೇಳಿ ಕಳುಹಿಸಿದಳು. ಅಕಸ್ಮಾತ್ ತನಗೂ ಗಂಡನಿಗೂ ವಾಗ್ವಾದ ಬೆಳೆದು ಧ್ವನಿ ಏರಿದರೆ ಅವನಿಗೆ ಕೇಳಿಸದಿರಲಿ ಎಂದು. ಮಲಗುವ ಮುನ್ನ 11 ಗಂಟೆಯ ರೇಡಿಯೋ ಸುದ್ದಿಯನ್ನು ಕೇಳುವುದು ಗಂಡನ ಪದ್ಧತಿ ಎಂದು ಗೊತ್ತಿದ್ದುದರಿಂದ ತಾನು ನಿಧಾನವಾಗಿ ಊಟ ಮುಗಿಸಿ 11:05ಕ್ಕೆ ಮಲಗುವ ಕೋಣೆಯನ್ನು ಪ್ರವೇಶಿಸಿ ಬಾಗಿಲು ಮುಚ್ಚಿದಾಗ ಅವನು ಕುರ್ಚಿಯ ಮೇಲೆ ಕೂತು ಕೈಲಿ ಪೆನ್ಸಿಲ್ ಹಿಡಿದು ಒಂದು ಟೈಪಾದ ಲೇಖನದ ಮೇಲೆ ಕಣ್ಣಾಡಿಸುತ್ತಿದ್ದ. ಎಲ್ಲೋ ದೂರದಲ್ಲಿ ಬರುತ್ತಿರುವ ಸಿತಾರಿನ ಅದೇ ಮಧುಮಾಸ ಸಾರಂಗದ ವಿಲಂಬಿತ ಪಲಕುಗಳು ಹೊರಹೊಮ್ಮುತ್ತಿದ್ದವು. ಗಂಡನ ಹತ್ತಿರ ಹೋಗಿ ನಿಂತಳು. ಅವನು ಅವಳನ್ನು ಗಮನಿಸದಂತೆ ಓದುತ್ತಿದ್ದ. 5 ನಿಮಿಷ ಹಾಗೆಯೇ ನಿಂತಿದ್ದಳು. ಅವನು 2 ಹಾಳೆಗಳನ್ನು ಮಗುಚಿ ಮುಂದಿನದನ್ನು ಓದುತ್ತಿದ್ದ. ಅವಳು ಪಶ್ಚಿಮ ದಿಕ್ಕಿನ ಕಿಟಕಿ ಮುಚ್ಚಬೇಕಾ, ಚಳಿ ಆಗುತ್ತಾ ಎಂದಳು. ಅವನು ಮಾತನಾಡಲಿಲ್ಲ. ಅವಳು ತಾನಾಗಿಯೇ ಹೋಗಿ ಆ ಕಿಟಕಿಯನ್ನು ಮುಚ್ಚಿ ಬಂದಳು. ಅವನು ಇನ್ನೂ ಓದುತ್ತಿದ್ದ. ಹೀಗೆ ನಿಂತರೆ ಇವನು ಬಗ್ಗುವುದಿಲ್ಲವೆಂದು ಹಿಂಬದಿಯಿಂದ ತಬ್ಬಿಕೊಂಡು, ರವಿ ಏನ್ ಹೇಳಬೇಕೋ ಫೋನ್ನಲ್ಲಿ ಅವತ್ತೇ ಹೇಳಿದ್ದೀನಿ, ನನ್ನ ಕೈಲಿ ತಪ್ಪಾಯ್ತು ಅನ್ನಿಸಿ ಕಾಲು ಹಿಡಿಸ್ಕೋಬೇಕು ಅಂತ ಆಸೆ ಇದ್ರೆ ಹೇಳ್ಬಿಡು, ನನ್ನ ಗಂಡನ ಕಾಲು ಮುಟ್ಟಕ್ಕೆ ನನಗೇನು ಬಿಗುಮಾನವಿಲ್ಲ, ಬಿಗುಮಾನವಿರೋದು ನಿನ್ಗೆ, ಹೋಗ್ಲಿ, ನಾನು ಮಾಡಿರೋ ತಪ್ಪೇನು ಬಿಡಿಸಿ ಹೇಳು, ಒಪ್ಕೋತೀನಿ. ಅವನು ನಿಷ್ಕ್ರಿಯನಾಗಿ ಕುಳಿತಿದ್ದ. ಅವಳೇ ಅವನ ಕನ್ನಡಕವನ್ನು ತೆಗೆದು ಮೇಜಿನ ಮೇಲೆ ಇಟ್ಟು, ನಾನು ಎಷ್ಟು ಹೊತ್ತು ಹೀಗೆ ನಿಂತಿರಲಿ, ಅಲ್ಲಿ ಬಾ ಮಾತಾಡೋಣ ಎಂದು 2 ತೋಳುಗಳಿಗೂ ಕೈ ಹಾಕಿ ಎಬ್ಬಿಸಿ ಹೋದಳು. ನನ್ನ ಪಾಡಿಗೆ ಬಿಡು ಪ್ಲೀಸ್. ಅವನು ಮಾತನಾಡಿದ. ನಾನು ಖಂಡಿತ ನಿನ್ನ ದಾರಿಗೆ ಅಡ್ಡ ಬರೋಲ್ಲ. ನನ್ನ ಕೈಲಿ ಮಾತಾಡದೆ ಇರುವಂತ ತಪ್ಪು ನಾನೇನ್ ಮಾಡಿದ್ದೀನಿ ಹೇಳಿಬಿಡು. ಅಲ್ಲಿ ಬಾ ಮಾತಾಡೋಣ. ನಿನಗೆ ಬೇಡ ಅಂದ್ರೆ ಹೇಳ್ಬಿಡು. ನಾನು ಅನೂಪನ ರೂಮ್ನಲ್ಲಿ ಮಲಗ್ತೀನಿ. ಹೋಗ್ಲಾ? ಒಂದ್ ಮಾತಿನಲ್ಲಿ ಹೇಳು. ಅವನಿದನ್ನು ಒಪ್ಪುವುದಿಲ್ಲವೆಂದು ಅವಳು ಇಷ್ಟರಲ್ಲಿ ಊಹಿಸಿದ್ದಳು. ಹೊನ್ನತ್ತಿ ಇಲ್ಲದಿದ್ದರೆ ನಿನ್ನಿಷ್ಟ, ನನ್ನನ್ನು ಕೇಳೋ ಅಗತ್ಯವಿಲ್ಲ ಅನ್ನುತ್ತಿದ್ದನೇನು. ಆದ್ರೆ ಈಗ ನೋಡು, ಕೊನೆ ಸಲ ಹೇಳ್ತಾ ಇದ್ದೀನಿ. ಬಾಗಿಲ ಹತ್ತಿರ ನಿಂತು ಬೋಲ್ಟ್ ಎಳೆದಳು. ಅವನು ಅತ್ತ ತಿರುಗಿ ನೋಡಿದ. ಮರ್ಯಾದೆ ಇಲ್ಲದಿದ್ದರೆ ಹೋಗ್ಬೋದು. ಈ ಮಲ್ಲೇಶ್ವರಕ್ಕೆಲ್ಲ ನಾಳೆ ಬೆಳಿಗ್ಗೆ ಟಾಮ್ ಕೂಡ ಮಾಡಬಹುದು ಎಂದ. ಇದು ನಿನ್ನ ತೀರ್ಮಾನದ ಪ್ರಶ್ನೆ. ಯಾಕಂದ್ರೆ ನಾನು ನಿನ್ನ ಅನುಮತಿ ಕೇಳಿ ನಿಂತಿದ್ದೀನಿ. ನಾನಾಗಿಯೇ ಹೋಗ್ತಾ ಇಲ್ಲ ಎಂದು ತಿರುಗಿಸಿದ. ಅವನು ದುರುಗುಟ್ಟಿಕೊಂಡು ನೋಡಿದ. ಅವಳು ಅವನ ದೃಷ್ಟಿಯನ್ನು ದೃಢವಾಗಿ ಸಂಧಿಸಿ ನಿಂತಳು. ಅನಂತರ ಎಳೆದಿದ್ದ ಬೋಲ್ಟನ್ನು ಮೊದಲಿನಂತೆ ಹಾಕಿ ಹತ್ತಿರ ಬಂದು ಮೊದಲಿನಂತೆ ಕೈಗಳನ್ನು ಅವನ ತೋಳುಗಳ ಒಳಗೆ ಸೇರಿಸುತ್ತಾ ಮೇಲೆತ್ತುತ್ತಾ, ರವಿ, ನೀನಿನ್ನು ಮದುವೆಯಾದ ಹೊಸತರಲ್ಲಿ ಮುನಿಸಿಕೊಳ್ಳೋ ಗಂಡನ ಹಾಗೆ ಮುನಿಸಿಕೊಳ್ಳುತ್ತಿದ್ದೀಯಪ್ಪ. ನಿಜವಾಗಿಯೂ ಮುನಿಸಿಕೊಂಡಾಗ ನಿನ್ನ ಮುಖ ಎಷ್ಟು ಆಕರ್ಷಕವಾಗಿರುತ್ತೆ ಗೊತ್ತಾ. ತಡಿ, ಒಂದು ಕನ್ನಡಿ ತಂದು ತೋರಿಸ್ತೀನಿ ಎಂದು ಸುತ್ತ ನೋಡಿ, ಆ ಗೂಡಿನಲ್ಲಿ ಒಂದು ಸಣ್ಣ ಕನ್ನಡಿ ಇತ್ತಲ್ಲ, ಏನ್ ಮಾಡಿದೆ, ಹೋಗಲಿ, ಡ್ರೆಸ್ಸಿಂಗ್ ಟೇಬಲ್ ಹತ್ರ ಬಾ ಎಂದು ಅದರ ಕಡೆಗೆ ತಳ್ಳತೊಡಗಿದಳು. ಎದ್ದು ನಿಂತು ಅವನು ಆ ಕಡೆಗೆ ಹೆಜ್ಜೆ ಇಡದೆ ವಿರೋಧಿಸಿದ. ಯಾಕಪ್ಪ ಇಷ್ಟೆಲ್ಲ ಮುರಿದುಕೊಳ್ಳೋದು? ನಾನು ಬರೋ ಹೊತ್ತಿಗೆ ಹೂವಿನ ಅಂಗಡಿಗಳು ಬಾಗಿಲು ಮುಚ್ಚಿತ್ತು. ಗುಲಾಬಿ ಹೋಗ್ಲಿ, ಯಾವ ಹೂವು ಇರಲಿಲ್ಲ. ಮೊದಲೇ ತಿಳಿಸದೆ ಬಂದದ್ದು ನಿನ್ ತಪ್ಪು ಅಂದ್ರೆ ನಾನೇ ಒಪ್ಕೋತೀನಿ ಎಂದಳು. ತರಕ್ಕನೆ ಅವನು ಮುಂಭಾಗಕ್ಕೆ ಬಂದು ಬಲ ತೋಳಿನಿಂದ ಅವನನ್ನು ಬಳಸಿ ಎಡಗೈಯಿಂದ ಅವನ ತಲೆಯನ್ನು ಹಿಡಿದು ತುಟಿಗಳಿಗೆ ಗಾಢವಾಗಿ ಮುತ್ತಿಡುತ್ತಾ ಸಮಸ್ತ ಶರೀರವನ್ನು ಪ್ರಚೋದನಾತ್ಮಕವಾಗಿ ಒತ್ತಿ ಮದುವೆಯಾದ ಹೊಸರಲ್ಲಿ ಪಿಸುಗುಡುತ್ತಿದ್ದ ಧ್ವನಿಯಲ್ಲಿ ರವಿ ರವಿ ಎಂದು ಉಸುರಿದಳು. ಅನಂತರ ಅವನನ್ನು ಮಂಚಕ್ಕೆ ನಡೆಸಿಕೊಂಡು ಹೋಗುವುದು ಸುಲಭವಾಯಿತು. ಅವಳು ಆಕ್ರಮಿಸುವುದು ಅವರಲ್ಲಿ ಅಪೂರ್ವವೇನಾಗಿರಲಿಲ್ಲ. ಅವಳ ಆಕ್ರಮಣಕ್ಕೆ ಅವನ ಮನಸ್ಸು ಬಿಗಿಯನ್ನು ಮುರಿದು ಶರೀರಕ್ಕೆ ಸ್ವಾತಂತ್ರ್ಯ ಕೊಟ್ಟ. ಅವಳು ಮಾತನಾಡಲಿಲ್ಲ, ಅವನು ಮಾತನಾಡಲಿಲ್ಲ. ಅವನ ಶರೀರ ಸ್ಪಂದಿಸಿತ್ತು, ಹುಚ್ಚೆದ್ದಿತ್ತು. ಅದನ್ನು ಗ್ರಹಿಸಿದ ಅವಳ ಮನಸ್ಸು ತಾನು ಗೆದ್ದನೆಂಬ ವಿಜೃಂಭಣೆಯಲ್ಲಿ ಕುಳಿದು ಕುಪ್ಪಳಿಸಿ, ಇಷ್ಟ ಆಯ್ತಲ್ಲ, ಇನ್ನು ಯಾವ ಮಾತನ್ನು ತೆಗೆದು ಇಲ್ಲದ ಚಿಗುರೆಬ್ಬಿಸುವುದು ಬೇಡ. ಇಡೀ ರಾತ್ರಿ ತನ್ನ ತೋಳಿನಲ್ಲಿ ಮಲಗಿಸಿಕೊಂಡಿದ್ದರೆ ಸಾಕು. ಯಾವ ಮಾತನ್ನು ಆಡದೆಯೇ ಅವನ ಮನಸ್ಸು ತನ್ನ ಎರಕದೊಂದಿಗೆ ಅಚ್ಚಾಗಿರುತ್ತದೆ ಎಂದು ಯೋಚಿಸಿ ಅನಂತರ ಮಗ್ಗುಲಾಗಿ ತನ್ನ ತೋಳನ್ನು ಅವನಿಗೆ ತಲೆದಿಂಬಾಗುವಂತೆ ತರಿಸಿ ತಬ್ಬಿ ಮಲಗಿಸಿಕೊಂಡಳು. ಅವಳಿಗೆ ಅವನ ಮೇಲೆ ಇದ್ದಕ್ಕಿದ್ದಂತೆ ಪ್ರೀತಿ ಒಸರಿತು. 1 ವರ್ಷಕ್ಕೂ ಮೀರಿ ಬಿಟ್ಟಿದ್ದನಲ್ಲ, ಹೀಗೆ ಮಧ್ಯೆ ಮಧ್ಯೆ ಯಾಕೆ ಬಂದು ಹೋಗಲಿಲ್ಲ? ನಾನು 2 ಸಲ ಬಂದಿದ್ದರೆ 3ನೇ ಸಲ ಅವನೇ ದಿಲ್ಲಿಗೆ ಬರುತ್ತಿದ್ದ. ನಾನೇ ತಪ್ಪು ಮಾಡಿದೆ ಎಂಬ ಖೇದ ಹುಟ್ಟಿತು. ಹೋಗಲಿ, ಅಂತೂ ನಾನು ಗೆದ್ದೆ ಎಂಬ ಸಂತೃಪ್ತಿಯಲ್ಲಿ ಬಹೇಲನ ನೆನಪು ಬಂದು ಕೋಪ ಹುಟ್ಟಿತು. ನನಗೆ ಆಕ್ರಮಣಶೀಲ ಹೆಂಗಸರೆಂದರೆ ತುಂಬಾ ಇಷ್ಟ. ಗೌರವ, ವ್ಯಾಪಾರ, ಉದ್ಯಮಗಳಲ್ಲಿ ಆಕ್ರಮಣಶೀಲರಾಗದೆ ಮಹಿಳೆಯರು ಮುಂದೆ ಬರುವುದು ಸಾಧ್ಯವೇ ಇಲ್ಲ. ಆಕ್ರಮಣಶೀಲತೆ ಎನ್ನುವುದು ಸ್ವಭಾವವಾಗಿ ಬಿಡಬೇಕು ಎಲ್ಲತರಲ್ಲೂ ಎಂದು ಅತ್ಯಂತ ಶ್ರದ್ಧೆ ಕಳಕಳಿಯಿಂದ ಹೇಳಿ ನನ್ನನ್ನು ಪ್ರಚೋದಿಸಿ 1 ವರ್ಷದಿಂದ ನಾನು ಹಸಿದುದನ್ನೆಲ್ಲ ಗೊತ್ತಿದ್ದ ಆ ರಾಸ್ಕಲ್ ಸೇವೆ ಮಾಡಿಸಿಕೊಂಡ ಎಂಬ ಖೇದ ಹುಟ್ಟಿ ಗಂಡನ ಮೇಲೆ ಇನ್ನಷ್ಟು ಮಾರ್ಧವತೆ ಒಸರಿತು. ನಾನು ಇಂಥ ತಪ್ಪು ಮಾಡಿದ್ದೀನಿ ಅಂತ ಇವನಿಗೆ ಹೇಳಿ ಕ್ಷಮೆ ಕೇಳಿಬಿಡಲೆ?
ಎಂಬ ಆಲೋಚನೆ ಬಂದು ತಾನೊಬ್ಬಳು ಬಲಿಪಶುವಾದ ಹತಭಾಗ್ಯೆ ಎಂದು ನಿರೂಪಿಸುವ ವಿಧಾನವೂ ರೂಪುಗೊಂಡು ಮನಸ್ಸಿನ ಇನ್ನೊಂದು ಮುಖವು ಇವೆಲ್ಲ ಅವ್ಯವಹಾರಿಕ ಅವಿವೇಕವೆಂದು ಎಚ್ಚರಿಸುತ್ತಾ ತಾನೆಂದು ಹೀಗೆ ಹೇಳುವುದಿರಲಿ. ಅಕಸ್ಮಾತ್ ಇವನಿಗೆ ಗೊತ್ತಾಗಿ ತನ್ನನ್ನು ಪಾಟಿ ಸವಾಲು ಮಾಡಿದರೂ ಇಲ್ಲವೆಂದೇ ಸಾಧಿಸುತ್ತೇನೆ ಎಂದು ತನ್ನ ಸ್ವಭಾವದ ಅರಿವಿನಲ್ಲಿ ಎಚ್ಚೆತ್ತು ನಿಂತಿದ್ದರೂ ನಿಸ್ಸಹಾಯಕಳಾಗಿ ಶೋಷಣೆಗೆ ಒಳಗಾದವಳೆಂಬ ಚಿತ್ರದಲ್ಲಿ ಇವನ ಕಾಲಿಗೆ ಬಿದ್ದು ಇದು ಇವನು ನಿನ್ನ ತಪ್ಪಲ್ಲ, ಬಯಲ್ಲಂತ ನೌಕರರೇ ಇಂದು ರಾಷ್ಟ್ರದ ಪ್ರಗತಿ ಕಂಟಕರು ಎಂದು ತನ್ನನ್ನು ಸಮಾಧಾನಪಡಿಸುವ ಹೃದಯ ತಟ್ಟುವ ಚಿತ್ರ ಮನಸ್ಸಿನಲ್ಲಿ ಒಂದು ತೆರನಾದ ವಿಚಿತ್ರ ನೆಮ್ಮದಿ ಸಿಕ್ಕತೊಡಗಿತು. ಮಧುಮಾಸ ಸಾರಂಗದ ಕಾವು ಉನ್ಮಾದದ ಉಬ್ಬಸಗಳು ತೇಲಿ ಬರುತ್ತಿದ್ದವು. ಸಂಗೀತ ಯಾವಾಗಲೂ ದೂರದಿಂದ ಗುರುತು ಸಿಕ್ಕದ ಕತ್ತಲೆಯ ಜಾಗದಿಂದ ಹರಿದು ಬಂದರೆ ಹೆಚ್ಚು ಸುಖವೆನ್ನಿಸಿ ಮನಸ್ಸು ಸಿತಾರ್ನ ಕಡೆಗೆ ಹರಿಯಿತು. ಸಂಜೆ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಾ ತಾನು ಹೇಳಿದ ಮಾತುಗಳು ಅವನ ಮೇಲೆ ಪರಿಣಾಮ ಬೀರಿವೆ. ತಂದೆ ತಾಯಿಗಳನ್ನು ನೋಡಲು ಖಂಡಿತ ಬಂದೇ ಬರುತ್ತಾನೆ. ಇಲ್ಲಿಯ ಎಲ್ಲಾ ಬೇರನ್ನು ಒಂದೇ ಸಲ ಕಿತ್ತುಕೊಂಡು ಬನ್ನಿ ಅಂತ ನಾನು ಹೇಳಲ್ಲ. ಸುಮ್ಮನೆ ಬಂದು ಅಲ್ಲಿ ಒಂದು ವಾರ ಇರಿ, ಆಮೇಲೆ ಅಲ್ಲಿಯೇ ನೆಲೆಸಬೇಕು ಅನಿಸಿದ್ರೆ ಇರಿ. ಎಷ್ಟಾದ್ರೂ ಅದು ನಿಮ್ಮ ಮನೆ. ಸಿತಾರಿಗೆ, ಹಿಂದೂಸ್ತಾನಿ ಸಂಗೀತಕ್ಕೆ ದಿಲ್ಲಿಯಲ್ಲಿರುವ ಆಸರೆ ವಾತಾವರಣ ಬೆಂಗಳೂರಿನಲ್ಲಿ ಏನಿದೆ ಎಂದದ್ದು ಸರಿಯಾದ ಮಾತು. ವ್ಯವಹಾರದ ತೀರ್ಮಾನ ಯಾವತ್ತೂ ಅವನದ್ದಾಗಿಯೇ ಕಾಣಬೇಕು. ಇದು ನನ್ನ ತೀರ್ಮಾನ ಅಂತ ಗಿರಾಕಿಗೆ ಅನ್ನಿಸಬೇಕು. ಹಾಗೆನ್ನಿಸುವಂತೆ ಮಾಡುವುದೇ ವ್ಯವಹಾರದ ಕುಶಲತೆಯ ಪ್ರಥಮ ಲಕ್ಷಣ ಎಂದು ಶೀತಲ್ ಮಾತು ನೆನಪಿಗೆ ಬಂತು. ನಾನು ಹಿಡಿದ ಯಾವ ಕೆಲಸದಲ್ಲೂ ಸೋಲಲ್ಲ ಎಂಬ ಸ್ವಾಭಿನಂದನೆಯಲ್ಲಿ ಮನಸ್ಸು ಮುದಗೊಂಡಿತು. ಅಷ್ಟರಲ್ಲಿ ತೋಳಿನಲ್ಲಿದ್ದ ಗಂಡ ಹೊರಳಿದ. ಇದುವರೆಗೆ ಅವಳ ಕಡೆಗೆ ಮುಖವಿದ್ದ ಅವನ ಮೈ ಅಂಗಾತವಾಯಿತು. ಅನಂತರ ಇವಳ ಕಡೆಗೆ ಬೆನ್ನು ಮಾಡಿ ಮಲಗಿತು. ಇವಳು ಆ ಭಂಗಿಗೂ ಹೊಂದಿಕೊಂಡು ತನ್ನ ಮೈಯ ಉದ್ದವನ್ನೆಲ್ಲ ಅವನಿಗೆ ಒತ್ತುವಂತೆ ಬಲತೋಳಿನಿಂದ ತಬ್ಬಿ ಮಲಗಿಕೊಂಡಳು. ಮಧುಮಾಸ ಸಾರಂಗದಲ್ಲಿ ಪ್ರಣಯವಿದೆ, ಉನ್ಮಾದವಿದೆ, ಸೋಲು ಇದೆ. ಪ್ರಮತ್ತ ದುಂಬಿಯ ತನ್ನ ಮತ್ತತೆಯ ತೀವ್ರಾವಸ್ಥೆಯಗೇರಿ ಸತ್ತು ಬೀಳುವಂತೆ ಎನ್ನಿಸುವ ಹಾಗೆ ಆಲಾಪವು ಏರಿ ಏರಿ ಉಸುರುತ್ತಿತ್ತು. ಆ ಸ್ವರ ವಿನ್ಯಾಸದ ಭಾವ ಮತ್ತು ಅರ್ಥ ವೈಚಿತ್ರ್ಯದ ಲಹರಿಯಲ್ಲಿ ಮಗ್ನವಾಗಿದ್ದ ಮನಸ್ಸು ಸ್ವಲ್ಪ ಹೊತ್ತಾದ ನಂತರ ಇತ್ತ ಸರಿದು ಇವನಿಗೆ ನಿಜವಾಗಿಯೂ ನಿದ್ರೆ ಬಂದಿಲ್ಲ. ನಿದ್ರೆಯ ನಿಶ್ಶಬ್ದವನ್ನು ಸಾಧಿಸಬಹುದು, ಆದರೆ ನಿದ್ರೆ ಎಚ್ಚರಗಳ ಉಸಿರಿನ ಗತಿಗಳ ವ್ಯತ್ಯಾಸ ನನಗೆ ತಿಳಿಯೋದಿಲ್ಲವೇ? ನಿದ್ದೆ ಬಂದಿರುವ ಹಾಗೆ ನಟಿಸುತ್ತಿದ್ದಾನೆ. ತಾನು ಮಾತನಾಡದೆ ಇರಲಿ ಅಂತ ಎನ್ನಿಸಿತು. ಪರೀಕ್ಷಿಸಲು ಮಾತನಾಡಿ ನೋಡಲೇ ಎಂದುಕೊಂಡಳು. ಮಾತನಾಡದೆ ಇರಬಹುದು, ತನಗೆ ಇನ್ನೂ ಅವಮಾನವಾಗುತ್ತೆ ಎಂಬ ಎಚ್ಚರ ಹುಟ್ಟಿ ಸುಮ್ಮನಾದಳು. ತನ್ನ ಮೈ ನೀಳವಾಗಿ ಅವನಿಗೆ ಒತ್ತಿಕೊಂಡಿದೆ. ಅವನ ಮೈ ನಿಶ್ಶಬ್ದವಾಗಿ ನನ್ನನ್ನು ದೂರ ದಬ್ಬುತ್ತಿದೆ. ಅಕಸ್ಮಾತ್ ಅವನಿಗೆ ನಿದ್ದೆ ಬಂದಿರುವುದು ನಿಜವಾಗಿದ್ದರೂ 1 ವರ್ಷ 3 ತಿಂಗಳಿನಿಂದ ಸಂಪರ್ಕವಿಲ್ಲದ ಹೆಂಡತಿ ಬಂದಿರುವಾಗ ಶರೀರದ ಕಾವನ್ನು ತಳಿಸಿಕೊಂಡ ಮೇಲೆ ಮಾತನಾಡಲು ಏನೂ ಎನ್ನುವಂತೆ ಇಷ್ಟು ಬೇಗ ನಿದ್ದೆ ಹತ್ತಿ ಇವನಿಗೆ ಬೇಕಾಗಿದ್ದುದು ಅಷ್ಟು ಮಾತ್ರ ಎನ್ನಿಸಿತು. ಮೆಲ್ಲಗೆ ತನ್ನ ತೋಳನ್ನು ಅವನ ಕುತ್ತಿಗೆಯ ಎಡಿಯಿಂದ ಬಿಡಿಸಿಕೊಂಡು ಅಂಗಾತ ಹೊರಳಿದಳು. ಅನಂತರ ಬಲಮಗ್ಗುಳಾಗಿ 2 ಮೈಗಳ ನಡುವೆ 2 ಅಡಿಯಷ್ಟು ದೂರವಾದಳು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ